श्रीगुरुभ्यो नमः हरिः ओम्। यत्पदं वेदकं वेद्यं कटाक्षेणाभिवीक्षितं न क्षमन्ते विमतयः स्तमुपासेष्यः पतिं मयि स्थितो मदङ्गेषु स्वतन्त्रो व्यक्तवान् हरिः स विष्णुश्च अस्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैकाः इति कर्तारम् उद्देश्यं च हरिं स्मरेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम्। नौमि न्यायबुधादिकृत्ययमुनीन् श्रीपादरक्षन्मणिं व्यासार्यान् विविधागमाप्यविहरान् श्रीवादिराजानपि वन्देऽहं सपरान्द्रभुत्तमगुरुन् वैदग्ध्यवारानिधिं श्रीसत्यव्रतराघवेन्द्रमुनिपान् सद्बोधसध्यानपान् आपादमौलिपर्यन्तं गुरूणाम् आकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः हरिः ओम्। जन्माद्यस्य यतोऽन्वयादितरतश्चार्थेषु तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेहा निहितदुषतिमो बन्धमोक्षाच्च यस्मात् अस्य श्रीब्रह्मरुद्रप्रभृतिसुरनरद्वीषकत्वात्मकस्य विष्णोर्व्यक्ता समस्ता सकलगुणनिधिः सर्वदोषौ व्यपेतः पूर्णानन्दाव्ययो यो गुरुरपि परमश्चिन्तयेतं महान्तं। निगमकल्पतरोत्कलितं फलं शुकमुखादमुतद्रवसंयुतं पिबत भागवतं रसमालयं मुहुर्भो रसिका भुवि भावुकाः। श्रीगुरुभ्यो नमः हरिः ಓಂ। ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಒಂದು ಅದ್ಭುತವಾಗಿರುವಂತಹ ಭಾಗವತದ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಆ ಉಪದೇಶದ ಒಂದು ಪ್ರಸಂಗದಲ್ಲಿ ದ್ವಿತೀಯ ಸ್ಕಂದದಲ್ಲಿ ಒಂದು ಅದ್ಭುತವಾಗಿರುವಂತಹ ಭಗವಂತನ ಸೃಷ್ಟಿಯ ವ್ಯಾಪಾರದ ನಿಯಮವನ್ನು ತಿಳಿಸಿ ಆದ ಮೇಲೆ ತೃತೀಯ ಸ್ಕಂದದ ಈ ಒಂದು ಮೊದಲನೆಯ ಅಧ್ಯಾಯದಲ್ಲಿ ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಹೇಳ್ತಾ ಇದ್ದಾರೆ. ಪರೀಕ್ಷಿತರಾಜರು ನಾನಾ ವಿಧವಾದ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂತಹ ಮೈತ್ರೇಯರು ವಿದುರರು ಇವರಿಬ್ಬರಿಗೂ ಎಲ್ಲಿ ಸಮಾಗಮವಾಯಿತು? ವಿದುರರು ಈ ಹಸ್ತಿನಾಪುರದ ಕುರುಕ್ಷೇತ್ರದ ದೊಡ್ಡದಾದ ಕ್ಷೇತ್ರವನ್ನು ಬಿಟ್ಟು ಅವರು ಯಾಕೆ ತೀರ್ಥಯಾತ್ರೆಗೆ ಹೋದರು ಇವೆಲ್ಲವನ್ನೂ ಕೂಡ ಸವಿಸ್ತಾರವಾಗಿ ಹೇಳಿ, ವಿದುರರ ಈ ಒಂದು ಉದ್ಧವರ ಸಮಾಗಮವೂ ಕೂಡ ಹೇಗೆ ಆಯಿತು ಎಲ್ಲವನ್ನೂ ಕೂಡ ಚೆನ್ನಾಗಿ ತಿಳಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ವಿದುರ ಹಾಗೂ ಉದ್ಧವ ಇವರಿಬ್ಬರ ಸಮಾಗಮ, ಅದಾದ ಮೇಲೆ ವಿದುರರು ಹಾಗೂ ಮೈತ್ರಿಯರ ಸಮಾಗಮ ಎಲ್ಲೆಲ್ಲಾಯಿತು, ಏನೇನು ಪ್ರಸಂಗ, ಅವರೇನು ಉಪದೇಶವನ್ನು ಕೊಟ್ಟರು, ಇವ್ರು ಹೇಗೆ ತೀರ್ಥಯಾತ್ರೆಯನ್ನು ಮಾಡೋಕ್ಕೆ ಹೊರಟರು, ಇವೆಲ್ಲವನ್ನೂ ಕೂಡ ಸವಿಸ್ತಾರವಾಗಿ ತಿಳಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಅದಕ್ಕೆ ಶುಕಾಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ವಿದುರರು ಕೃಷ್ಣ ಪರಮಾತ್ಮನ ಆಗಮನವನ್ನ ನಿರೀಕ್ಷಣೆಯನ್ನ ಮಾಡ್ತಾ ಇದ್ದರು. ಕೃಷ್ಣನ ಆಗಮನವಾಯಿತು, ಸಂಧಾನವನ್ನ ಮಾಡಬೇಕು ಅಂತ ಯುದ್ಧ ಬೇಡ ಅಂತ ಹೇಳುವುದಕ್ಕೆ ಅಂತ ಮೇಲೆ ನಾಟಕ. ಕೃಷ್ಣ ಪರಮಾತ್ಮ ಯುದ್ಧ ಮಾಡಿಸುವುದಕ್ಕೆ ಅಂತಲೇ ಬಂದ. ನಾಳೆ ಜಗತ್ತಿನಲ್ಲಿ ಕೃಷ್ಣ ಸಂಧಾನವನ್ನ ಮಾಡಿದ್ರೆ ಕೆಲಸ ಆಗ್ತಿದ್ದೇನೋ, ಧೃತರಾಷ್ಟ್ರ ಒಪ್ಕೊಂಡೇನಾರ ರಾಜ್ಯವನ್ನ ಕೊಡ್ತಿದ್ದೇನೋ ಅನ್ನುವಂತಹ ಸಮಸ್ಯಾದಿಗಳು ಬರೋದು ಬೇಡ. ಯುದ್ಧ ನಿಶ್ಚಿತ ಮಾಡಿರೋನು ನಾನೇ, ಹೀಗಾಗಿ ಅವರೇನೋ ಒಂದು ರಾಜ್ಯವನ್ನು ಕೂಡ ಕೊಡೋದಿಲ್ಲ, ಅದು ನನಗೆ ಗೊತ್ತಿದೆ. ಆದರೆ ನಾಳೆ ಜಗತ್ತಿನಲ್ಲಿ ಕೃಷ್ಣ ಸಂಧಾನವನ್ನ ಮಾಡಿದ್ರೆ ಆಗ್ತಿತ್ತೇನೋ ಅನ್ನತಕ್ಕಂಥ ಅಪವಾದ ನನಗೆ ಬರೋದು ಬೇಡ ಅಂತ ಕೃಷ್ಣ ಸಂಧಾನಕ್ಕೆ ಬಂದ. ಧೃತರಾಷ್ಟ್ರಾದಿಗಳು ಯಾರೂ ಕೂಡ ಕೃಷ್ಣನ ಮಾತನ್ನ ಕೇಳಲಿಲ್ಲ. ಯುದ್ಧವನ್ನ ಕೃಷ್ಣ ನಿಶ್ಚಯವನ್ನ ಮಾಡಿದ. ವಿದುರನ ಮನೆಯಲ್ಲಿ ಆತಿಥ್ಯವನ್ನ ಸ್ವೀಕಾರವನ್ನ ಮಾಡಿ ಪಾಂಡವರು ಇರುವಂತಹ ಉಪಪ್ಲಾವ ನಗರಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ ಅಂತ ತಿಳಿಸಿಯಾದ ಮೇಲೆ ತದನಂತರದಲ್ಲಿ ಅಲ್ಲಿ ಅಧರ್ಮದಿಂದ ಜೂಜಾಟವನ್ನು ಆಡಿದ್ದು, ಅಲ್ಲಿ ಗೆದ್ದದ್ದು ಎಲ್ಲ ಪ್ರಸಂಗವನ್ನು ಕೂಡ ಕೃಷ್ಣ ನೆನಪು ಮಾಡಿಕೊಟ್ಟು ಇಷ್ಟೆಲ್ಲ ಅಧರ್ಮವನ್ನು ಮಾಡಿದ್ದೀರಾ, ನಿಮ್ಮೆಲ್ಲರ ವಿನಾಶ ನಿಶ್ಚಯ ಅಂತ
ಕೃಷ್ಣ ಮನಸ್ಸಲ್ಲೇ ಅನ್ಕೊಂಡ. ಆಗ ವಿದುರರು ಹೋಗಿ ಧೃತರಾಷ್ಟ್ರನ ಹತ್ರ ಹೋಗ್ತಾ ಇದ್ದಾರೆ. ಧೃತರಾಷ್ಟ್ರ ಇದಕ್ಕಿದ್ದ ಹಾಗೆ ರಾತ್ರಿ ಎದ್ದು ಕೂತ್ಬಿಟ್ನಂತೆ. ನಿದ್ದೆ ಬರಲಿಲ್ಲ. ಯಾಕೆ ನಿದ್ದೆ ಬರಲಿಲ್ಲ ಅಂತಂದರೆ, ನಾನು ನಿರ್ಣಯ ತೆಗೆದುಕೊಂಡಿದ್ದು ಸರಿನಾ ತಪ್ಪ ಅಂತ ಅವನಿಗೆ ಗಾಬರಿ ಆಯ್ತು. ಇದೇನು ಮೊದಲನೇ ಸಲ ಅಲ್ಲ ಧೃತರಾಷ್ಟ್ರ ಗಾಬರಿ ಆಗೋದು. ಎಷ್ಟೆಷ್ಟು ಸಲ ಪಾಂಡವರ ವಿರೋಧವಾಗಿ ನಿರ್ಣಯವನ್ನು ಕೈಗೊಂಡಿದ್ದಾನೆ. ಪ್ರತಿ ಸಲವೂ ಅವನಿಗೆ ಸಮಸ್ಯೆ ಬರ್ತಾ ಇದೆ. ಆಗ ಧೃತರಾಷ್ಟ್ರನ ಹತ್ತಿರ ವಿದುರರು ಬಂದಿದ್ದಾರೆ. ಧೃತರಾಷ್ಟ್ರ ಹೇಳಿ ಕಳಿಸ್ತಾ ವಿದುರ ಬಂದಾಗ ಕೇಳ್ತಾ ಇದ್ದಾನೆ, ನನಗೆ ಯಾಕೆ ನಿದ್ದೆ ಬರ್ತಾ ಇಲ್ಲ, ಏನಾಗಿದೆ ಅಂತೆಲ್ಲ ನಾನಾ ವಿಧವಾದ ಪ್ರಶ್ನೆಗಳನ್ನು ಮಾಡಿದಾಗ ವಿದುರರು ಅತ್ಯುತ್ತಮವಾದ ತತ್ವಜ್ಞಾನ ಉಪದೇಶ ಮಾಡ್ತಾರೆ. ಅದಕ್ಕೆ ಅದನ್ನು ವಿದುರು ನೀತಿ ಅಂತ ಮಹಾಭಾರತದಲ್ಲಿ ಕರೀತಾರೆ. ಹಾಗೆ ಹೇಳಿದ, ಇಷ್ಟು ನೀನು ಅಧರ್ಮವನ್ನು ಮಾಡ್ತಿದ್ದೀಯ, ಪಾಂಡವರನ್ನು ಹೊಳೆಕೊಂತ ಇದ್ದೀಯ, ಮೊದಲಿನಿಂದಲೂ ಕೂಡ ಅವರ ಮೇಲೆ ಹಾಗೇನೆ ಸಾಧಿಸ್ತಾ ಇದ್ದೀಯಲ್ಲ, ಇವೆಲ್ಲವನ್ನು ಕೂಡ ಬಿಟ್ಟುಬಿಡು. ನೀನು ಪುತ್ರನ ಮೇಲೆ ಮೋಹವನ್ನು ಇಟ್ಟುಕೊಂಡಿದ್ದೀಯಲ್ಲ, ಬಂಧು ಬಾಂಧವರು ನನ್ನವರು ಅಂತ ಮೋಹವನ್ನು ಇಟ್ಟುಕೊಂಡಿದ್ದೀಯಲ್ಲ, ಅದನ್ನು ಬಿಡು. ಭಗವಂತನನ್ನ ಆರಾಧಿಸು. ಕೃಷ್ಣ ಮನೆ ತನಕ ಬಂದಿದ್ದ, ದೇವರ ಮನೆಯ ಬಾಗಿಲಿಗೆ ಬಂದ, ನೀನು ಮುಂದೆ ನಿಂತ ಕೂತ, ನಿನಗೇನು ಅರಿವಾಗಲಿಲ್ಲ. ಅದೆಲ್ಲ ಬಿಡು, ದುಷ್ಟ ವ್ಯಾಪಾರವನ್ನು ಬಿಡು, ಕೃಷ್ಣನಿಗೆ ವಂದಿಸು, ಕೃಷ್ಣನನ್ನು ಆರಾಧಿಸು, ಅವನು ಹೇಳಿದ ಮಾತನ್ನು ಕೇಳು, ನಿನಗೆ ಶ್ರೇಯಸ್ಸಾಗುತ್ತೆ. ಅದನ್ನ ಸೂಚನೆಯನ್ನು ಕೊಡುವ ಸಲುವಾಗಿ ಒಂದಿಷ್ಟು ಒಳ್ಳೆಯ ಮಾತನ್ನು ಹೇಳಿ, ನೀನು ದ್ವೇಷ ಮಾಡಿದ್ದು ಯಾರೋ ಭಗವಂತನ ವಿರೋಧ ಮಾಡಿದವರ ದ್ವೇಷವನ್ನ ಮಾಡಿದ್ದಾರೆ, ನಿನಗೇನು ಆಗ್ತಾ ಇರಲಿಲ್ಲ. ನೀನು ದ್ವೇಷ ಮಾಡ್ತಾ ಇರುವುದು ಭಗವಂತನ ಭಕ್ತರು. ಪಾಂಡವರಿಗೆ ಭಗವಂತನ ಮೇಲೆ, ಕೃಷ್ಣನ ಮೇಲೆ ಅಪಾರವಾಗಿರ್ತಕ್ಕಂತಹ ವಿಶ್ವಾಸವಿದೆ. ಅದನ್ನು ನೀವು ಮಾಡ್ತಾ ಇದೆಯಲ್ಲ, ಹೀಗಾಗಿ ನಿನಗೆ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬರದೇ ಇರುವುದಕ್ಕೆ ಕಾರಣಗಳು ನೋಡಿ ಎಷ್ಟು ಚೆನ್ನಾಗಿದೆ. ಮನುಷ್ಯ ತಾನು ಅಧರ್ಮವನ್ನ ಮಾಡ್ತಿರುವಾಗ ನಿದ್ದೆ ಬರೋದಿಲ್ಲ. ಮನುಷ್ಯ ತಾನು ಇನ್ನೊಬ್ಬರನ್ನ ದ್ವೇಷ ಮಾಡುವಾಗ ನಿದ್ದೆ ಬರೋದಿಲ್ಲ. ಮನುಷ್ಯ ತಾನು ಬಹಳವಾದ ಅಭಿಮಾನವನ್ನಿಟ್ಟಾಗ ನಿದ್ದೆ ಬರೋದಿಲ್ಲ. ಅವೆಲ್ಲ ಸೂಚನೆಯನ್ನ ಕೊಡ್ತಾ ಕೊಡ್ತಾ ಇಷ್ಟೆಲ್ಲ ಹೇಳಬೇಕಾದ್ರೆ ಭಾಗತ್ರ ಬಂದು ದುರ್ಯೋಧನ, ಕರ್ಣ, ಶಕುನಿ ಎಲ್ಲ ನಿಂತಿದ್ದು. ವಿದುರನ್ನ ಕರೆಸಿದ್ದಾನೆ ನಮ್ಮಪ್ಪ, ಇನ್ನೆಲ್ಲಿ ವಿದುರ ನಮ್ಮಪ್ಪನ ತಲೆ ಕೆಡಿಸ್ಬಿಡ್ತಾನೋ ಅನ್ನುವ ಭಯಕ್ಕೆ ದುರ್ಯೋಧನಾದಿಗಳೆಲ್ಲ ಬಂದು ನಿಂತಿದ್ರು. ನೋಡ್ತಾ ಇದ್ರೆ ವಿದುರ ಹೇಳೋದನ್ನ. ಇನ್ನು ಹೆಚ್ಚಿಗೆ ಹೇಳೋದಕ್ಕೆ ಬಿಟ್ಬಿಟ್ರೆ ನಮ್ಮಪ್ಪನ ಇನ್ನಾರ ಮಾಡಿಬಿಡ್ತಾನೆ ಅಂತ ಹೇಳಿ ಮಧ್ಯ ಬಾಯನ್ನ ಹಾಕಿ ದುರ್ಯೋಧನ ಮಾತಾಡ್ತಾನೆ. ಕೆಲವೋ ವಿದುರ, ನಿನ್ ಕಿಂಚಿತ್ತೂ ಕೂಡ ಬುದ್ಧಿ ಅಂತನ್ನುವುದೇ ಇಲ್ಲ. ಯಾಕೆ ಅಂತಂದ್ರೆ, ನಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡಿದ್ದು ನಮ್ಮ ವಿರುದ್ಧವಾಗಿಯೇ ನೀನು ಪ್ರಚೋದನಾದಿಗಳನ್ನ ಮಾಡ್ತಾ ಇದೆಯಲ್ಲ, ನಿನಗೆ ಬುದ್ಧಿನೇ ಇಲ್ಲ. ನೀನು ಯಾವಾಗಲೂ ಕೂಡ ನಮ್ಮ ವಿರುದ್ಧವಾಗಿ ಹೋಗ್ತೀಯ. ಇವತ್ತಲ್ಲ, ನಾವು ಹುಟ್ಟಿದಾಗಿನಿಂದ ನೋಡ್ತಾ ಇದ್ದೇನೆ, ಯಾವಾಗಲೂ ನೀನು ಪಾಂಡವರ ಪಕ್ಷಪಾತಿಯಾಗಿದ್ದೀಯ. ಅಷ್ಟೇ ಇಲ್ಲ, ದಾಸಿ ಪುತ್ರ ನೀನು. ನಿನಗೆ ನಾವೀ ಸ್ಥಾನ ಕೊಟ್ಟಿರೋದೇ ಹೆಚ್ಚು, ಮಂತ್ರಿ ಸ್ಥಾನವನ್ನ. ಏನೋ ವೇದವ್ಯಾಪ್ತಿ ಅವರು ಹೇಳಿದ್ರು, ಏನೋ ಒಂದಿಟ್ಟು ಬುದ್ಧಿವಂತ ತಿಳ್ಕೊಂಡು ಈ ಸ್ಥಾನ ಕೊಟ್ರೆ ಈ ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀಯಾ. ಯಾರಲ್ಲೇ ಬನ್ನಿ ಅಂತ ಕರೆದ. ನೋಡ್ರಿ, ವಿದುರನ ಆಚೆಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟ. ಬಾಯಿಗೆ ಬಂದಂಗೆ ಅವಾಚ್ಯ ಶಬ್ದಗಳಿಂದ ಬೈತಾನೆ. ಆ ಎಲ್ಲ ಮಾತುಗಳನ್ನು ಆಲಿಸಿದ ವಿದುರ ಹೇಳಿದ, ನೀನೇ ನನ್ನ ಹೊರಗೆ ಹಾಕುವ ಅವಶ್ಯಕತೆ ಇಲ್ಲಪ್ಪ. ನನಗೆ ಗೊತ್ತಿದೆ ನಾನು ಏನ್ ಮಾಡ್ತಾ ಇದ್ದೀನಿ ಎಂದು ನನಗೆ ಅರಿವಿದೆ. ನೀನು ಇಷ್ಟು ಕೃಷ್ಣನ ಪಾಂಡವರ ವಿರೋಧವನ್ನ ಮಾಡಿದೆಯಲ್ಲ, ನಿನ್ನ ನಾಶ ಸರ್ವತಾ ಸಿದ್ಧ. ಧೃತರಾಷ್ಟ್ರ, ಈಗಲೂ ಹೇಳ್ತಾ ಇದ್ದೇನೆ, ಕೊನೆಯ ಮಾತು ಕೇಳು. ನೀನೇನಾರ ದುರ್ಯೋಧನ ಮಾತು ಕಟ್ಟಿಕೊಂಡು ನೀನೇನಾದ್ರೂ ಯುದ್ಧಾದಿಗಳನ್ನ ಮಾಡಿದಂತಾದ್ರೆ ನಿನ್ನ ವಂಶ ನಿರ್ವಂಶವಾಗತ್ತೆ. ದುಷ್ಟರಾದವರೆಲ್ಲರೂ ಕೂಡ ಸಂಹಾರವಾಗ್ತಾರೆ. ಆದರೆ ನಾನು ಈ ಯುದ್ಧದಲ್ಲಿ ಪಾಲ್ಗೊಳ್ಳುವುದಿಲ್ಲ, ನನಗೆ ಇಚ್ಛೆ ಇಲ್ಲ. ನಿನ್ನ ಮಕ್ಕಳ ಕೈಯಲ್ಲಿ ಹೋಗು ಅಂತ ಹೇಳಿಸ್ಕೊಂಡು ಹೋಗುವಷ್ಟು ಕೆಳಮಟ್ಟಕ್ಕೆ ನಾನೇನು ಬಂದಿಲ್ಲ, ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳಿ ಅವ ಯಾವ ಹಸ್ತಿನಾಪುರದ ರಕ್ಷಣೆಗೋಸ್ಕರವಾಗಿ ಧನುರ್ಬಾಣಾದಿಗಳನ್ನು ಕೊಟ್ಟಿದ್ದಾರೆಯೋ ಅವೆಲ್ಲವನ್ನು ಕೂಡ ಹೊತ್ತಲ ಮೇಲೆ ಇಟ್ಟು ನಾನು ಹೊರಡ್ತೇನೆ ಅಂತ ಹೊರಟ್ಬಿಟ್ಟ. ಆ ಹೊರಟವರು ಅಲ್ಲಿಂದ ನೇರವಾಗಿ ಅನೇಕ ವಿಧವಾದ ಗಂಗಾ ತೀರಾದಿಗಳು, ಬದರಿ, ಹರಿದ್ವಾರ
ನಾನಾ ವಿಧವಾಗಿರ್ತಕ್ಕಂಥ ಗೋದಾವರಿ ಪುಷ್ಕರಾದಿಗಳು ಮತ್ತೊಂದು ಮಗದೊಂದು ಎಲ್ಲಾ ಕಡೆಗೂ ಕೂಡ ತೀರ್ಥಯಾತ್ರೆಯನ್ನು ಮಾಡ್ಕೊಳ್ತಾ ಬರ್ತಾ ಇರತಕ್ಕಂಥವರಾಗಿದ್ದಾರೆ ವಿದುರರು. ಅದಕ್ಕೆ ಕೃಷ್ಣ ಪರಮಾತ್ಮನ ಪೂರ್ಣವಾದ ಅನುಗ್ರಹ. ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅಲ್ಲಿಯ ಕ್ಷೇತ್ರದ ಮಹಾತ್ಮೆ ಅವರಿಗೆ ಸ್ಪಷ್ಟವಾಗಿ ತಿಳಿತಾ ಇದೆ, ಭಗವಂತನ ಜ್ಞಾನವಾಗ್ತಾ ಇದೆ. ಅಲ್ಲಿರುವ ಸಜ್ಜನರೆಲ್ಲರೂ ಕೂಡ ವಿದುರ ಹತ್ರ ಬಂದು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ನಿಮ್ಮ ನಿರ್ಣಯ ಸರಿಯಾಗಿ ಇದೆ, ಕೃಷ್ಣನ ವಿರೋಧ ಕಟ್ಟಿಕೊಂಡವರ ಕೌರವರ ಸಂಹಾರ ನಿಶ್ಚಿತ ಅನ್ನುವುದನ್ನ ಎಲ್ಲಾ ಕಡೆಯಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ಮುಂದೆ ಬರ್ತಾ 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 ಕೃಷ್ಣ ಅನುಗ್ರಹವನ್ನು ಪಡೆದಿರತಕ್ಕಂಥ ಅವರು ಸರಸ್ವತಿ ನದಿ ಮತ್ತೊಂದು ಮಗದೊಂದು ಇವೆಲ್ಲವನ್ನು ಕೂಡ ದಾಟಿ ಬರ್ತಾ ಇರುವಾಗ ಮತ್ತೆ ವಾಪಸ್ಸು ಬರುವಾಗ ಅಲ್ಲಿ ಮಧ್ಯದಲ್ಲಿ ಯಮುನಾ ನದಿ ತೀರದ ಸಮೀಪದ ಪ್ರಯಾಗ ಕ್ಷೇತ್ರದಲ್ಲಿ ಭಗವಂತನ ಅತ್ಯಂತ ಭಕ್ತರಾದ ಉದ್ಧವರು ವಿದುರರಿಗೆ ಸಿಕ್ಕಿದ್ದಾರೆ. ನೋಡಿದ ತಕ್ಷಣ ಸಂತೋಷವಾಗೋಯ್ತು. ನಾವು ತೀರ್ಥಯಾತ್ರೆಗೆ ಹೋಗಿರ್ತೀವಿ, ನಮ್ಗೆ ಯಾರ್ಯಾರು ಸಿಗೋದಿಲ್ಲ, ಸಿಗೋದಿಲ್ಲ ಹೆಂಗಾರ ಇಟ್ಕೊಳ್ಳಿ, ನಮ್ಮ ಜೊತೆಗೆ ಬಂದವರು ನೆಟ್ಗಿರೋದಿಲ್ಲ. ತುಂಬಾ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ತೀರ್ಥಯಾತ್ರೆಗೆ ಹೋದಾಗ ನಾವು ಹೇಗ್ ಮಾಡೋದು ನಡೀತದ, ಮನೇಲಿದ್ದಾಗ ಮಾತ್ರ ನಾವು ಮಡಿ ಮೆಲ್ಗೆ ಮಾಡಬೇಕು, ಹೊರಗೆ ಹೋದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅನ್ನುವ ತಪ್ಪು ಕಲ್ಪನೆಯಲ್ಲಿ ಇವತ್ತಿನ ಪ್ರಪಂಚ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಸುಭಾಷಿತಕಾರ ಹೇಳ್ತಾನೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಭದ್ರಲೇಪೋ ಭವಿಷ್ಯತಿ. ಬದಲಿಗೆ ಹೋಗಿದ್ದೀವಿ, ಹೆಂಗ್ ಬೇಕಾದ್ರೂ ನಾವು ಸ್ನಾನ ಮಾಡ್ಬೋದು, ಹೆಂಗ್ ಬೇಕಾದ್ರೆ ತಿನ್ಬೋದು, ಹೆಂಗ್ ಬೇಕಾದ್ರೆ ಕುಡಿಬಹುದು, ಕ್ಷೇತ್ರ ಇದೆ ದೋಷವಿಲ್ಲ ಅಂತ ತುಂಬಾ ಜನ ಎಷ್ಟೋ ಜನ ತಪ್ಪು ಕಲ್ಪನೆಯಲ್ಲಿದ್ದಾರೆ. ನಾವು ಪುಣ್ಯಕ್ಷೇತ್ರಕ್ಕೆ ಹೋಗೋ ಉದ್ದೇಶವೇನು, ಈ ತೀರ್ಥಕ್ಷೇತ್ರಗಳಲ್ಲಿ ಈ ಕ್ಷೇತ್ರವಲ್ಲದೆ ಇರುವ ಪಟ್ಟಣಗಳು ನಗರಗಳು ಹಳ್ಳಿಗಳು ಇಲ್ಲಿ ಮಾಡಿರುವಂತಹ ಪಾಪವನ್ನ ಪ್ರಕ್ಷಾಳನೆ ಮಾಡಿಕೊಡುವುದಕ್ಕೆ ನಾವು ತೀರ್ಥಕ್ಷೇತ್ರಕ್ಕೆ ಹೋಗಿದ್ದೇವೆ. ತಿರುಗಾ ಅಲ್ಲಿ ಹೋಗಿ ನಾವು ಅದೇ ತಪ್ಪನ್ನ ಮಾಡಿದರೆ ಏನ್ ಪ್ರಯೋಜನ ಬರ್ತದೆ? ಅದಕ್ಕೋಸ್ಕರವಾಗಿ ಆ ಉದ್ಧವರಿಗೆ ಸಂತೋಷವಾಯಿತು. ಇಷ್ಟೆಲ್ಲ ಬದರಿಯಾದಿಗಳ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದರ ಫಲವೇನು ಅಂದ್ರೆ ಭಗವಂತನ ಅತ್ಯಂತ ಭಕ್ತರಾದ ಉದ್ಧವರ ಸಂದರ್ಶನವಾಗ್ತಾ ಇದೆಯಲ್ಲ, ಭೇಟಿಯಾಯ್ತಲ್ಲ, ಅವರ ದರ್ಶನವಾಯ್ತಲ್ಲ, ಇದೇ ದೊಡ್ಡ ಭಾಗ್ಯ ಅಂತ ಅವರಿಗೆ ವಂದಿಸಿ ಅವರ ಹತ್ರ ಮಾತಾಡ್ತಾ ಇದ್ದಾರೆ, ಅವರನ್ನು ಆನಂದಿಸಿದ್ದಾರೆ. ಕ್ಷೇಮ ಸಮಾಚಾರವನ್ನ ಉದ್ಧವರು ಕೇಳ್ತಾ ಇದ್ದಾರೆ. ಇದರ ಹೇಗಿದ್ಯಪ್ಪ, ಅದೇ ನೀ ಕಡೆ ಅಂತ ಕೇಳಿದ್ರು. ಆಗ ವಿದುರರು ಹೇಳ್ತಾ ಇದ್ದಾರೆ, ಏನ್ ಮಾಡೋದು, ಹೀಗೆಲ್ಲ ಪ್ರಸಂಗ ಆಗಿ ಹೋಯಿತು ಅಂತ ಹೇಳಿ. ಹಾಗೆ ಹೇಳಿದಾಗ ಪ್ರಶ್ನೆಗಳನ್ನ ಕೇಳ್ತಾರೆ. ಕೃಷ್ಣ ಹೇಗಿದ್ದಾನೆ, ಅವನ ಮಕ್ಕಳು ಹೇಗಿದ್ದಾರೆ, ಪಾಂಡವರು ಹೇಗಿದ್ದಾರೆ, ಧೃತರಾಷ್ಟ್ರ ಹೇಗಿದ್ದಾನೆ, ಕ್ಷೇಮ ಸಮಾಚಾರವೇ ಸುಮಾರು 8-10 ಶ್ಲೋಕದಿಂದ ಕೇಳ್ತಾ ಇದ್ದಾರೆ. ಅವನ ಮದುವೆ ಆದದ್ದು, ಅವನಿಗೆ ಮಕ್ಕಳಾದದ್ದು, ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಕೃಷ್ಣನ ಸಮಾಚಾರವನ್ನು ಕೇಳಿದಾಗ ಆಗ ಅದಕ್ಕೆಲ್ಲಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಭಗವಂತನ ಪಾದವನ್ನ ಆಶ್ರಯಿಸದೇ ಇರತಕ್ಕಂತಹ ಕೌರವರು ವಿನಾಶಗೊಳ್ಳುತ್ತಾರೆ. ಉದ್ಧವರ ಬಾಯಿಂದಲೂ ಈ ಮಾತು ಬಂದರು. ಅದಾದ ಮೇಲೆ ವಿದುರರು ಉದ್ಧವರನ್ನ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ತೀರ್ಥಯಾತ್ರೆಗೆ ಬಂದದ್ದು ಒಂದು ತರಹ ವಿಶೇಷವಾಯಿತು, ನೀವು ನಮಗೆ ಎದುರಿಗೆ ಸಿಕ್ಕಿದ್ದೀರಾ, ನೀವು ಕೃಷ್ಣನ ಅತ್ಯಂತ ಪ್ರಿಯ ಭಕ್ತರು. ಕೃಷ್ಣ ಅಂದ್ರೆ ಸಾಕು, ಮೊದಲನೇ ಭಕ್ತ ಯಾರು ಅಂದ್ರೆ ಉದ್ಧವ ಅಂತ ಹೇಳುವಂತಹ ಅಷ್ಟು ಉತ್ತಮವಾದ ಭಕ್ತಿ ಇದೆ ನಿಮಗೆ. ಆ ಕೃಷ್ಣನ ಮಹಾತ್ಮೆಯನ್ನ ನನಗೆ ಸ್ವಲ್ಪ ನೀವು ತಿಳಿಸಬೇಕು, ಉಪದೇಶವನ್ನ ಮಾಡಿ ಅಂತ ಹೇಳಿದಾಗ ಉದ್ಧವರು ಹೇಳ್ತಾರೆ, ಕೃಷ್ಣನ ಮಹಾತ್ಮೆಯನ್ನು ಹೇಳಿ ಅಂದ ತಕ್ಷಣ ಉದ್ಧವರಿಗೆ ಕಣ್ಣಲ್ಲಿ ದಡ ಅಂತ ನೀರು ಬಂದ್ಬಿಡುತ್ತೆ. ಆನಂದ ಆಗೋಯ್ತು ಅವರಿಗೆ. ಯಾಕೆ, ಇಷ್ಟು ದಿವಸ ನಾನೆಲ್ಲ ಆ ಕಡೆ ತಿರುಗಾಡ್ಕೊಂಡು ಬರ್ತಾ ಇದ್ದೆ, ನಾನು ತೀರ್ಥಯಾತ್ರೆಗೆ ಹೋಗಿದ್ದೆ, ಯಾರೂ ಭಗವಂತನ ಮಹಾತ್ಮೆಯನ್ನು ಹೇಳಿ ಕೇಳಿಲ್ಲ. ನೋಡಿ, ತೀರ್ಥಯಾತ್ರೆಯ ಕ್ರಮವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅಲ್ಲಿಯ ಆ ಕ್ಷೇತ್ರದ ಮಹಾತ್ಮೆ, ಅಲ್ಲಿ ಆ ಭಗವಂತನ ಒಂದು ವಿಶಿಷ್ಟವಾದ ಸ್ಮರಣೆ, ಭಾಗವತ ಶ್ರೀಮದಾಚಾರ್ಯರ ಗ್ರಂಥಗಳ ಸಚ್ಚಾಸ್ತ್ರದ ಶ್ರವಣವನ್ನ ಮಾಡಿದರೆ ತೀರ್ಥಯಾತ್ರೆಗೆ ಹೋಗಿದ್ದಕ್ಕೆ ಪುಣ್ಯ. ಹಿಡಿದು ಹೋಗಿದ್ರೆ ಸುಮ್ಮನೆ ಹೋಗಿ ಬಂದ್ರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಬರ್ತದೆ.
ನದಿ ಹರಿತಾ ಇದೆ, ನದಿಯನ್ನು ನೋಡೋಣ ಅಂತ ಹೋದ ವ್ಯಕ್ತಿಗೆ ಪುಣ್ಯ ಬರ್ತದೆ. ಎಷ್ಟು ಬರಬೇಕೋ, ನೋಡೋದಕ್ಕೆ ಎಷ್ಟು ಪುಣ್ಯ ಬರಬೇಕೋ ಅಷ್ಟೇ ಬರ್ತದೆ. ನದಿ ಹತ್ರ ಹೋಗಿದ್ದೇವೆ, ಸ್ನಾನ ಮಾಡಬೇಕಾಗಿತ್ತು ಇಚ್ಛಾ, ಆದ್ರೆ ಏನ್ ಮಾಡೋದು, ಮಾಡಕ್ಕಾಗ್ತಾ ಇಲ್ಲ ಅಂತ ಹೇಳಿ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸುಮ್ಮನೆ ನೋಡಿಕೊಂಡು ಬಂದವರಿಗಿಂತಲೂ ಪ್ರೋಕ್ಷಣೆ ಮಾಡಿಕೊಂಡವರಿಗೆ ಹೆಚ್ಚು ಪುಣ್ಯ. ಅಲ್ಲಿ ಹೋಗಿ ಇಂಥ ಒಳ್ಳೆ ನದಿ ಹರಿತಾ ಇದೆ, ತಿರುಗಿ ಜನ್ಮದಲ್ಲಿ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ, ಕೊಡಿ ಒಂದು ಪಂಜ ಕೊಡು ಅಂತೇಳಿ ತಕ್ಷಣ ಕಟ್ಕೊಂಡ ಮುಳಗ್ ಹಕೆ ಬಿಟ್ಟ. ಅವನಿಗೆ ಪ್ರೋಕ್ಷಣೆ ಮಾಡಿದವರಿಗಿಂತಲೂ ಹೆಚ್ಚು ಪುಣ್ಯ ಅವನಿಗೆ. ಹಾಗೆ ಉದ್ಧವರು ಹೇಳ್ತಾರೆ, ನಾನು ತೀರ್ಥಯಾತ್ರೆ ಮಾಡ್ಕೋತು ಬಂದೆ, ಯಾರು ಭಗವಂತನ ಮಾತನ್ನು ಕೇಳಿಲ್ಲ, ನೀವು ಕೇಳಿದ್ರಲ್ಲ ಸಂತೋಷವಾಯ್ತು ಅಂತಂದ್ರು. ದಡದಡ ಅಂತ ಭಗವಂತನನ್ನ ನೆನೆಸಿಕೊಂಡು ಅತ್ಯಂತ ಭಕ್ತುದ್ರೇಕದಿಂದ ಕಣ್ತುಂಬ ಆನಂದ ಬಾಷ್ಪಗಳೆಲ್ಲವೂ ಕೂಡ ಬಂದಿದೆ. ಭಗವಂತನ ಮಹಾತ್ಮೆ ಎಂದ ತಕ್ಷಣ ಪುಲಕಿತವಾಗಿದೆ, ರೋಮಾಂಚನವಾಗಿದೆ. ಆಗ ಹೇಳ್ತಾರೆ, ವಿದುರ ಕೇಳ್ತಾರೆ, ನೀವು ಚೆನ್ನಾಗಿ ಭಾಗವತವನ್ನು ಕೇಳಿದ್ದೀರ ಕೃಷ್ಣನ ಮುಖದಿಂದ, ಆ ಕೃಷ್ಣನ ಬಾಲಲೀಲೆಗಳು, ಅವನ ವ್ಯಾಪಾರಗಳು ಇವನ್ನೆಲ್ಲ ತಿಳಿಸ್ತೀರಾ ಅಂತ ಕೇಳಿದ್ರು. ಅದಕ್ಕೇನಂತೆ ಅಂಥೇಳಿ ಕೃಷ್ಣ ಪರಮಾತ್ಮನ ಬಾಲಲೀಲೆಯಿಂದ ಆರಂಭ ಮಾಡಿಕೊಂಡು ಕೃಷ್ಣ ಪರಮಾತ್ಮ ದೇಹತ್ಯಾಗ ಮಾಡುವ ಪರಂಧಾಮಕ್ಕೆ ತೆರಳುವವರೆಗೂ ಎಲ್ಲ ವಿಷಯವನ್ನೇ ಹೇಳ್ತಾನೆ. ಕಂಸ ಕಾರಾಗೃಹದಲ್ಲಿ ಇಟ್ಟ, ಕಾರಾಗೃಹ ಅಲ್ಲ ಅದು, ಸೂತಿಕಾಗೃಹ, ಭಾಗವತದಲ್ಲಿ ಬರ್ತದೆ, ದಶಮಸ್ಕಂದದಲ್ಲಿ ಬರ್ತದೆ. ಆಗ ಸಂತಾನವಾಯಿತು, 6ರ ಸಂಹಾರ ಮಾಡಿದ, 7 ಹೀಗಾಯಿತು, 8ನೇ ಕೃಷ್ಣಾವತಾರ ಮಾಡಿದ, ತಂದು ನಂದೋಪರ ಮನಲಿಟ್ಟ, ಕೃಷ್ಣ ಅಲ್ಲಿ ಬೆಳೆದ, ಪೂತನಾದಿಗಳ ಸಂಹಾರವನ್ನು ಮಾಡಿದ. ಅಲ್ಲಿ ಅದ್ಭುತವಾದ ಬೆಣ್ಣೆ, ಹಾಲು, ಮೊಸರು ಇವುಗಳ ಕದಿವೆ ಬಾಲಲೀಲೆಗಳನ್ನು ತೋರಿಸಿದ. ಯಶೋಧಾದೇವಿಗೆ ಮುದವನ್ನ ನೀಡಿದ, ಗೋಪಿಕಾಸ್ತಿ ದೇವರಿಗೆ ಮುದವನ್ನ ನೀಡಿದ, ಎಲ್ಲ ಪಾಪ ಪುಣ್ಯಗಳನ್ನ, ಹಾಸ ವೃದ್ಧಿಗಳನ್ನ ಮಾಡಿದ. ಕಂಸನ ಸಂಹಾರ ಮಾಡುವುದಕ್ಕೋಸ್ಕರವಾಗಿ ಚರಾಪಟ್ಟಣಕ್ಕೆ ಬಂದ, ಕಂಸಾಯನ ಸಂಹಾರವನ್ನ ಮಾಡಿದ, ಗುರುಕುಲವಾಸವನ್ನ ಮಾಡಿದ. ಅದಾದ ಮೇಲೆ ನಾನಾ ವಿಧವಾಗಿರ್ತಕ್ಕಂತಹ ಜರಾಸಂಧಾರಗಳನ್ನ, ಕೆಲವರನ್ನ ತಾನು ತನ್ನ ಭಕ್ತರ ಕಡೆಯಿಂದ ಸಂಹಾರವನ್ನು ಮಾಡಿಸಿದ, ನರಕಾಸುರಾದರನ್ನ ಸಂಹಾರವನ್ನು ಮಾಡಿದ. ಎಲ್ಲ ಬಾಲಲೀಲೆಗಳನ್ನ ಹೇಳ್ತಾ ಹೇಳ್ತಾ ಪಾಂಡವರಿಗೆ ಜಯವಾಗುವುದು ನಿಶ್ಚಿತ. ಕೃಷ್ಣ ಅವರ ಪಕ್ಷದಲ್ಲಿ ನಿಂತು ಜಯವನ್ನು ಕೊಡ್ತಾನೆ. ಆಮೇಲೆ ದೂರ್ವಾಸಾದಿಗಳೆಲ್ಲರೂ ಕೂಡ ಸೇರಿಕೊಂಡು ಸಾಂಬನಿಗೆ ಹೆಣ್ಣಿನ ವೇಷವನ್ನು ಹಾಕಿ, ಗರ್ಭವತಿಯ ವೇಷವನ್ನು ತೊಡಿಸಿ ಶಾಪವನ್ನು ಕೂಡ ಕೊಡಿಸ್ತಾನೆ. ಶಾಪವನ್ನು ಕೊಟ್ಟಾದ ಮೇಲೆ ಎಲ್ಲರೂ ತಾವು ತಾವು ಆ ಎಲ್ಲ ಅವತಾರಗಳನ್ನ ಯಾದವರು ಪ್ರಭಾತ ಕ್ಷೇತ್ರಕ್ಕೆ ಹೋಗಿ ತಮ್ಮ ಅವತಾರಕವರನ್ನು ಮುಗಿಸ್ತಾರೆ. ಕೃಷ್ಣನು ಕಾಲನಿಗೆ ಮೇಲೆ ಎತ್ತುಕೊಂಡು ಕೂತಿರ್ತಾನೆ, ಬಾಣವನ್ನು ಹೊಡಿತಾರೆ. ಒಂದು ದೇಹವನ್ನು ಸೃಷ್ಟಿ ಮಾಡಿ ಕೃಷ್ಣ ಪರಮಾತ್ಮ ತಾನ ಪರಂಧಾಮಕ್ಕೆ ತೆರಳುತ್ತಾನೆ. ಎಲ್ಲ ವಿಷಯ ಸಮಗ್ರ ಒಂದೇ ಮಾತಲ್ಲಿ ಹೇಳೋದಾಗಿದ್ದರೆ, ದಶಮಸ್ಕಂದದ ಒಂದು ತುಣುಕು ಸಂಪೂರ್ಣವಾದ ಮಾತಿಯನ್ನು ಉದ್ಧವರು ಪೂರ್ತಿ ಹೇಳ್ಬಿಟ್ರು. ಆಮೂಲಾಗ್ರ ಹೇಳ್ಬಿಟ್ರು, ಹಿಂಗ್ 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 ಅಂತೆಲ್ಲ ಹೇಳ್ಬಿಟ್ರು. ಇಷ್ಟೆಲ್ಲ ಆದಾಗ ಕೇಳ್ತಾರೆ, ಸ್ವಾಮಿ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗ್ತಾರಂತ ಹೇಳಿದ್ರಿ, ಸರ್ವ ಯಾದವರ ನಾಶವಾಗ್ತದಂತ ಹೇಳಿದಿರಿ, ನೀವು ಮಾತ್ರ ಬದುಕಿರ್ತೀರಲ್ಲ, ಇದಕ್ಕೇನು ಕಾರಣ? ಅವರು ಯಾದವರೇ ಇಲ್ಲ ಅಂತ ಕೇಳಿದಾಗ ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಉತ್ತಮವಾದ ಭಗವಂತನ ಭಕ್ತ ಅಂತ ದೇವರು ಕೃಷ್ಣ ನನಗೆ ಪರಮಾನುಗ್ರಹವನ್ನು ಮಾಡಿದ. ಏನಂತ, ನೀವು ಈ ಗುಂಪಲ್ಲಿ ಸೇರಬೇಡಿ, ಎಷ್ಟೇ ಶಾಪಾದಿಗಳಿದ್ದರೂ ಕೂಡ ನಿಮ್ಮನ್ನು ಬದುಕಿಸುವ ಸಾಮರ್ಥ್ಯ ನನ್ನ ಹತ್ರ ಇದೆ, ನೀವು ಬದರಿಗೆ ಹೊರಟು ಹೋಗಿ ಇಲ್ಲಿರಲೇಬೇಡಿ ಅಂತ ಹೇಳ್ಬಿಟ್ಟ. ಅದಕ್ಕೆ ನಾ ಬದರಿಗೆ ಹೋಗಿದ್ದೆ, ಸಮಯ ಬರ್ತದೆ ಆವಾಗ ಬನ್ನಿ, ನಾನು ಅನುಗ್ರಹ ಮಾಡ್ತಾ ಇದ್ದೇನೆ, ನೀವು ಇದ್ದು ಸಮಗ್ರವಾದ ಭಾಗವತಾದಿಗಳನ್ನ, ಸತ್ಯಾಸ್ತ್ರಾದಿಗಳನ್ನ ನೀವು ಮುಂದೆ ವಿದುರ ಬರ್ತಾನೆ, ಭೇಟಿಯಾಗತ್ತೆ, ಅವಾಗ ಉಪದೇಶ ಕೊಡಬೇಕು ಅಂತಾನೆ ನನ್ನ ಉಳಿಸಿದ್ದಾನೆ. ಕೃಷ್ಣನ ಅನುಗ್ರಹ. ದೇವರು ಯಾಕೆ ಹೀಗೆ ಮಾಡಿದ ಅಂತಂದ್ರೆ, ದೇವರು ಯಾರೇ ಶಾಪ ಕೊಟ್ಟರು ತನಗೆ ಇಚ್ಛೆಯಾದ ನಡೆಸ್ತಾನೆ.
ಅದನ್ನು ಮೀರುವ ಸಾಮರ್ಥ್ಯವೂ ಇದೆ. ಅದಕ್ಕೇನು ಮಾಡಿದ, ಆ ಬ್ರಾಹ್ಮಣರೆಲ್ಲ ಋಷಿಗಳೆಲ್ಲ ಕೊಟ್ಟ ಶಾಪವನ್ನ ತನ್ನ ಪರ್ಯಂತರವಾಗಿ ನಡೆಸದೇನು ಇರಬೇಕಲ್ಲ, ಅದಕ್ಕೇನು ಮಾಡ್ದ, ಉದ್ಧವನ ಕುಲನ ಉಳಿಸ್ತ. ಇದು ಭಗವಂತನ ಸಂಕಲ್ಪ. ಹೀಗಿರುವಂತಹ ಸಂದರ್ಭದಲ್ಲಿ ಆ ಕೃಷ್ಣ ಪರಮಾತ್ಮನ ಅದ್ಭುತವಾದ ಎಲ್ಲ ವಿಷಯವನ್ನು ಕೂಡ ತಿಳಿಸಿ ವಿದುರರಿಗೆ ಒಂದು ರಹಸ್ಯವಾದ ವಿದ್ಯೆಯನ್ನು ಹೇಳ್ತಾರೆ, ವಿಷಯವನ್ನು ಹೇಳ್ತಾರೆ. ನೀವು ತಿರುಗಾ ಹಸ್ತಿನಾಪುರಕ್ಕೆ ಹೋಗ್ತೀರಿ, ಕೃಷ್ಣ ಇರ್ತಾನೆ. ಆದರೆ ಕೃಷ್ಣನ ಎಲ್ಲ ಚರಿತ್ರೆಯನ್ನ ಬೇಕಾದ್ರೆ ಹೇಳಿ, ಬಾಲಲೀಲೆ ಹೇಳಿ, ಯೌವನದಾಟ ಹೇಳಿ, ಎಲ್ಲ ಹೇಳಿ. ಅದು ಪರಂಧಾಮಕ್ಕೆ ಹೋಗೋ ವಿಷಯವನ್ನ ಮಾತ್ರ ಯಾರತ್ರನೂ ಹೇಳಬೇಡಿ. ಯಾಕೆ ಗೊತ್ತಾಗುತ್ತೆ, ಎಲ್ಲರೂ ಕೃಷ್ಣನನ್ನ ಉಳಿಸುವುದಕ್ಕೆ, ಕೃಷ್ಣನ ಉಳಿಸ್ಬೇಕಂತಾನೆ ಎಲ್ಲ ಋಷಿಗಳು ತಮ್ಮ ತಪಸ್ಸನ್ನ ಪುಣ್ಯವನ್ನ ಕೊಟ್ಟು ಬಿಡ್ತಾರೆ. ದುರ್ವಾಸರಿ ಕೆಲಸ ಮಾಡ್ತಾರೆ, ಮನೆಗೆ ಹೋಗ್ತಾರೆ, ರುಕ್ಮಿಣಿ ಮನೆಗೆ ಹೋಗ್ತಾರೆ. ಹೋದಾಗ ಹೇಳ್ತಾರೆ ಪಾಯಸ ಮಾಡು ಅಂತ ಹೇಳಿದ್ರು. ಹ್ಞೂ ಅಂತಂದು, ಹೋಗೋ 1 ಲೀಟರ್ ಹಾಲು ತಗೊಂಬ ಅಂತ ಕಳಿಸಿದ್ರು ಮಗನನ್ನ. ಅವ್ರು ದುರ್ವಾಸರು ಹೇಳಿದ್ರು 1 ಲೀಟರ್ ಹಾಲು ನಮಗೆ ಸಾಲಲ್ಲ, 30-35 ಲೀಟರ್ ಹಾಲು ತರಿಸು ಅಂತ ಹೇಳಿದ್ರು. ಇರೋರು 3 ಜನ 30 ಲೀಟರ್ ಹಾಕಿ ಅಂತ ಕೇಳಿದ್ರು. ಹೇಳ್ತೀನಿ ತರಿಸು ಅಂತಂದು ಒಂದು 30-35 ಲೀಟರ್ ಹಾಲು ತರಿಸಿ ಪರಮಾನ್ನ ಮಾಡಿ ಭೋಜನ ಮಾಡುವಾಗ ಒಂದು ಸೌಟ್ ಹಾಕಿಸ್ಕೊಂಡ್ರು. ಊಟ ಮಾಡೋರು ಎದ್ಬಿಟ್ರು. ನಮ್ಮ ಕಡೆ ಒಂದು ವಾಡಿಕೆ, ಉಳಿದಿದ್ದು ಚೆಲ್ಲಿದ್ದರೆ ನಿಮ್ಮ ತಲೆ ಕಟ್ತೀವಿ ನೋಡಿ ಅಂತ ಹೇಳ್ತೀವಿ ನಾವು. ರುಕ್ಮಿಣಿ ಅಂದು ಉಳಿದೀರಿ ನಿಮ್ಮ ತಲೆ ಕಟ್ತೀನಿ ಅಂತಂದು. ಅವಾಗ ಸುಮ್ಮನಿರ್ಬೇಕು ಬೇಡ ಅವರು ದುರ್ವಾಸರು. ನನ್ನ ತಲೆಗೇನು ಕಟ್ತಿ ತಗೊಂಡು ನಿನ್ನ ಗಂಡನ ತಲೆ ಮೇಲೆ ಸುರಿ ಅಂತಂದು. ಏನು ಹಂಗಂತ್ರಿ ಅಂದ್ರು. ನಾ ಹೇಳ್ತೀನಿ ಸುರಿ ಅಂತಂದು. ನೋಡಿ ಅದು ಕೇಳ್ತಿದ್ರು. ಹೋಗಿ ಕೃಷ್ಣನ ಮೇಲೆ ಸಂಪೂರ್ಣ ಪಾಯಸ ಅಭಿಷೇಕ ಮಾಡಿ. ಒಂದೇ ಒಂದು ತಪ್ಪು ಏನು, ಕೃಷ್ಣನನ್ನ ನಿಲ್ಲಿಸಿ ಅಭಿಷೇಕ ಮಾಡೋದು. ಪಾಯಸ ಯಾವಾಗಲೂ ಗಟ್ಟಿ ಇರ್ತದೆ. ನಮ್ಮ ಪಾಯಸ ಬೇರೆ, ಅವ್ರ ಪಾಯಸ ಬೇರೆ. ನಮ್ಮ ಪಾಯಸ ಎಲೆ ಮೇಲೆ ನಿಲ್ಲಂಗಿಲ್ಲ. ಆದ್ರೆ 3 ತಿಂದೇನೋ ಆಚಾರ ಅಡಿಗೆಯವರು ಹಾಗೆ ಮಾಡಿಲ್ಲ, ಒಳ್ಳೆ ಉತ್ತಮವಾದ ಮಾಡಿದ್ದಾರೆ. ಕೆಲವು ಕಡೆ ನೋಡಿರ್ತೇವಲ್ಲ, ಅವ್ರ ಪಾಯಸ ಬಳಸಕ್ಕೆ ಅವ್ರಿಗೆ ಸಂಕೋಚ, ಯಾಕಂದ್ರೆ ನಿಲ್ಲಂಗಿಲ್ಲ ಪಾಪ ಅದು. ಆದ್ರೆ ಆ ಪಾಯಸ ಹಂಗಿರಲಿಲ್ಲ. ಆಪಾದ ಮೌಳಿ ಪರ್ಯಂತರವಾಗಿ ಹೇಳಿದರೆ ಎಲ್ಲ ಇಡೀ ದೇಹ ಕೃಷ್ಣಂದು ಒದ್ದೆ ಪಾಯಸ. ಗಟ್ಟಿ ಇದ್ದದ್ದಕ್ಕೆ ಪಾದ ತಳ ಅದು ಮಾತ್ರ ತೊಯ್ಲಿಲ್ಲ, ಗಟ್ಟಿ ಇತ್ತಲ್ಲ, ಕೆಳಗೆ ಬರಬೇಕಲ್ಲ. ನಾವು ಜೇನುತುಪ್ಪ ಅಭಿಷೇಕ ಮಾಡಿದ್ರೆ ಅದು ಕೆಳಗೆ ಬರೋದಷ್ಟು ಸಮಯ ಬೇಕಾಗತ್ತಲ್ಲ. ಹಾಗಿದ್ದ ಹಾಗೆ ಅಷ್ಟಲ್ಲಿ ಇದಾಯ್ತು, ಎಲ್ಲ ಆಯ್ತು, ಹೊರಟೋದು. ಆಮೇಲೆ ಕೇಳ್ತಾರೆ ರುಕ್ಮಿಣಿ, ಯಾಕೆ ಹಿಂಗೆ ಮಾಡಿದ್ರೆ ಅಂದ್ರೆ ಈಗ ನಿನಗೆ ಗೊತ್ತಾಗಲ್ಲ, ಪ್ರಸಂಗ ಬಂದಾಗ ಗೊತ್ತಾಗತ್ತೆ ಅಂತಂದು. ಅದೇ ಪ್ರಸಂಗ ಏನು ಅಂತಂದ್ರೆ ಇದೇ ಪ್ರಸಂಗ. ಕೃಷ್ಣ ಯಾಕೆ ಕಾಲಕ್ಕೆ ಮೇಲೆ ಕೂತ್ಕೊಂಡ ಅಂತಂದ್ರೆ ಅವನ ಪಾದ ಕೆಂಪಾಗಿರುವಂತ ಪಾದ. ಅದನ್ನು ನೋಡಿ ಬೇಡ ಬೇಡ ದೂರದಿಂದ ಇಲ್ಲಿ ಯಾವುದೋ ಪಕ್ಷಿ ಇದೆ ಅಂತ ಬಾಣವನ್ನು ಹೊಡಿಲಿ ಅಂತ ಆತರ ಮೇಲೆತ್ತು ಕೂತ್ಕೊಂಡ. ಹಾಗ್ಯಾಕೆ ಮಾಡಿದ ಅಂದ್ರೆ ದೂರ್ವಾಸರು ಪಾಯಸ ಎಲ್ಲ ಏನ್ ಮಾಡಿದ್ರು, ತಮ್ಮ ತಪಸ್ಸಿನ ಶಕ್ತಿಯಿಂದ ಪೂರ್ಣ ಅಭಿಮಂತ್ರಣ ಮಾಡಿಬಿಟ್ರು. ಇದು ಕೃಷ್ಣನಿಗೆ ಯಾರೇ ಬಾಣ ಬಿಟ್ರು ಇನ್ನೊಂದು ಆಟೋದು ಬೇಡ, ಇವನು ಹೀಗೆ ಈ ಭೂಮಿಯಲ್ಲಿ ಇರಲಿ, ಧರ್ಮವನ್ನ ಉಳಿಸ್ಲಿ. ಕೃಷ್ಣ ಋಷಿಗಳ ಮುನಿಗಳ ಮನಸ್ಸು ಬೇಜಾರು ಮಾಡಬಾರ್ದಲ್ಲ, ಪಾಪ ಅಭಿಷೇಕ ಮಾಡಿಕೊಂಡ. ಆದ್ರೆ ಪ್ರತಿಯೊಬ್ಬ ಮನುಷ್ಯ, ನಡೆಯುವ ಮನುಷ್ಯ ತಪ್ಪು ಮಾಡ್ಲಿಕ್ಕೇ ಬೇಕಲ್ಲ. ಪಾದವನ್ನ ಮಾತ್ರ ಸಹಿಸ್ಕೊಳ್ಳಿಲ್ಲ ಕೃಷ್ಣ. ಕಾಲ್ ಮೇಲೆ ತಿಟ್ಟ, ಅದೇ ಕಾಲ್ ಮೇಲೆ ತಿಟ್ಟ ಬಾಣವನ್ನು ಬಿಟ್ಟ. ಹೀಗೆ ಆಗತ್ತೆ, ಅದನ್ನು ಯಾರಿಗೂ ಹೇಳಕ್ ಹೋಗಬೇಡಿ ಅಂತ ಆ ವಿಷಯವನ್ನು ಕೂಡ ಪ್ರಸ್ತಾಪವನ್ನು ತಿಳಿಸಿದಾಗ ಆ ಕೃಷ್ಣ ಆ ಏನು ಸಮಗ್ರವಾದ ಉಪದೇಶವನ್ನ ಉದ್ಧವರಿಗೆ ಮಾಡಿದ್ದನು ಕೃಷ್ಣ, ಮೈತ್ರೇಯರಿಗೆ ಉದ್ಧವರಿಬ್ಬರಿಗೂ ಕೂಡ ಮಾಡಿದ್ದ. ಅದನ್ನ ಸಂಪೂರ್ಣವಾಗಿ ಕೃಷ್ಣನ ಅದ್ಭುತವಾದ ಲೀಲೆಗಳನ್ನ ಉದ್ಧವರು ವಿದುರರಿಗೆ ತಿಳಿಸಿ ಅವ್ರು ಹೇಳ್ತಾ ಇದ್ದಾರೆ, ನೋಡಪ್ಪ ನಾನು ಬದರಿ ಯಾತ್ರೆಗೆ ಹೊರಡ್ತೇನೆ. ಸ್ವಾಮಿ ನೀವು ಸ್ವಲ್ಪ ಬರೀ ದಶಮಸ್ಕಂದ ಹೇಳ್ಬಿಟ್ರಿ ಕೃಷ್ಣನ್ ಲೀಲೆ, ಉಳ್ಕಿದ್ದು ನಾ ಭಾಗವತ್ ಕೇಳ್ಬೇಕಲ್ಲ. ಏನಿಲ್ಲ, ಹೀಗೆ ತೀರ್ಥಯಾತ್ರೆ ಮಾಡ್ಕೋತ್ ಹೋಗು. ಮೈತ್ರೇಯರು ಸಿಗ್ತಾರೆ ನಿಮ್ಗೆ. ಮೈತ್ರೇಯರು ಸಂಪೂರ್ಣವಾಗಿ ಇಡೀ ಸಮಗ್ರವಾದ ಭಾಗವತವನ್ನ ಉಪದೇಶ ಕೊಡ್ತಾರೆ. ಇದೇ ಕೃಷ್ಣನಾಜ್ಞೆ ಅಂತಂದ್ರು. ನೀನು ನನ್ನ ಚರಿತ್ರೆಯನ್ನ ಹೇಳಿ ಬದ್ರಿ ಹತ್ರ ಹೊರಟೋಗು, ಮುಂದಿನದನ್ನ ಮೈತ್ರೇಯರು ಉಪದೇಶವನ್ನು ಮಾಡ್ತಾರೆ ಅಂತಾನೆ ಆಜ್ಞೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನೀನು ಪ್ರಯಾಣವನ್ನ ಮಾಡು ಅಂತ ಹೇಳಿದಾಗ ಅಲ್ಲಿಂದ ಭಗವಂತನ ಅದ್ಭುತವಾದ ಸ್ಮರಣೆಯನ್ನ ಮಾಡ್ತಾ ವಿದುರರನ್ನ ಕೇಳಿಕೊಂಡು
ಉದ್ಧವರು ತಮ್ಮ ಬದರಿಯಾತ್ರೆಗೆ ಹೊರಟಿದ್ದಾರೆ. ವಿದುರರು ಹಾಗೆ ತೀರ್ಥಯಾತ್ರೆಯನ್ನು ಮಾಡ್ಕೋತ ಮುಂದೆ ಬಂದಿದ್ದಾರೆ. ಹಾಗೆ ಮುಂದೆ ಬರ್ತಾ ಅನೇಕ ವಿಧವಾದ ತೀರ್ಥಗಳು, ಒಳ್ಳೊಳ್ಳೆ ಜ್ಞಾನಿಗಳು, ಬದರಿಕಾಶ್ರಮ ಮತ್ತೊಮ್ಮೆ ಎಲ್ಲವನ್ನೂ ಕೂಡ ಮಾಡ್ಕೋತ ಬರ್ತಾ ಕೊನೆಗೆ ಹರಿದ್ವಾರಕ್ಕೆ ಬಂದಿದ್ದಾರೆ. ಹರಿದ್ವಾರಕ್ಕೆ ಬಂದಾಗ ಅಲ್ಲಿ ಮೈತ್ರಿಯರ ಸಮಾಗಮವಾಗ್ತಾ ಇದೆ. ಅದ್ಭುತವಾದ ಗಂಗಾ ನದಿ, ಅದರ ತೀರದಲ್ಲಿ ಹರಿದ್ವಾರ, ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಮೈತ್ರಿಯರ ಸಮಾಗಮ, ಬಂದಿರತಕ್ಕಂಥ ಪರಸ್ಪರ ಅದ್ಭುತವಾಗಿರ್ತಕ್ಕಂಥ ಸ್ವಾಗತ ನಮಸ್ಕಾರಾದಿಗಳು ಅವೆಲ್ಲವನ್ನೂ ಕೂಡ ಮಾಡಿ ಆದ ಮೇಲೆ ಮೈತ್ರಿಯರನ್ನ ವಿದುರರು ಕೇಳ್ತಾ ಇದ್ದಾರೆ, ಸ್ವಾಮಿ ಭಾಗವತವನ್ನ ಉಪದೇಶವನ್ನ ಮಾಡಿ. ಅವರು ಉದ್ಧವರು ಕೃಷ್ಣನ ಲೀಲೆಗಳನ್ನ ಹೇಳಿ ಹೊರಟ್ಬಿಟ್ರು. ನಂಗೆ ಸಾಲದು, ಅವರು ಬರೀ ಹೆಡ್ಲೈನ್ಸ್ ಹೇಳಿಬಿಟ್ರು. ಪೂತನ ಸಂಹಾರವಾಯಿತು, ಷಡ್ಕಾಲ ಸಂಹಾರವಾಯಿತು, ತೃಣಾವರ್ತ ಸಂಹಾರವಾಯಿತು, ಕಂಸನ ಸಂಹಾರವಾಯಿತು ಅಂತ. ನನಗೆ ಅಷ್ಟೆಲ್ಲ ನನಗೆ ಸುಮ್ಮನೆ ಹೆಡ್ಲೈನ್ಸ್ ಓದು ನನಗಿಷ್ಟ ಇಲ್ಲ. ನನಗೆ ವಿಸ್ತಾರವಾಗಿ ಬೇಕು. ಕಲಿಯುಗದೊಳಗೆ ವೆಂಕಟನಾಥ ಅಂತ ಕರೀತಾರೆ, ತ್ರೇತಾಯೊಳಗೆ ಅಂಜನಾಥ ಅಂತ ಕರೀತಾರೆ. ಹಿಂಗೆ ಹೇಳ್ಕೊಂಡ್ರೆ ನನಗೆ ಇಷ್ಟ ಇಲ್ಲ. ಸಂಪೂರ್ಣ ಡೀಟೇಲ್ ಆಗಬೇಕು ಅಂತ ಹೇಳ್ತಾರಲ್ಲ, ಹಂಗೆ ನನಗೆ ವಿಸ್ತಾರವಾಗಿ ಬೇಕು ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಮೈತ್ರೇಯರು ಹಾಗೂ ಇವರು ಇಬ್ಬರು ಕೂಡ ಮೈತ್ರೇಯರನ್ನ ವಿದುರರು ನಾನಾ ವಿಧವಾದ ಪ್ರಶ್ನೆಗಳನ್ನ ಮಾಡ್ತಾರೆ. ಪ್ರಶ್ನೆನೇ ಸುಮಾರು ಒಂದು 20 ಶ್ಲೋಕ. ಭಗವಂತ ಅಂದ್ರೆ ಹೇಗಿದ್ದಾನೆ, ಹೇಗೆ ಧ್ಯಾನವನ್ನ ಮಾಡಬೇಕು, ಅವನ ಸೃಷ್ಟಿಯನ್ನ ಹೇಗೆ ಮಾಡಿದ, ಈ ಸಮಗ್ರವಾದ ಪ್ರಪಂಚವನ್ನ ಅವನು ಹೇಗೆ ನಡೆಸ್ತಾನೆ, ಇವೆಲ್ಲವನ್ನೂ ಕೂಡ ನನಗೆ ಸವಿಸ್ತಾರವಾಗಿ ಹೇಳಬೇಕು ಎಂಬುದಾಗಿ ಹೇಳಿಕೊಂಡಾಗ ಅದರಂತೆ ಉಪದೇಶವನ್ನ ಕೊಡುವುದಕ್ಕೆ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿದ್ರು, ಅದಕ್ಕೆ ಉಪದೇಶವನ್ನ ಕೊಡ್ತಾ ಇದ್ದಾರೆ. ಏನದು ಅಂತಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಭಗವಂತ ಸಂಪೂರ್ಣವಾದ ಎಲ್ಲ ಜೀವರಾಶಿಗಳನ್ನ ಲಯವನ್ನ ಮಾಡಿದ್ದ. ಸೃಷ್ಟಿಯನ್ನ ಹೇಳಬೇಕಾದ್ರೆ ಲಯವಾಗಿದ್ದನ್ನ ಹೇಳಬೇಕಲ್ಲ, ಹಾಗೆ ಎಲ್ಲವನ್ನೂ ಕೂಡ ಭಗವಂತ ಲಯವನ್ನ ಮಾಡಿದ್ದ. ಲಯವನ್ನ ಮಾಡಿ ಸ್ವತ್ವ ಪ್ರವೇಶ ದ್ವಾರ ಎಲ್ಲರಿಗೂ ಕೂಡ ಲಯ. ಆ ಲಯವಾದ ಮೇಲೆ ಎಲ್ಲವನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡಿದ್ದ. ಅದನ್ನೇ ಮೂಲ ಪ್ರಕೃತಿ ಅಂತ ಕರೀತಾರೆ. ಆಗ ಆ ಭಗವಂತನನ್ನ ಬಿಟ್ಟು ಬೇರೆ ಯಾವುದು ಕಾಣಿಸ್ತಿರಲಿಲ್ಲ. ಎಲ್ಲವೂ ಭಗವಂತನ ಒಳಗೆ ಇದ್ದವು, ಭಗವಂತನ ಅಧೀನ. ಕಾಲಾದಿಗಳು ಎಲ್ಲವೂ ಅವನ ಅಧೀನವಾಗಿ ಇತ್ತು. ಯಾಕೆಂದ್ರೆ ಕಾಲವಿತ್ತು, ಪ್ರಕೃತಿ ಇತ್ತು, ಜಲವಿತ್ತು ಅಂತೆಲ್ಲ ಇದೆ. ಅವೆಲ್ಲ ಇದ್ದರೂ ಕೂಡ ಭಗವಂತನ ಅಧೀನವಾಗಿ ಇತ್ತು. ಅದು ಸ್ವತಂತ್ರತೆಯ, ಯಾರಿಗೂ ಸ್ವತಂತ್ರ ಇಲ್ಲೇ ಇಲ್ಲ. ಇದ್ದರೂ ಅವದೇ ಆದ ಲಯಗಳಿದೆ. ಆ ರೀತಿಯಲ್ಲಿ ಲಯವಾಗಿ ತಾನು ಭಗವಂತ ಅದನ್ನ ವ್ಯಾಪಾರವನ್ನು ಮಾಡ್ತಿದ್ದ ಅಂತ. ಆ ಭಗವಂತನನ್ನ ಲಕ್ಷ್ಮೀದೇವಿ, ಮಾಯಾದೇವಿ, ದುರ್ಗಾದೇವಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಭಗವಂತ ಇದ್ದೇಳಪ್ಪ, ಈ ಅದ್ಭುತವಾಗಿರ್ತಕ್ಕಂತಹ ಎಲ್ಲ ಜೀವರಾಶಿಗಳು ಒಳಗೆ ಇದೆ. ಆ ಜೀವರಾಶಿಗಳಲ್ಲಿ ಹೇಗಿದೆ ಅಂದ್ರೆ ಅವಕ್ಕೆ ದೇಹವಿಲ್ಲ, ಜೀವ ಹಾಗೇ ಇದೆ. ಲಿಂಗ ದೇಹ ಒಂದು ಇರ್ತದೆ. ಆ ದೇಹವಿಲ್ಲದೆ ಇರುವಂತ ಶಬ್ದ ಕರ್ತವ್ಯವೇನು ಅಂದ್ರೆ ಸಾಧನೆ ಮಾಡುವುದಕ್ಕೆ ಬೇಕಾಗಿರತಕ್ಕಂತಹ ದೇಹ ಇಲ್ಲ. ಆ ಅರ್ಥದಲ್ಲಿ ಅಷ್ಟೇ ಹೊರತು ದೇಹವಿಲ್ಲ ಅನ್ನೋ ಶಬ್ದಕ್ಕೆ ಜೀವರಾಶಿಗಳು ಹೇಗಿದ್ರು ಅಂತಂದ್ರೆ ಲಿಂಗ ಶರೀರದಿಂದ ಅವರು ಇದ್ದರು. ಅವರಿಗೆ ಹೊರಗೆ ಬಂದ ಮೇಲೆ ಅವರಿಗೆ ಒಂದೊಂದು ತರಹದ ದೇಹಗಳು ಬರ್ತಾ ಹೋಗ್ತವೆ. ಶಾಸ್ತ್ರದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಅನಿರುದ್ಧ ನಾಮಕನಾದ ಭಗವಂತನಿಂದ ಅನಿರುದ್ಧ ದೇಹ ಬರ್ತದೆ. ಭಗವಂತನ ಕೆಲಸ ಪ್ರದ್ಯುಮ್ನ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಒಬ್ಬೊಬ್ಬರು ನನ್ನ ಕೆಲಸ ಮಾಡ್ತಾರಲ್ಲ. ಅನಿರುದ್ಧ ಏನ್ ಮಾಡ್ತಾನೆ ಅಂತಂದ್ರೆ ಅನಿರುದ್ಧ ನಾಮಕನಾಗಿರ್ತಕ್ಕಂತಹ ಭಗವಂತ ಈ ಎಲ್ಲ ಜೀವರಾಶಿಗಳಿಗೆ ಅವರವರ ಯೋಗ್ಯತಾನುಸಾರವಾಗಿ ದೇಹವನ್ನ ಕೊಡ್ತಾನೆ. ನಾವು ಪುಣ್ಯ ಮಾಡಿದ್ರೆ ಬ್ರಾಹ್ಮಣೋಚಿತವಾದ ದೇಹವನ್ನ ಕೊಡ್ತಾನೆ. ಪಾಪವನ್ನ ಮಾಡಿದರೆ ಹಂದಿಯ ದೇಹವನ್ನ ಕೊಡ್ತಾನೆ. ಜೀವ ಇದೆ, ದೇಹ ಕೊಡೋದು ಅವನು. ಆ ದೇಹವನ್ನು ಕೊಟ್ಟ ಮೇಲೆ ಮತ್ತೆ ಪ್ರತಿಯು ಬರಬೇಕಾದ್ರೆ ಆ ಅನಿರುದ್ಧ ದೇಹದಿಂದ ಯುಕ್ತವಾದ ನಾವು ಈ ಪ್ರಕೃತಿಯಿಂದಲೂ ಸಹಿತವಾಗಿರ್ತಕ್ಕಂಥ ದೇಹಗಳನ್ನು ಧಾರಣೆ ಮಾಡಿಕೊಂಡು ಸ್ಥೂಲ ದೇಹವನ್ನು ಧಾರಣೆ ಮಾಡಿಕೊಂಡು ಪ್ರಪಂಚಕ್ಕೆ ಬರ್ತೇವೆ. ಇಷ್ಟು ಜೀವರಾಶಿಗಳು ಉತ್ಪತ್ತಿ. ಇಂತಹ ಭಗವಂತ ತಾನು ಎಚ್ಚರಗೊಂಡಿದ್ದ. ತನ್ನ ಅದ್ಭುತವಾಗಿರ್ತಕ್ಕಂತಹ ವೀರ್ಯದಿಂದ ಬ್ರಹ್ಮದೇವರನ್ನ ವಿರಂಚಿಯನ್ನ
ಸೃಷ್ಟಿಯನ್ನ ಮಾಡಿದ. ಸೃಷ್ಟಿ ಮಾಡಿ ಆದ ಮೇಲೆ ಮಹತ್ತತ್ವವನ್ನ ಮೊನ್ನೆ ಬಂದಿತ್ತಲ್ಲ, ಎಲ್ಲ ಮಹತ್ತತ್ವ ಅಂದ್ರೇನು ಅಂತಂದ್ರೆ ಜೀವರಾಶಿಗಳ ಸ್ವಭಾವ, ಗುಣ, ಕಾಲ ಇವೆಲ್ಲ ಸೇರಿಯೇನೆ ಮಹತ್ತತ್ವ. ಇವೆಲ್ಲ ಸೇರಿಯೇನೆ ಮಹತ್ತತ್ವ. ಆ ಮಹತ್ತತ್ವಕ್ಕೆ ವಿರಿಂಚಿ ಅಂದರೆ ಬ್ರಹ್ಮದೇವರನ್ನ ಅಭಿಮಾನಿ ದೇವತೆಗಳನ್ನಾಗಿ ಮಾಡಿದ. ಆಮೇಲೆ ಭಗವಂತ ಆ ಬ್ರಹ್ಮದೇವರ ಮುಖಾಂತರ ಹಾಗೂ ತಾನು ಇಬ್ಬರು ಕೂಡ ಸೇರಿಕೊಂಡು, ಅಂದರೆ ತಾನೇ ಮುಖ್ಯಸ್ಥನಾಗಿ ನಿಂತು ಸತ್ವರದ ಸಮೋಗುಣಗಳನ್ನು ವಿಕಾರವನ್ನುಗೊಳಿಸಿ ಮೂಲ ಸತ್ವಗುಣವನ್ನು ಹಾಗೆ ಬಿಟ್ಟು ರಜೋಗುಣಸ್ಥವಾದ ಸತ್ವಗುಣದಿಂದ ಅದ್ಭುತವಾಗಿರುವಂತಹ ಬ್ರಹ್ಮದೇವರ ಶರೀರ, ಅರ್ಥಾತ್ ಬ್ರಹ್ಮದೇವರು ಬಂದಾಗ ಅವರಿಗೆ ಶರೀರಾದಿಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ. ಅದರಿಂದ ಅಹಂಕಾರ ತತ್ವ, ಅದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ರುದ್ರದೇವರನ್ನ ಮಹಾತತ್ವಾದ ಅಹಂಕಾರಂ ಸಸತ್ಯ ಶಿವವಿಗ್ರಹಂ ಅಂತ ಹೇಳಿದ ಹಾಗೆ ರುದ್ರದೇವರ ಶರೀರವನ್ನ ಸೃಷ್ಟಿ ಮಾಡಿದ. ಅದರ ವಿಭಾಗಗಳನ್ನು 3 ವಿಭಾಗಗಳನ್ನು ಮಾಡುತ್ತಾ ವೈಕಾರಿಕ, ತೇಜಸ, ತಾಮಸ ಎಂಬುದಾಗಿ ವಿಭಾಗಗಳನ್ನು ಮಾಡಿದ. ಅವುಗಳಲ್ಲಿ ದೇವತೆಗಳ ದೇಹವನ್ನ ಮಾಡಿದ, ಮನಸ್ಸು ಅವುಗಳನ್ನ ನಿಯಮನ ಮಾಡಿದ. ಇಂದ್ರಿಯಕ್ಕೆ ಅಭಿಮಾನಿಗಳಾದ ದೇವತೆಗಳನ್ನ ಈ ವೈಕಾರಿಕ, ತೇಜಸ, ತಾಮಸ ಎಂಬುವುದರಿಂದ ಭಗವಂತ ಅವುಗಳನ್ನ ಸೃಷ್ಟಿಯನ್ನ ಮಾಡ್ತಾ ಹೋದ. ಇವೆಲ್ಲವೂ ಬ್ರಹ್ಮಾಂಡದ ಹೊರಭಾಗ. ಆ ಬ್ರಹ್ಮಾಂಡದ ಒಳಭಾಗದಲ್ಲಿ ಮತ್ತೆ ಪ್ರವೇಶವನ್ನ ಮಾಡಿದ ಭಗವಂತ. ಆ ಬ್ರಹ್ಮಾಂಡದ ಒಳಗೆ ಸೃಷ್ಟಿ ಮಾಡುವಾಗ ಎಲ್ಲಾ ದೇವತೆಗಳು ಕೂಡ ಬಂದು, ಮೇಲಿನ ಎಲ್ಲಾ ದೇವತೆಗಳು ಕೂಡ ಬಂದು ಮತ್ತೆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ, ಬ್ರಹ್ಮಾಂಡದ ಒಳಗಡೆ ಸೃಷ್ಟಿ ಮಾಡು. ಆಗ ಮತ್ತೆ ಭಗವಂತ ಬ್ರಹ್ಮಾಂಡದ ಒಳಭಾಗದಲ್ಲಿ ಬಂದು ಎಲ್ಲವನ್ನೂ ಕೂಡ ಭಗವಂತ ಸೃಷ್ಟಿಯಾದಿಗಳನ್ನ ಮಾಡ್ತಾನೆ. ಆಗ ಮಾಡುವಾಗ ತನ್ನ ಅದ್ಭುತವಾಗಿರ್ತಕ್ಕಂತಹ ನಾಭಿಕಮಲದಿಂದ ಒಂದು ಕಮಲವನ್ನ, ಪದ್ಮವನ್ನ ಸೃಷ್ಟಿಸಿದ. ಆ ಪದ್ಮ ಸಾವಿರಾರು ದಳಯುಕ್ತವಾಗಿರ್ತಕ್ಕಂತಹ ಪದ್ಮ. ಅದರಲ್ಲಿ ಬ್ರಹ್ಮದೇವರನ್ನ ತಂದು ಕೂಡಿಸಿದ. ಆ ಬ್ರಹ್ಮದೇವರು ನಾನು ಯಾರು, ಇಲ್ಲಾಕ್ ಬಂದಿದ್ದೇನೆ, ಏನು ಅಂತಾನೆ ಅವರಿಗೆ ಗೊತ್ತಾಗಲಿಲ್ಲ. ಆ ದೇಡನ್ನೇ ಹಿಡ್ಕೊಂಡು ಕೆಳಗೆ ಹೋದ್ರು. ನಾನು ಎಲ್ಲಿಂದ ಬಂದಿದ್ದೀನಿ, ಯಾರು ನಾನು, ಏನು ಅಂತ. ಎಷ್ಟು ದಿವಸ ಹೋದ್ರಪ್ಪ ಅಂತಂದ್ರೆ ಮನುಷ್ಯಮಾನದ ಪ್ರಕಾರ ನೋಡಿದಾಗ ಆಶ್ಚರ್ಯವಾಯ್ತು. ಬರಿಷ್ಠ ಹೇಳ್ಕೊಂಡು ಹೋಗ್ಬಿಡ್ತಿದ್ವಿ. 100 ವರ್ಷ ಹುಡುಕ್ತಾರೆ, ಕೆಳಗೆ ಹೋಗ್ತಾರೆ. ನಮ್ಮ ಮಾನದ ಪ್ರಕಾರ 100 ವರ್ಷ. ಕಮಲ್ ದೇವ್ ಹಿಡ್ಕೊಂಡು ಹಿಂಗೆ ಹೋಗ್ಬಿಟ್ರು, ಒಂದಷ್ಟು ದೂರ ಹೋದ್ರು. ಸಾಮಾನ್ಯವಾಗಿ ಹಂಗಿರ್ತದೆ. ಒಂಚೂರು ಮುಂದೆ ಹೋದ್ರೆ ಮಾತಾ ಸಂಘ ಸಿಕ್ತದಂತಾರೆ. 4 ಹೆಜ್ಜೆ ಬಂದ್ಬಿಟ್ಟು ಇಲ್ಲೇನಿಲ್ಲ ಅಂತ ಹೋಗ್ಬಿಟ್ರೆ ಹೆಂಗ ಬರಬೇಕು ಒಳಗೆ, ಅವಾಗ ಹೆಂಗ್ ಸಿಗ್ತದಲ್ಲ. ಹಂಗ ಬ್ರಹ್ಮದೇವರು ಕಮಲದ ದೇಡನ್ನೇ ಹಿಡ್ಕೋತ ಅದರ ಮೂಲ ಎಲ್ಲಿದೆ, ಯಾರಿದ್ದಾರೆ ನೋಡೋಕ್ಕೆ ಅಂತ ಬಂದ್ರೆ 100 ವರ್ಷ ಬಂದು ತಡಾಬುಡ ಮೇಲೆ ಹತ್ತಿಲ್ಲ, ಗಾಬರಿ ಆದ್ರು. ತಿರ್ಗಾ ಮೇಲೆ ಹೋಗಿ ಕೂತ್ಕೊಂಡ್ರು, ಕಮಲದ ದಳಗಳಿಗೆ ಕೂತ್ಕೊಂಡು ಏನ್ ಮಾಡಿದ್ರು ಅಂತಂದರೆ ಮತ್ತೆ 1000 ವರ್ಷ ಆ ಅಂಡೋದಕದಲ್ಲಿರುವಂತಹ ಇದನ್ನ ಮತ್ತೆ ಮೇಲೆ ಆದಿಗಳನ್ನು ಕೂಡ ಮಾಡಿ ಸೃಷ್ಟಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬ್ರಹ್ಮದೇವರು ಮತ್ತೆ 100 ವರ್ಷ ತಪಸ್ಸನ್ನ ಮಾಡ್ತಾರೆ. ಆ 100 ವರ್ಷ ತಪಸ್ಸನ್ನ ಮಾಡುವಾಗ ತಪ ಅಂತ ಆದೇಶವಾಯಿತು. 16 ಹಾಗೆ 21ನೇ ವರ್ಷ ತಪಸ್ಸನ್ನ ಮಾಡುವಾಗ ಆ ತಪಸ್ಸು ಆಗುವುದಕ್ಕಿಂತ ಮುಂಚೆ ಏನ್ ಮಾಡಿದ್ರು, ಹುಡುಕುದ್ರಲ್ಲ. ಹುಡುಕುವಾಗ ಏನ್ ಮಾಡಿದ್ರು, ಪೂರ್ವ ದಿಕ್ಕಲ್ಲಿ ಹಿಂಗ್ ನೋಡಿದ್ರು, ಯಾರು ಕಾಣಿಸ್ತಿಲ್ಲ. ದಕ್ಷಿಣ ದಿಕ್ಕಿಗೆ ಹಿಂಗ್ ತಿರುಗಿದ್ರು. ತಿರುಗೋ ಕಾಲಕ್ಕೆ ಬ್ರಹ್ಮದೇವರಿಗೊಂದು ತಲೆ ಆಡಾಯ್ತು. ಪೂರ್ವದಲ್ಲಿ ನೋಡ್ತಾ ಇದ್ರು, ದಕ್ಷಿಣ ತಿರುಗಬೇಕು ಅಂತ ಹಿಂಗೊಂದಕ್ಕೆ ಸರಿಯಾಗಿ ಒಂದು ತರಿ ಬಂದ್ಬಿಡ್ತು. ತಿರುಗ ಆ ದಿಕ್ಕ ನೋಡ್ಬೇಕಲ್ಲ, ಪಶ್ಚಿಮ ಹಿಂಗ್ ತಿರುಗಬೇಕು ನೋಡಕ್ ಹೋದ್ರು. ಆ ದಿಕ್ಕಿಂದ ಒಂದು ತಲೆ ಬಂದು ಸೇರ್ಕೊಂತು. ಉತ್ತರ ದಿಕ್ಕಿಗೆ ಹಿಂಗ್ ಹುಡ್ಕೋಕೆ ಅಂತ ಹೋದ್ರು. ಆ ದಿಕ್ಕಿಂದ ಒಂದು ತಲೆ ಬಂದು ಸೇರ್ಕ. ಬ್ರಹ್ಮದೇವರು ಭಗವಂತನನ್ನ 4 ದಿಕ್ಕಲ್ಲೂ ಇದನ್ನ ನೋಡಿ ಆಯಾ ದಿಕ್ಕಗಳನ್ನ ತಾವು ಅಧ್ಯಯನವನ್ನ ಮಾಡಿದ್ದರಿಂದ ಅವರಿಗೆ 4 ತಲೆ ಬಂದು ಸೇರ್ಕೊಂಡು ಇದಕ್ಕೆ ಚತುರ್ಮುಖ ಬ್ರಹ್ಮ ಅಂತ.
ಆ ಚತುರ್ಮುಖ ಬ್ರಹ್ಮ ಅಂತನ್ನುವುದು ನೋಡಿ ಎಷ್ಟು ಚೆನ್ನಾಗಿದೆ. ನಾವು ವೇಗವಾಗಿ ಹೋಗಿಬಿಟ್ರೆ ಎಷ್ಟೋ ವಿಷಯಗಳು ಜಂಪ್ ಆಗತ್ತೆ ಅನ್ನೋದಕ್ಕೆ ಇದೇ ಜ್ವಲಂತ ದೃಷ್ಟಾಂತ. 4 ದಿಕ್ಕಿನಲ್ಲೂ ಕೂಡ ನೋಡಿ, 4 ದಿಕ್ಕಿನಲ್ಲೂ ಕೂಡ ನೋಡುವಾಗ ಅವರಿಗೆ ಒಂದೊಂದು ಶರೀರ ಬಂದು ಸೇರಿಕೊಂಡು ಊರ್ಧ್ವಮುಖರಾಗಿ ನೋಡಿದಾಗ ಇನ್ನೊಂದು ತಲೆ ಬಂತು, ಅದಕ್ಕೆ ಅವರಿಗೆ ಪಂಚಮುಖ. ಇನ್ನೊಂದನ ಮುಂದಿನ ಕಥೆ ರುದ್ರದೇವರು ಬರೆದು ಪ್ರಸ್ತಾಪ, ಕಪಾಳ ಅವುಗಳು ಬೇರೆ. ಒಟ್ಟಾರೆ 4 ದಿಕ್ಕುಗಳ ತಲೆಗಳು ಅವರಿಗೆ ಬಂದು ಸೇರಿಕೊಂಡು ಇವರು ಒಂದು ಸೇರಿ 5 ತಲೆಯಾಯಿತು ಅನ್ನುವ ವಿಷಯವನ್ನ ಭಾಗವತ ನಮಗೆ ಬಹಳ ಅದ್ಭುತವಾಗಿ ತೋರಿಸಿಕೊಡ್ತದೆ. ಅಂತಹ ಬ್ರಹ್ಮದೇವರ ಒಳಗೆ ಭಗವಂತ ಪ್ರವೇಶವನ್ನ ಮಾಡಿ ನಾನಾ ವಿಧವಾಗಿರ್ತಕ್ಕಂತಹ ಜೀವರಾಶಿಗಳನ್ನ ಬ್ರಹ್ಮದೇವರ ಮುಖಾಂತರ ತೋರಿಸಿಕೊಡ್ತಾನೆ. ಎಂತಹದದು ಅಂತಂದರೆ 1 ಪಾದದ ಜೀವರಾಶಿಗಳು, 2 ಪಾದದ್ದು, 3 ಪಾದ, 4 ಪಾದ, ನಾನಾ ವಿಧವಾದ ತಿರ್ಯಗ್ಯೋನಿಗಳಲ್ಲಿ ಇರತಕ್ಕಂತಹದ್ದು, ದೊಡ್ಡದಾಗಿರ್ತಕ್ಕಂತಹ ವಿಷಯಗಳು, ಚಿಕ್ಕದಾಗಿರ್ತಕ್ಕಂಥ ಪದಾರ್ಥಗಳು, ಪ್ರತಿಯೊಂದನ್ನು ಕೂಡ ಬ್ರಹ್ಮದೇವರಲ್ಲಿ ತಾನು ನಿಂತು ಭಗವಂತ ಸೃಷ್ಟಿಯಾದಿಗಳನ್ನ ಮಾಡ್ತಾ ಇದ್ದಾನೆ. ಹೀಗೆ ಅವರು ನಾನಾ ವಿಧವಾದ ಸೃಷ್ಟಿಯನ್ನ ಮಾಡಿದರು. 14 ಲೋಕಾತ್ಮಕವಾಗಿರ್ತಕ್ಕಂತಹದ್ದು, ಅಲ್ಲಿ ಇರತಕ್ಕಂತಹ ವಿಷಯಗಳು ಅವೆಲ್ಲವನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ಮಾಡ್ತಾ ಬ್ರಹ್ಮದೇವರು ಸೃಷ್ಟಿಸಿದ ಈ ಪದಾರ್ಥಗಳಲ್ಲಿ ಜೀವರಾಶಿಗಳು ಇದ್ದಾರೆ. ಆ ಜೀವರಾಶಿಗಳು ಜಡ ಪದಾರ್ಥಗಳಿಗಿಂತಲೂ ಉತ್ತಮ, ಬಹಳ ದೀರ್ಘವಾಗಿದೆ. ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಮೊದಲಿಗೆ ಗಿಡ, ಪರ, ಪಶು, ಪಕ್ಷಿ ಎಲ್ಲ ಸೃಷ್ಟಿ ಮಾಡಿದ್ರು. ಅವ್ಯಾವ ಬ್ರಹ್ಮದೇವರನ್ನ ತಿರುಗಿ ನೋಡಲಿಲ್ಲಂತೆ, ಹಾಗೇ ಹೊರಟು ಏನಿಲ್ಲ, ಮಾತೇ ಇಲ್ಲ. ತುಂಬಾ ಬೇಜಾರಾಯ್ತು ಬ್ರಹ್ಮದೇವರಿಗೆ, ಏನಪ್ಪ ನಾನು ಇಷ್ಟು ಸೃಷ್ಟಿ ಮಾಡಿದೆ, ನನ್ನ ಯಾರು ನೋಡೋರೇ ಇಲ್ವಲ್ಲ ಅಂತ. ಆಮೇಲೆ ಬ್ರಹ್ಮದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದರಂತೆ. ಆಗ ಮನುಷ್ಯ ತಿರುಗಿ ನೋಡಿದನಂತೆ, ಅವನಿಗೆ ಜ್ಞಾನ ಕೊಟ್ಟು. ಆವಾಗ ತಿರುಗಿ ನೋಡಿದ ಮನುಷ್ಯ, ಆವಾಗ ಅದಕ್ಕೆ ಬುದ್ಧಿಜೀವಿಗಳು ಅಂತ ಮನಸ್ಸಿಗೆ ಕರಿತಾ ಇದ್ದಾರೆ. ಅವನ ಸೃಷ್ಟಿ ಮಾಡಿ ಅಂದ್ರೆ ಬರೀ ಪುರುಷರ ಸೃಷ್ಟಿ ಆಗೋಯ್ತು. ಸಂಭೋಗ ಮಾಡಿ ಮತ್ತೆ ಜೀವರಾಶಿಗಳು ಉತ್ಪತ್ತಿ ಆಗಬೇಕಲ್ಲ, ಅದಕ್ಕೆ ಅವನ ತಮ್ಮದೇ ಆದ ಒಂದು ಅರ್ಧ ದೇಹವನ್ನು, ಒಂದು ಸ್ತ್ರೀ ಶರೀರವನ್ನ ಸೃಷ್ಟಿಯನ್ನ ಮಾಡ್ತಾರೆ. ಅದರಲ್ಲಿ ಆಸೆಗಳನ್ನ ತುಂಬುತ್ತಾರೆ, ಕಾಮಾರಿಗಳನ್ನ ತುಂಬುತ್ತಾರೆ. ಅದರಿಂದ ಮತ್ತೆ ಜೀವರಾಶಿಗಳನ್ನ ಬ್ರಹ್ಮದೇವರು ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಆ ಕಮಲದ ಏಡಿನಲ್ಲಿರುವಂತಹ ಬ್ರಹ್ಮದೇವರು ಈ ತರ ವ್ಯಾಪಾರವನ್ನ ಮಾಡುವ ಪೂರ್ವದಲ್ಲಿ ಭಗವಂತನನ್ನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ನೀನು ಸ್ವತಂತ್ರನಾಗಿದ್ದೀಯಾ, ಅಂತಹವನು ಇಂಥವನು ಅಂತ ಚೆನ್ನಾಗಿ ಸ್ತೋತ್ರ. ಅದಾದ್ಮೇಲೆ ಅದ್ಭುತವಾಗಿರ್ತಕ್ಕಂತಹ ಸೃಷ್ಟಿ. ಅದಾದ್ಮೇಲೆ ಮಾಡುವಾಗ ಮತ್ತೆ ಬ್ರಹ್ಮದೇವರು ನವವಿಧವಾದ ಸೃಷ್ಟಿಗಳನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಅದರಲ್ಲಿ ಪ್ರಾಕೃತ ಸೃಷ್ಟಿ ಅಂತ ಹೇಳಿ ಮಾಡ್ತಾರೆ. ಅದು ಬ್ರಹ್ಮಾಂಡದ ಹೊರಭಾಗದಲ್ಲಿ ಸೃಷ್ಟಿಯನ್ನ ಮಾಡತಕ್ಕಂತಹದ್ದು. ಅದು 6 ವಿಧವಾಗಿರ್ತಕ್ಕಂಥದ್ದು. ಅದಾದ್ಮೇಲೆ ವೈಕೃತ ಸೃಷ್ಟಿ ಅಂತ ಹೇಳಿ ಇದನ್ನು ಕೂಡ ಬ್ರಹ್ಮದೇವರು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಮಾಡಿ ಏನು ಒಟ್ಟಾರೆ ಮೂಲ ಸತ್ವ ಅಂದರೆ ಸತ್ವರದ ಸಮೋಗುಣಗಳ ಕ್ವಾಂಟಿಟಿಯನ್ನೇ ಹೇಳುತ್ತಾ ಎಷ್ಟೆಷ್ಟು ಜೀವರಾಶಿಗಳನ್ನ ಸೃಷ್ಟಿ ಮಾಡಿದರು, ಅದರಿಂದ ಇನ್ನೆಷ್ಟು ಬೆಳೀತು ಅವೆಲ್ಲವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಮೂಲ ಸತ್ವಗುಣ 100, ರಜೋಗುಣ 200, ತಮೋಗುಣ ಏನಿರ್ತದೆ ಅದು 400 ಭಾಗ ಇರ್ತದೆ. ಅಂದ್ರೆ ನಾವೆಲ್ಲ ಏನು ಬಂದಿದ್ದೇವಲ್ಲ, ಹೆಚ್ಚು ಕಮ್ಮಿ ನಮ್ಮಲ್ಲೆಲ್ಲ ಸತ್ವಗುಣದ ಕ್ವಾಂಟಿಟಿ ಕಮ್ಮಿ ಇರ್ತದೆ. ಒಂದೇ ತಾಸು ಪ್ರವಚನ ಕೇಳುವ ಸತ್ವಗುಣ ಅಷ್ಟೇ. ಸುಮ್ಮನೆ ದೃಷ್ಟಾಂತ, ಪಾಪ ನೀವೆಲ್ಲ 2-3 ಗಂಟೆ ಹೊತ್ತು ಕೊಡ್ತೀರಿ, ಆ ವಿಷಯ ಬೇರೆ. ಸೊ ದೃಷ್ಟಾಂತ ತಿಳಿಲಿಕ್ಕೆ, ದೇವರ ಪೂಜೆ ಮಾಡಿ ಅಂತ ನಾವು 1 ಗಂಟೆ ಹೊತ್ತು ಪೂಜೆ ಕೂತ್ಕೊಂತೀವಿ. ಇದು ಸತ್ವಗುಣ. ಎಷ್ಟು ಹೊತ್ತಿದೆ ನಮ್ಮಲ್ಲಿ? 1 ಗಂಟೆ ಅಷ್ಟೇ ಸತ್ವಗುಣ. ಉಳುಕಿದ ವ್ಯಾಪಾರ ಎಲ್ಲ ಮಾಡುವಾಗ ಸ್ವಲ್ಪ ಇದ್ದದೊಳಗೆ ಯಾರು ಬಂದಾಗ ನಾಟಕ ಮಾಡೋಕ್ಕೋಸ್ಕರವಾಗ ಏನಿಲ್ರಿ ಎಲ್ಲ ನಮ್ಮ ದೇವ್ರು ಮಾಡ್ಕೊಂಡ್ರಿ ಅಂತ ನಾಟಕ ಮಾಡ್ತೇವಲ್ಲ, ಅವೆಲ್ಲ ರಜೋಗುಣ ಸಾಂಕೇತಿಕ. ಅವಾಗ ಮಧ್ಯ ಮಧ್ಯ ಎಲ್ಲೋ ಒಂದ್ ಕಡೆ ಯಾರೋ ಬಂದಾಗ ಹಿಂಗೆ ಇರ್ತದೆ, ಅದು ರಜೋಗುಣ ಕ್ವಾಂಟಿಟಿ ಅಂದ್ರೆ ಅದರ ಕ್ವಾಂಟಿಟಿ ಕಮ್ಮಿ ಅಂತ. ತಮೋಗುಣದ ಕಾರ್ಯ ಏನಿದೆಯಲ್ಲ ಅದು 400% ಅಂತಂದ್ರೆ ಸತ್ವಗುಣ ರಜೋಗುಣಕ್ಕಿಂತಲೂ ಹೆಚ್ಚು. ಹೀಗಾಗಿ ಬೆಳಗಿನಿಂದ ಸಂಜೆಯವರೆಗೆ ನಾವು ವೃಥಾ ಕಾಲಹರಣ ಮಾಡುವುದೇ ಜಾಸ್ತಿ. ಬೆಳಿಗ್ಗೆ ಹೇಳ್ತೇವೆ, ಎದ್ದ ತಕ್ಷಣ ಸಂಧ್ಯಾನ ಪೂಜೆ ಮಾಡುವ 7:30-8 ಗಂಟೆ ಒಳಗೆ ನಾವು ಮುಗಿಸ್ಬಿಟ್ರೆ 8ರಿಂದ ತಿರ್ಗಾ ನಾಳೆ ಬೆಳಿಗ್ಗೆ 5:30-6ವರೆಗೂ ನಾವೇನ್ ಮಾಡೋದಪ್ಪ ಅಂತಂದರೆ ಅವ್ರ ಮನೆಗೆ ಹೋಗಿದ್ದೆ, ಇವ್ರ ಮನೆಗೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ, ಈ ಕೆಲಸ ಆಗಿಲ್ಲ, ಬ್ಯಾಂಕಲ್ಲಿ 23 ಗಂಟೆ ಹೊತ್ತು ನಿಂತೆ. ಇದು ರೀಸನ್
ದೇವರು ಕೇಳಲ್ಲ, ಇದನ್ನು ಬೇಕಾದಲ್ಲಿ ನಾವು ತೀರಾ ಹೇಗೆ ಕಳೀತಾ ಇದ್ದೇವೆ ಅಂತ ಅಷ್ಟೇ ಲೆಕ್ಕ. ಆ ಕ್ಯೂನಲ್ಲಿ ನಿಂತೆ, ಈ ಕ್ಯೂನಲ್ಲಿ ನಿಂತೆ, ಅಲ್ಲಂಗೆ ಮಾಡಿದೆ, ಇಲ್ಲಿಂಗೆ ಮಾಡಿದೆ, ಇವ್ರ ಮನೆಗೆ ಹೋಗಿದ್ದೆ, ಅವ್ರು ತುಂಬಾ ಅಭಿಮಾನ ಮಾಡಿಬಿಟ್ರು, ಟೂವರ್ ಕೂತ್ಕೊಂಡ್ಬಿಟ್ಟೆ, ನನ್ನ ಮನೆ ಕೆಲಸ ಎಲ್ಲ ಹಾಳಾಗೋಯ್ತು. ನಾವು ಮಾತಾಡ್ತಾ ಇದ್ದೇವೆ, ಅಭಿಮಾನ ಸಿಕ್ಕಿದ್ವಿ, ಕಾಲ ವೇಸ್ಟ್ ಆಯಿತು. ದೇವರು ನೋಡೋದು ಎಷ್ಟು ನೋಡ್ತಾನೆ, ನೀನು ಏನು ಮಾಡಿದಿ ಅಷ್ಟೇ. ಹೇಗೆ ಪರೀಕ್ಷೆ ಒಳಗೆ ಪಾಸ್ ಆರ್ ಫೈಲ್, ಫೇಲ್ ಆಗಿ ಯಾಕೆ ಎಕ್ಸಾಮಲ್ಲಿ ಬರ್ದಿತ್ತು ಅಷ್ಟೇ ನೋಡ್ತಾರೆ ಹೊರತು ನನ್ನ ಜ್ವರ ಇತ್ತು, ನಂಗೆ ಸರಿಯಾಗಿ ಹೇಳ್ಕೊಡ್ಲಿಲ್ಲ, ನಂಗೆ ಸರಿಯಾಗಿ ಅರ್ಥ ಆಗಲಿಲ್ಲ, ನಾನು ಹಂಗೆ ಮಾಡಬೇಕು ಅಂದ್ಕೊಂಡಿದ್ದೆ, ನಾನು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೆ, ಇದನ್ನು ಯಾರು ಕೇಳಲ್ಲ. ನಮ್ಮ ದುರ್ದೈವ ಇದ್ರೆ ಪೇಪರ್ ಕರೆಕ್ಷನ್ ಸರಿಯಾಗಿ ಮಾಡದೆ ಹೋಗ್ತಾರೆ ಹೊರತು ಪಾಸ್ ಆರ್ ಫೇಲ್ ಅಷ್ಟೇ. ದೇವ್ರು ಕೇಳೋದಷ್ಟೇ, ನಾನು ಹಿಂಗೆ ಬ್ರಾಹ್ಮಣ ಜನ್ಮ ಕೊಟ್ಟೆ, ನೀನು ಏನು ಮಾಡು ಅಷ್ಟೇ. ನಾ ಲೌಕಿಕ ಕೊಟ್ಟೆ, ವೈದಿಕ ಕೊಟ್ಟೆ, ಅದು ಯಾವ ಪ್ರಶ್ನೆ ಮಾಡಲ್ಲ. ನಮ್ಮ ಸಂಘ ಹತ್ರ ಇತ್ತು, ದೂರ ಇತ್ತು, ಅದನ್ನೂ ಕೇಳಲ್ಲ. ನಂಗೆ ರಜೆ ಇತ್ತು, ರಜೆ ಇಲ್ಲ, ಏನು ಕೇಳಲ್ಲ. ಮಾಡ್ಸೋದವನೇ ಅದು ಮುಂದಿನ ವಿಷಯ. ನಮ್ಮ ಕರ್ಮಾನುಸಾರ ಮಾಡ್ತಾನೆ, ಅದು ಬುದ್ಧಿ ಕೊಡ್ತಾನೆ, ಇಂಥ ಸ್ಟ್ರೈಕ್ಗಳನ್ನು ಮಾಡಿಸಿ ರಜೆ ಕೊಡಿಸ್ತಾನೆ ಭಾಗವತ್ ಕೇಳಲಿಕ್ಕೆ, ಅದೆಲ್ಲ ಬೇರೆ ವಿಷಯ. ರಿಸಲ್ಟ್ ಏನು ಅಂತ ನೋಡಿದಾಗ ಪಾಸ್ ಆರ್ ಫೇಲ್, ಭಗವಂತನ ಅನುಗ್ರಹ ಆಯ್ತೋ ಇಲ್ಲ, ನಿನಗೆ ನಾ ಕೊಟ್ಟದಕ್ಕೆ ನೀನೇನು ಉಪಯೋಗ ಮಾಡ್ಕೊಂಡಿ ಅಷ್ಟೇ ಕೇಳೋದು. ಹಾಗಿದ್ದಾಗೆ ಭಗವಂತ ಈ ಒಂದು ಅದ್ಭುತವಾದ ವ್ಯಾಪಾರವನ್ನು ಮಾಡ್ತಾನೆ. ಹಾಗೆ ಹೇಳ್ತಾರೆ, ನೂರಾರು ವರ್ಷಗಳ ಕಾಲದವರೆಗೆ ಹೀಗೆ ಬ್ರಹ್ಮದೇವರು ಈ ಎಲ್ಲ ಗುಣಗಳನ್ನು ಸೇರಿಸಿ ಮಾಡ್ತಾ ಇದ್ದಾರೆ. ಇದಕ್ಕೆ ರಾಶಿ ಸೃಷ್ಟಿ ಅಂತಲೂ ಕೂಡ ಕರೀತಾರೆ. ಈ 4% ಇರ್ತದೆ. ಹೀಗೆ ಹೋಗ್ತಾ 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 ಎರಡನೇದಾಗಿರ್ತಕ್ಕಂತಹದ್ದು ಅದು ಸತ್ವಗುಣದಿರ್ತಕ್ಕಂತಹದ್ದು, ಆಮೇಲೆ ಅಹಂಕಾರ ಅಲ್ಲಿ ಏನಿರ್ತದೆ, ಮೂರನೇದು ಪ್ರಾಕೃತ ಸೃಷ್ಟಿ, ನಾಲ್ಕನೇದು ಇಂದ್ರಿಯ ಸೃಷ್ಟಿ, ಐದನೇದು ದೇವತಾ ಸೃಷ್ಟಿ, ಆರನೇದು ತಮಸ್ಸಿನ ಸೃಷ್ಟಿ, ಏಳನೇದು ಸ್ಥಾವರ ಜಂಗಮಗಳು, ಮಶು ಪಕ್ಷಿ ಗಿಡಗಳು ಅವೆಲ್ಲವನ್ನು ಕೂಡ, ಎಂಟನೆಯದು ಸ್ತ್ರೀಯ ಸೃಷ್ಟಿ, ಹಲ್ಲಿ ಚೋಳ ನರಿ ಬೆಕ್ಕು ಸಿಂಹ ಕೋತಿ ಇವೆಲ್ಲವೂ ಸ್ತ್ರೀಯ ಸೃಷ್ಟಿ. ಆಮೇಲೆ ದೇವಸರ್ಗ ಸೃಷ್ಟಿ, ದೇವಸರ್ಗ ಸೃಷ್ಟಿಯು ಅದು 8 ವಿಧ. ಅದರೊಳಗೆ ತಾರತಮ್ಯಗಳು, ಬುದ್ಧ ದೇವತೆಗಳು ಅವರು 100 ಜನ, ಅಸುರರು 30, ಗಂಧರ್ವರು ಅಪ್ಸರರು 200 ಜನ, ಸಿದ್ಧರು 100, ಯಕ್ಷರು 70, ಚಾಣರು 30, ಭೂತಪ್ರೇತ ಪಿಶಾಚಾದಿಗಳು 70, ವಿದ್ಯಾಧರರು 70, ಕಿನ್ನರರು 70. ಹೀಗೆ ಅವುಗಳಲ್ಲೂ ಮತ್ತೆ ಮತ್ತೆ ಇಂಥ ದೇವರಾಶಿಗಳನ್ನ ಬ್ರಹ್ಮದೇವರು ಸೃಷ್ಟಿಯನ್ನ ಮಾಡ್ತಾರೆ. ಇದರ ಕೇಳ್ತಾ ಇದ್ದಾರೆ, ಇವೆಲ್ಲ ಯಾರು ಮಾಡ್ತಾರೆ, ಹೆಂಗ್ ನಡೀತದೆ ಅಂದ್ರೆ ಎಲ್ಲದಕ್ಕೂ ಭಗವಂತನೇ ನಿಯಾಮಕ. ಬ್ರಹ್ಮದೇವರಿದ್ದು ಮಾಡ್ತಾನೆ. ಯಾವ್ಯಾವ ಸಮಯಕ್ಕೆ ಮಾಡ್ತಾನೆ ಅಂದ್ರೆ ದೇವರೇ ಮಾಡ್ತಾನೆ. ಯಾಕೆ ಅಂದ್ರೆ ಅವನೇ ಕಾಲ ನಿಯಾಮಕ. ಆಯಾ ಕಾಲಗಳು ಬಂದಾಗ ಅದನ್ನ ತಾನು ಆಯಾ ವ್ಯಾಪಾರವನ್ನು ಮಾಡ್ತಾನೆ ಎಂಬತಕ್ಕಂತಹ ಸಮಗ್ರವಾದ ಸೃಷ್ಟಿಯ ವ್ಯಾಪಾರವನ್ನು ಕೂಡ ತಿಳಿಸ್ತಾ ಹಾಗಾದರೆ ಈ ಭೂಮಿ ಅನ್ನತಕ್ಕಂಥದ್ದು ಎಲ್ಲಿತ್ತು, ಅದು ಯಾಕೆ ನೀರಲ್ಲಿ ಮುಳುಗೋಗಿತ್ತು, ಇವ ತಿಳಿಸು ಅಂತ ಹೇಳಿದಾಗ ಮೈತ್ರಿಯದಕ್ಕೆ ಅದಕ್ಕೆ ಹೇಳ್ತಾ ಇದ್ದಾರೆ, ಏನಿಲ್ಲ, ಉತ್ತಮವಾಗಿರ್ತಕ್ಕಂಥ ಭಗವಂತ ಆ ಸೃಷ್ಟಿಯನ್ನು ಮಾಡಿದಾಗ ಹಿರಣ್ಯಾಕ್ಷ ಬಂದು ಭೂಮಿಯನ್ನು ಕೆಳಗೆ ತೆಗೆದುಕೊಂಡು ಹೋಗುತ್ತಾನೆ. ಇದು ಒಂದು. ಅದಕ್ಕಿಂತ ಮೊದಲಿಗೇನೆ ಭೂಮಿ ಮುಳುಗಿದೆ. ಅದಕ್ಕಿಂತ ಮೊದಲಿಗೇನೆ ನೀರಲ್ಲಿ ಭೂಮಿ ಮುಳುಗಿದೆ. ಆ ಸಮಯದಲ್ಲಿ ಎಲ್ಲರೂ ಕೂಡ ಬಂದು ಪ್ರಾರ್ಥನೆ ಮಾಡ್ತಾರೆ, ಭಗವಂತ ಭೂಮಿ ಮುಳುಗೋಗಿದೆ, ಸಾಧನೆ ಮಾಡುವುದಕ್ಕೆ ಸ್ಥಳವೇ ಇಲ್ಲ. ನೋಡಿ, ಅದಕ್ಕೆ ಭೂಮಂಡಲ ಇದು ಸಾಧನೆ ಮಾಡುವವರಿಗೆ ದೊಡ್ಡ ಸ್ಥಳ. ಇನ್ನೆಲ್ಲೂ ಸಾಧನೆ ಆಗೋದಿಲ್ಲ, ಯಾವ ಲೋಕದಲ್ಲೂ ಸಾಧನೆ ಆಗೋದಿಲ್ಲ. ಆಗ ಅದಕ್ಕೆ ಭೂಮಿಯನ್ನ ಮೇಲೆ ತರುವುದಕ್ಕೋಸ್ಕರವಾಗಿ ದೇವಾದಿದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಸ್ವಯಂಭುವ ಮನು ಮತ್ತು ಇವರೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದಾಗ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮಾದಿ ಸಮಸ್ತ ದೇವತೆಗಳು ಬಂದು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆ ಮಾಡುವಾಗ ಬ್ರಹ್ಮದೇವರ ಮೂಗಿನಿಂದ ಇಷ್ಟು ಒಂದು ಟಕ್ಕಂತ ಒಂದು ವರಾಹ ದೇವರು ಬಿದ್ದು ಎಲ್ಲಾರು ಹಿಂಗ್ ನೋಡಿದ್ರು, ಏನದು ಅಂತ. ಏನದು ಹಿಂಗ್ ನೋಡ್ತಾ ಇರುವಾಗ ದೊಡ್ಡ ಓ ಅಂತ ಹೇಳಿ ಎಲ್ಲರೂ ಆ ವರಾಹ ರೂಪವನ್ನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಆ ವರಾಹ ರೂಪದ ಲಕ್ಷಣಗಳನ್ನ ವರ್ಣಗಳನ್ನು ಕೂಡ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಆ ಭಗವಂತನ ವರಾಹದೇವರ ತ್ವಚ ಅಂದ್ರೆ ಚರ್ಮ ಅದೇ ರೀತಿಯಲ್ಲ, ಅದೇ ಅದ್ಭುತವಾಗಿರ್ತಕ್ಕಂತಹ ವೇದಗಳು,
ಅಲ್ಲಿ ಬಂದಿರತಕ್ಕಂತಹ ರೋಮಗಳೇನಿದೆಯಲ್ಲ ಅದೇ ಅದ್ಭುತವಾಗಿರ್ತಕ್ಕಂತಹ ದರ್ಭ. ನಾಳೆ ಪಾಠದಿಂದ ಪ್ರಾರಂಭ, ದರ್ಭಗಳ ಹಾರಾಟ. ಆ ದರ್ಭ ಇಳಿದು ಅಂದ್ರೆ ವರಹದೇವರದು. ಕಣ್ಣಿನಲ್ಲಿ ತುಪ್ಪ ಹುಟ್ಟಿತು. ಆಜ್ಯ ಪರಮಾತ್ಮನ ಪಾದಗಳೇ 4 ಹೋತ್ರಗಳು, ಎಲ್ಲ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಹೀಗೆ ಒಂದೊಂದು ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಆ ವರಾಹ ರೂಪದ ವರ್ಣನೆಯನ್ನ ದೀರ್ಘವಾಗಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಭಗವಂತ ತಾನು ಆ ಪೃಥ್ವಿಯನ್ನ ಮೇಲೆ ತಂದು ಇಟ್ಟ. ಎಲ್ಲರೂ ಸಾಧನೆ ಮಾಡ್ಕೊಳ್ಳೋಕೆ ಅನುಕೂಲವನ್ನು ಮಾಡಿಕೊಟ್ಟ. ಮತ್ತೆ ಅದನ್ನ ಹಿರಣ್ಯಾಕ್ಷ ಭೂಲೋಕಕ್ಕೆ ಒಳಗೆ ಪಾತ್ರವನ್ನು ತಗೊಂಡು. ಏನಿದು ಅಂದ್ರೆ ಅದಕ್ಕೆ ಟಿಪ್ಪಣಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ವರಾಹದೇವರು 2 ಸಲ, ಒಂದು ಆದಿವರಾಹ, ಇನ್ನೊಂದು ಈ ವರಾಹ. ಆ ಆದಿವರಾಹ ಏನಿದೆಯಲ್ಲ ಅದು ಮೇಲೆ ಮೊದಲಿಗೆ ತಾನೇ ಮುಳುಗಿರುವಾಗ ತಂದಿರತಕ್ಕಂಥದ್ದು. ಆಮೇಲೆ ಹಿರಣ್ಯಾಕ್ಷನನ್ನ ಸಂಹಾರ ಮಾಡುವುದಕ್ಕೋಸ್ಕರವಾಗಿ ಬಂದಿರತಕ್ಕಂತಹದ್ದು. ಹೌದಾ? ಆ ಹಿರಣ್ಯಾಕ್ಷ ಯಾರು? ಅವನೊಬ್ಬನೇನಾ? ಅವನಿಗೇನಾದ್ರೂ ಅಣ್ಣ ತಮ್ಮ ಯಾರಿದ್ರ? ಯಾಕೆ ಹಂಗೆ ಮಾಡ್ದ ಅಂದಾಗ ಅದಕ್ಕೆ ದಿತಿ ಹಾಗೂ ಕಶ್ಯಪರು ಇವರು ಇದ್ದಾರೆ. ಇವರೆಲ್ಲರೂ ಕೂಡ ಬ್ರಹ್ಮದೇವರ ಮಕ್ಕಳು. ದಿತಿದೇವಿ ಒಂದು ಸಲ ಕಶ್ಯಪರನ್ನ ಅಕಾಲದಲ್ಲಿ ಅಪೇಕ್ಷೆ ಪಟ್ಲು. ಅವ್ರು ಹೇಳಿದ್ರು, ಇದು ಯೋಗ್ಯವಾದ ಕಾಲ ಅಲ್ಲ, ಅಪೇಕ್ಷೆ ಪಡಬೇಡ. ಅಕಸ್ಮಾತ್ ಏನಾರಾಗ ಅಪೇಕ್ಷೆ ಪಟ್ಟಿದ್ದೆ ಆದ್ರೆ ದುಷ್ಟ ಮಕ್ಕಳು ಹುಟ್ಟುತ್ತಾರೆ ಅಂತ ಕೇಳಿಲ್ಲ, ಅಪೇಕ್ಷೆ ಪಟ್ಲು. ಆಮೇಲೆ ಅದಕ್ಕೆ ದೊಡ್ಡದಾಗಿರತಕ್ಕಂತಹ ಪರಿಣಾಮ ಬೀಳಿತು. 2 ರಾಕ್ಷಸರ ಮಕ್ಕಳು ಹುಟ್ಟಿದರು. ಅವರೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎಂಬುದಾಗಿ. ಇದಕ್ಕೆ ಬಹಳ ಟಿಪ್ಪಣಿ ಇದೆ. ಯಾರು ಬಂದು ಗರ್ಭ ಪ್ರವೇಶ ಮಾಡಿದರು, ಯಾರು ಆಮೇಲೆ ಮೊದಲು ಯಾರು ಹೊರಗೆ ಬಂದರು, ಇವೆಲ್ಲ ಜಿಜ್ಞಾಸೆಗಳು ಸಾಕಷ್ಟು ತುಂಬಿಕೊಂಡಿದೆ. ಇವೆಲ್ಲವನ್ನು ಕೂಡ ಮಾಡಿದಾಗ ಅವರು ಹುಟ್ಟಿದರು. ಹಿರಣ್ಯಾಕ್ಷ ಬಹಳ ಉಪಟಳವನ್ನ ಮಾಡ್ತಾ ಇದ್ದ. ನನ್ನಷ್ಟು ಸಮರ್ಥರು ಯಾರೂ ಇಲ್ಲ ಅಂತ ಹಾರಾಡ್ತಾ ಇದ್ದ. ಹಿರಣ್ಯಕಶಿಪನು ಹಾಗೆ ಇದ್ದ. ಹಾಗಿರುವಾಗ ಒಮ್ಮೆ ಹಿರಣ್ಯಾಕ್ಷ ಏನ್ ಮಾಡಿದ, ಇಡೀ ಲೋಕವನ್ನ ಗೆಲ್ಲಕ್ಕೆ ಅಂತ ಹೊರಟ. ಮಧ್ಯದಲ್ಲಿ ನಾರದರು ಕೇಳರು, ನೋಡಪ್ಪ ಇವರೆಲ್ಲ ಸೋಲಿಸಿದರೇನು ಉಪಯೋಗ ಇಲ್ಲ, ಇನ್ನೊಬ್ಬ ಇದ್ದಾನೆ, ಅವನು ನೀನು ಕೊಂದ್ರೆ ಹೆಚ್ಚಿಗೆ ಕೀರ್ತಿ ಬರ್ತದೆ ಅಂತಂದು. ಯಾರವನು? ಒಂದು ವಿಷ್ಣು ಅಂತಂದು. ಎಲ್ಲಿ ಸಿಗ್ತಾನೋ ಅಂತಂದು. ಎಲ್ಲಾ ಕಡೆ ಇದ್ದಾನೆ, ಹುಡ್ಕೊಂಡು ಹೋಗಿ ಸಿಗ್ತಾನೆ ಅಂತಂದು. ಸರಿ ಅಂತ ಹೇಳಿ ಹುಡ್ಕೊಂಡು ಎಲ್ಲೂ ಸಿಕ್ಕಿಲ್ಲ. ಇನ್ನೊಮ್ಮೆ ಸಿಕ್ಕಾಗ ಕೇಳೋದು, ಏನ್ ಮಾಡೋದು, ಹಿಂಗೆ ಸಿಗ್ತಾ ಅಂತ. ಒಂದ್ ಕೆಲಸ ಮಾಡು, ಅವನಿಗೆ ಪ್ರೀತ್ಯಾಸ್ಪದವಾದ ವಸ್ತುವನ್ನ ತಗೊಂಡು ಹೋಗು, ಅವನು ಸಿಗ್ತಾನೆ. ನೋಡಿ ಹೇಗೆಲ್ಲ ನಾರದು ಹೇಳ್ಕೊಡ್ತಾರೆ. ಜಗತ್ತಲ್ಲಿ ಒಂದು ನಿಯಮ, ಯಾರು ನಮ್ಮ ಹಿಂದೆ ಬರ್ತಾರೆ ಅಂದ್ರೆ ಅವ್ರಿಗೆ ಪ್ರೀತ್ಯಾಸ್ಪದವಾದ ವಸ್ತುವನ್ನ ತಗೊಂಡ್ರೆ ಅವ್ರು ಆಟೋಮೆಟಿಕ್ ನಮ್ಮ ಹಿಂದೆ ಒಂದೇ ಬರ್ತಾರೆ. ಹಾಗಿದ್ದ ಹಾಗೆ ಅದನ್ನ ತೋರಿಸಿಕೊಟ್ಟ ಹಾಗ ಅದೇ ರೀತಿಯಾಗಿ ಅವನ ಭೂಮಿಯನ್ನು ತೆಗೆದುಕೊಂಡು ಹೋದ. ಆ ಭಗವಂತ ಮತ್ತೆ ವರಾಹನಾಗಿ ಬಂದು ತನ್ನ ಎಲ್ಲ ಆ ದೈತ್ಯನಾದ ಹಿರಣ್ಯಾಕ್ಷನನ್ನ ಸಂಹಾರವನ್ನ ಮಾಡಿ ತದನಂತರದಲ್ಲಿ ಭೂಮಿಯನ್ನ ತಂದು ಮೇಲೆ ಇಟ್ಟಿದ್ದಾರೆ. ಹೌದಾ? ಅವರು ಇಲ್ಲಿ ಹೀಗೆ ಹುಟ್ಟಲಿಕ್ಕೆ ಕಾರಣವೇನು? ಅವರಿಬ್ರು ಯಾರು ಅಂತ ಪ್ರಶ್ನೆ ಬಂದಾಗ ಆಮೇಲೆ ಅವನಿಗೆ ಮತ್ತೆ ಪೂರ್ವ ವೃತ್ತಾಂತವನ್ನು ಹೇಳ್ತಾರೆ. ಇವರು ಭಗವಂತನ ದ್ವಾರಪಾಲಕರು, ಜಯ ಹಾಗೂ ವಿಜಯ. ಸನಕ ಸನಂದಾದಿಗಳು ಬಂದಾಗ ತಡೆದರು, ಒಳಗೆ ಹೋಗಬೇಡ್ರಿ ಅಂತ ತಡೆದರು. ಆಗ ಅವರು ಶಾಪವನ್ನ ಕೊಟ್ಟರು, ನೀವು ಭೂಮಿಯಲ್ಲಿ ಹುಟ್ಟ್ರಿ, ರಾಕ್ಷಸರಾಗಿ ಹುಟ್ಟ್ರಿ ಅಂತ ಹೇಳಿ. ದೇವರು ಬಂದ, ಪರಸ್ಪರ ಮಾತುಕತೆ. ದೇವರು ಯಾಕೆ ಶಾಪ ಕೊಡಿಸ್ತಾ? 3 ಜನ್ಮ ಅಂತ ಯಾಕೆ ಕೆಡಿಸ್ತಾ? ತಡೆದದ್ದು ಒಂದೇ ಸಲ ಅಲ್ವಾ ಅಂತಂದರೆ ಅದು ಪುತ್ರ. ಸಾಮಾನ್ಯವಾಗಿ ಎಲ್ಲರೂ ಹೇಳೋದೇನು ಅಂತಂದರೆ, ದೇವರು ಬಂದ, ನನ್ನ ವಿರೋಧವನ್ನ ಮಾಡಿಕೊಂಡು 3 ಜನ್ಮವನ್ನ ಎತ್ತಿ ಬರ್ತೀರೋ, ಅಥವಾ ನನ್ನ ಭಕ್ತರಾಗಿ ನೀವು 10 ಜನ್ಮವನ್ನ ತಾಳ್ತೀರೋ ಅಂತ ಕೇಳಿದ. ಅದಕ್ಕವ್ರು ವಿರೋಧ ಮಾಡಿಕೊಂಡು 3 ಜನ್ಮ ತಂದ್ರು ಅಂತ ಒಂದು ಪ್ರಾಚೀನರು ಹೇಳಿಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ, ಅದೊಂದು ವಿಷಯ. ಆದ್ರೆ ಬೇರೆ ಪುರಾಣಗಳಲ್ಲಿ ಏನ್ ಸಿಗ್ತದೆ ಅಂತಂದರೆ, ಮೊದಲಿಗೆ ಒಂದು ಸಲ ಜಯವಿಜಯರು ಲಕ್ಷ್ಮೀದೇವಿಯನ್ನು ತೊಳೆದ್ರಂತೆ, ಆಮೇಲೆ ಇನ್ನೊಂದು ಸಲ ವಾಯುದೇವರನ್ನು ತೊಳೆದ್ರಂತೆ. ಆವಾಗ ದೇವರು ಶಾಪ ಕೊಡಿಸ್ತಿಲ್ವಂತೆ. ಯಾಕೆ ಕೊಡಿಸ್ತಿಲ್ಲ ಅಂತಂದ್ರೆ, ಇವರು ಪ್ರೀತ್ಯಾಸ್ಪದರ ಇಲ್ಲ. ಯಾಕೆ ಕೊಡಿಸ್ತಿಲ್ಲ ಅಂತಂದ್ರೆ, ಲಕ್ಷ್ಮೀದೇವಿಯನ್ನು ತಡೆದಕ್ಕೆ ಕೊಡಿಸ್ಬಿಟ್ರೆ ನೋಡಿ ದೇವರು ಹೆಂಡತಿ ಮೇಲೆ ತುಂಬಾ ಅಭಿಮಾನ, ಅದಕ್ಕೆ ಹೀಗೆ ಮಾಡ್ದ ಅಂತಂತಾರೆ. ವಾಯುದೇವರು ಅಷ್ಟೇ ಪ್ರೀತ್ಯಾಸ್ಪದರು, ಅದಕ್ಕೆ ಬಂದ್ಬಿಡ್ತದೆ. ಈ ಸನಕ ಸನಂದಾರ ನೋಡ್ರಿ, ಒಳ್ಳೆ ಬ್ರಹ್ಮಚರ್ಯ ಇದೆ, ಅತ್ಯುತ್ತಮವಾದ ಭಗವಂತನ ಭಕ್ತರು ಹೌದು. ಇವರು ಮಾಡಿದರೆ ಬ್ರಾಹ್ಮಣರನ್ನ ಮಾಡಿದಕ್ಕೆ ದೇವರು ಹೀಗೆ ಮಾಡಿದ ಅಂತ
ಲೋಕದಲ್ಲಿ ಪ್ರಸಿದ್ಧವಾಗತ್ತದಕ್ಕೋಸ್ಕರವಾಗಿ ಈ ವಿಧವಾದ 3 ತಲೆ, ಮೊದಲು ಲಕ್ಷ್ಮಿ, ವಾಯು, ಸರಕ ತಂದಾಳ 3 ಜನರನ್ನ ತಡೆದದಕ್ಕೋಸ್ಕರವಾಗಿ 3 ಜನ್ಮವನ್ನ ಎತ್ತಿ ಬನ್ನಿ ಅಂತ ಅವರಿಗೆ ಶಾಪವನ್ನು ಕೊಟ್ಟಿರತಕ್ಕಂತಹ ವೃತ್ತಾಂತವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಅವರೇ ಇವರು ಇಲ್ಲಿ ಈ ರೀತಿಯಾಗಿ ಅನುಗ್ರಹಗಳಾಯಿತು ಎಂಬುದಾಗಿ ತೋರಿಸಿಕೊಡ್ತಾ ಹಿರಣ್ಯಾಕ್ಷನನ್ನ ಸಂಹಾರವನ್ನ ಮಾಡಿದ ಅಂತ ಹೇಳಿದ್ರು. ಆಗ ಮತ್ತೆ ಪ್ರಶ್ನೆ ಮಾಡ್ತಾರೆ, ತದನಂತರದಲ್ಲಿ ಈ ಸೃಷ್ಟಿ ಎನ್ನತಕ್ಕಂಥದ್ದು ಹೇಗೆ ಬೆಳೀತು, ಯಾರ್ಯಾರು ಈ ಸೃಷ್ಟಿಯ ವ್ಯಾಪಾರದಲ್ಲಿ ಪಾಲ್ಗೊಂಡಿದ್ದರು ಇವೆಲ್ಲವನ್ನು ಕೂಡ ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಅತ್ಯುತ್ತಮವಾಗಿರತಕ್ಕಂತಹ ಆ ಬ್ರಹ್ಮದೇವರ ಮಕ್ಕಳಾಗಿರ್ತಕ್ಕಂತಹ ಕರ್ದಮರಿಗೆ ಆಜ್ಞಾನ ಮಾಡಿದ್ದಾರೆ. ಬ್ರಹ್ಮದೇವರು ತನ್ನಲ್ಲಿ ಹುಟ್ಟಿದ ಮರೀಚಿ, ಅತ್ರಿ ಎಲ್ಲರಿಗೂ ಆಜ್ಞೆ ಮಾಡಿದರು. ಎಲ್ಲರೂ ನೀವೆಲ್ಲರೂ ಕೂಡ ಪ್ರಜಾ ಸಂತತಿಯನ್ನ ಬೆಳೆಸ್ತಾ 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 ಹೋಗ್ರಿ. ನೋಡಿ, ಹಿಂದಿನ ಕಾಲದಲ್ಲಿ ಸುಮಾರು 1.5 ಲಕ್ಷ ಜನ ಇದ್ದಿದ್ರೇನೆ ಜಾಸ್ತಿ ಅನಿಸುತ್ತಿತ್ತು. ಈಗ ನೋಡಿ 120 ಕೋಟಿ ಬೆಳೀತಾ ಇದೆ. ಹೇಗೆ ಬೆಳೀತಾ ಇದೆ ಏನು ಯಾರಿಗೂ ಲೆಕ್ಕ ಹತ್ತಾ ಇಲ್ಲ. ಆದ್ರೆ ಬೆಳೆಯೋದಂತೂ ಇಷ್ಟ. ಹೀಗೆ ಕರ್ತವರಿಗೆ ಹೇಳಿದ್ರು, ಉತ್ತಮವಾಗಿರ್ತಕ್ಕಂತಹ ಈ ಒಂದು ಜಗತ್ತನ್ನ ಬೆಳೆಸಬೇಕು. ಸರಿ ಅಂತ ಹೇಳಿ ಅವರೇನ್ ಮಾಡಿದ್ರಂತೆ, ಆ ಉತ್ತಮವಾದ ಸಂತಾನವನ್ನ ಬೆಳೆಸಬೇಕು ಅನ್ನೋದಕ್ಕೋಸ್ಕರವಾಗಿ ತಪಸ್ಸು ಮಾಡುವುದಕ್ಕೆ ಹೊರಟಿದ್ದಾರಂತೆ. ಪ್ರಜಾ ಸುಜೇತಿ ಭಗವಾನ್ ಕರ್ಧಮೋ ಬ್ರಹ್ಮಣೋದಿತಃ ಸರಸ್ವತ್ಯಾಂ ತಪಸ್ಸೇವೆ ಸಹಸ್ರಾಣಾಂ ಸಮಾದಶ. ಸರಸ್ವತಿ ನದಿ ತೀರದಲ್ಲಿ ಹೋಗಿ ಸುಮಾರು 10,000 ವರ್ಷ ತಪಸ್ಸನ್ನ ಮಾಡಿ. ನಮಗೆ ಮನೆಯಾಗ ಒಂದು ಏಕಾದ ಉಪವಾಸ ಮಾಡೋದು, ದ್ವಾದಶಿ ಪಾರಣಿ ಮಾಡಿ ಅಂದ್ರೇನೆ ಅಲ್ಲೋಲ ಕಲ್ಲೋಲವಾಗಿರ್ತದೆ. 10,000 ವರ್ಷ ಆರಾಮ ತಪಸ್ಸು ಮಾಡಿದ್ರು. ಅದು ದೊಡ್ಡದಾದ ತಪಸ್ಸು. ಯಾಕೆ ಮಾಡಿದ್ರಪ್ಪ? ಮೋಕ್ಷ ಸ್ಥಳವಾಗ ಅಲ್ಲ, ಒಳ್ಳೆ ಹೆಂಡತಿ ಸಿಕ್ಕಲಿ, ಉತ್ತಮವಾದ ಮಕ್ಕಳು ಆಗಲಿ, ಆ ಮಕ್ಕಳಿಂದ ಸಂತತ ಬೆಳಿಲಿ. ನೋಡಿ, ನಾನು ಮೋಕ್ಷ ಸಲುವಾಗಿ ಮಾಡ್ರಿ ಭಾಗವತ್ ಹೇಳ್ತದಂತ ತಿಳ್ಕೊಂಡಿದ್ರೆ ಇದು ಸಲುವಾಗಿ ಮಾಡಿದ್ರು. ಇವ್ರು ಯಾಕೆ 10 ವರ್ಷ ತಪಸ್ಸು ಮಾಡಿದ್ರು? ಮೋಕ್ಷ ಸಲುವಾಗಿ ಮಾಡಬೇಕಾಗಿತ್ತಲ್ಲ. ಆ ಸಾಧನೆ ಬೇರೆ ಅಂತಂದ್ರು. ಅದು ನನ್ನ ವೈಯಕ್ತಿಕ ಸಾಧನೆ. ಇದು ಮಾಡಿದ್ದು ಬ್ರಹ್ಮದೇವರು ಆಜ್ಞೆ ಮಾಡಿದ್ದಾರೆ. ದೊಡ್ಡವರು ಮಾಡಿದ ಆಜ್ಞೆಯನ್ನು ನಾವು ಪರಿಪಾಲನೆ ಮಾಡೋದೇ ದೊಡ್ಡ ತಪಸ್ಸು. ಅವರ ಪ್ರೀತನಾಗಬೇಕಲ್ಲ, ಅವರ ಅನುಗ್ರಹ ಮಾಡಬೇಕಲ್ಲ. ಅದು ಸಲುವಾಗಿ 10,000 ವರ್ಷ ಒಳ್ಳೆ ಹೆಂಡತಿ ಸಿಗಲಿ ಅಂತ ತಪಸ್ಸು ಮಾಡಿ. ನಮಗೂ ಇವತ್ತು ಒಳ್ಳೊಳ್ಳೆ ಹೆಣ್ಣಂದ್ರೆ ಸಿಕ್ಕ್ಯಾರ. ನಾವೆಷ್ಟು ತಪಸ್ಸು ಮಾಡಿರ್ತೇವೆಯೋ ಅಂಥ ಒಳ್ಳೆ ಹೆಂಡತಿ ಸಿಗ್ತಾರೆ. ಋಣಾನುರೂಪೇಣ ಪಶುಸುತ್ರಾಲಯ ಅಂತ, ಋಣಾನುಬಂಧ ರೂಪೇಣ ಪಶುಪುತ್ರ ಸುತ ಆಲಯ, ಪುತ್ರ ಸುತ ಒಂದೇ ಆಲಯ. ಆಲಯನು ಅಂತಾರೆ, ಆಲಯನು ಅಂತಾರೆ. ಅಂದರೆ 2 ಅರ್ಥ ಉಂಟು. ಋಣಾನುಬಂಧ ರೂಪೇಣ ನಮ್ಗೆ ಹೆಂಗೆ ಋಣಾನುಬಂಧ ಇರ್ತದ ಹಂಗೆ ಹೆಂಡತಿ, ಹಂಗೆ ಮಕ್ಕಳು, ಹಂಗೆ ನಮ್ಮ ಮನೆ ಸಿಗ್ತದೆ. ಯಾಕೆಂದ್ರೆ ಈ ಗೃಹ ಪ್ರವೇಶ ಮಾಡಿರ್ತಾರೆ, 1 ತಿಂಗಳಾಗಿ ಪುರುಸೋದಿಲ್ಲ, ಅವ್ರು ಇದನ್ನ ಮಾರಿ ಇನ್ನೆಲ್ಲ ಹೋಗ್ಕಡ್ತಾರೆ. ಕೆಲವ್ರು ಹಂಗೂ ಸ್ವಭಾವ ಉಂಟು. ಆಲಯ ಅಂತ ತಗೋಬಹುದು. ಆದಿ ಏನ್ಬಿಟ್ರೇನೋ ಒಂದು ಬಳಗ, ನೆಂಟರು, ಆಪ್ತರು, ಇಷ್ಟರು, ಗುರುಗಳು, ಶಿಷ್ಯರು ಎಲ್ಲರೂ ಕೂಡ ನಮಗೆ ನಮ್ಮ ಋಣಾನುಬಂಧ ಹೇಗಿದೆಯೋ ಹಾಕಿರ್ತಾರೆ. ಅದಕ್ಕೆ 2 ಉಂಟು ಪಾಠ. ಹೀಗೆ ಮಾಡಿದ್ರು. ತತಃ ಸಮಾಧಿಯುಕ್ತೇನ ಕ್ರಿಯಾಯೋಗೇನ ಕರ್ದಮಃ ಸಂಪ್ರಭೇದೆ ಹರಿಂ ಭಕ್ತ್ಯ ಪ್ರವನ್ನ ವರದಾಶುಭಂ. ಉತ್ತಮವಾದ ತಪಸ್ಸನ್ನ ಮಾಡಿ ಭಗವಂತನಿಗೆ ಪ್ರೀತ್ಯಾಸ್ಪದವಾಗತಕ್ಕಂತಹ ರೀತಿಯಿಂದ ತಪಸ್ಸನ್ನ ಮಾಡಿದರು. ಭಗವಂತನ ಸಾಕ್ಷಾತ್ಕಾರವಾಯಿತು. ಅವನ ರೂಪವನ್ನ ಅದ್ಭುತವಾಗಿ ವರ್ಣನೆ ಮಾಡಿದರು. ಭಗವಂತನನ್ನ ಸ್ತೋತ್ರ ಮಾಡಿದರು. ಏನು ಯೋಚನೆ ಮಾಡಬೇಡ, ಒಳ್ಳೆ ಹೆಂಡತಿ ಸಿಗ್ತಾಳೆ, ಉತ್ತಮವಾದ ಮಕ್ಕಳಾಗ್ತಾರೆ, ಏನು ಯೋಚನೆ ಮಾಡಬೇಡ ಅಂತ ಭಗವಂತ ಅನುಗ್ರಹವನ್ನು ಕೂಡ ಮಾಡಿದ್ದಾನೆ. ಅದೇ ರೀತಿಯಾಗಿ ಆ ಉತ್ತಮರಾಗಿರ್ತಕ್ಕಂತಹ ಕರ್ದಮರ ತಪಸ್ಸಿಗೆ ಮನು ಹಾಗೂ ಶತರೂಪ ಎಂಬುವರಲ್ಲಿ ಹುಟ್ಟಿರುವಂತಹ 3 ಜನ ಮಕ್ಕಳು. ಅದನ್ನು ಚತುರ್ಥ ಸ್ಕಂದದಲ್ಲಿ ಹೇಳ್ತಾರೆ. ಆಕೂತಿ, ದೇವಹೂತಿ, ಪ್ರಸೂತಿ. ಅದರಲ್ಲಿ ಬರ್ತಾ ಇದ್ದ ಮನುರಾಜ. ಬರುವಾಗ ಆಶ್ರಮ ಸಿಕ್ತು. ಅಷ್ಟೊಳಗೆ ಬ್ರಹ್ಮದೇವರು ಬಂದವರಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಹಿಂಗೆ ಇದ್ದಾರೆ, ಅವ್ರು ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು, ಒಳ್ಳೇದಾಗತ್ತೆ ಅಂತ ಅದನ್ನ ಹೇಳಿ ವ್ಯವಸ್ಥೆ ಮಾಡಿದಾಗ ಅದೇ ರೀತಿಯಾಗಿ ಮುನು ದೇವಹೂತಿಯನ್ನ ಕರ್ದಮರಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ರು. ಮದುವೆ ಯಾಕೆ ಪಾಪ ಅವಳು ಒಪ್ಕೊಂಡು, ಯಾಕೆ ಅವಳು ರಾಣಿ, ರಾಜಕುಮಾರಿ.
ಋಷಿ ಮುನಿಗಳನ್ನು ಒಪ್ಕೋಬೇಕಲ್ಲ. ಜಟೆ ಬಿಟ್ಟಿರ್ತಾರೆ, ತುಳಸಿ ಮುನಿ ಹಾಕೊಂಡಿರ್ತಾರೆ, ಉತ್ತಮವಾದ ವಸ್ತ್ರವನ್ನು ಧಾರಣೆ ಮಾಡಿರ್ತಾರೆ ಋಷಿಗಳು. ಆದರೆ ಯಾವುದೇ ಸುಖ ಸಂಪತ್ತುಗಳು ಇರೋದಿಲ್ಲ. ಸುಖ ಸಂಪತ್ತು ಅಂದ್ರೇನು? ರಾಜೋಚಿತವಾದ ಸುಖ ಸಂಪತ್ತು ಇರೋದಿಲ್ಲ. ಹಾಗೆ ಮದುವೆಯನ್ನು ಮಾಡಿಕೊಟ್ಟಿದ್ದಾರೆ, ಸ್ವೀಕಾರವನ್ನು ಮಾಡಿದರು. ಮದುವೆ ಆಯಿತು, ಅವರೇನು ಮಾಡಿದ್ರು? ಮದುವೆ ಆಯ್ತಲ್ಲ ಅಂಥೇಳಿ ಸಮಸ್ಯೆಗೆ ತಾವೇ ತಪಸ್ಸನ್ನು ಮಾಡ್ಕೋತ ಹೋಗ್ಬಿಟ್ರು. ಪ್ರಿಯಯ ಪ್ರಿಯಮನ್ವೆಚ್ಚನ್ ಕರ್ದಮೋ ಯೋಗಮಾಸ್ಥಿತ ವಿಮಾನಂ ಕಾಮಗಂ ಶಕ್ತಂ ತಸ್ತಹೇ ವಾರ ವಿರಚಿತ ತರತ್. ಅಷ್ಟು ಹೇಳಿದಾಗ ಆಯ್ತು, ಮದುವೆ ಆಯ್ತು, ತಪಸ್ ಮಾಡ್ತಾ ಕೂತ್ಕೊಂಡ್ಬಿಟ್ರು. ನೋಡಿದ್ರು ದೇವಹೂತಿ ಕೂದೆಲ್ಲ ಬೆಳ್ಳಗಾಗ್ತಾ ಗಮನವೇ ಇಲ್ಲ ಕರ್ದಮರಿಗೆ. ನೋಡ್ರಿ ಹೇಗಿರ್ತದೆ ತಪಸ್ಸು. ನಾವು ತಪಸ್ಸು ಮಾಡುವಾಗ ನಾವು ಬೇರೆ ಕಡೆ ಎಲ್ಲ ಮನಸ್ಸು ಹೋಗಿರ್ತದೆ. ಆದ್ರೆ ಅವರು ಪೂಜೆ ಮಾಡುವಾಗ ಇಷ್ಟರ ಮಟ್ಟಿಗೆ ತಪಸ್ಸಂತೆ. ತನಗೆ ಮದುವೆಯಾಗಿದೆ, ಸಂತಾನವನ್ನು ಕೊಡಬೇಕು ಅನ್ನುವ ಗಮನವೂ ಇಲ್ಲ. ನೋಡ್ತಾ ಇದ್ದರೂ ಕಾಮನೆಗಳಿಲ್ಲ ಅಂತ ತಾತ್ಪರ್ಯ. ನೋಡ್ತಾ ಇದ್ರೆ ಆಗ್ತಾ ಇಲ್ಲ. ಆಮೇಲೆ ಒಂದು ದೇವಭೂತಿ ಬಂದು ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ಬ್ರಹ್ಮದೇವರು ಹೇಳಿದ ಮಾತನ್ನ ಮರೆತುಬಿಟ್ರ, ನನಗೆ ಯಾವ ಸುಖದ ಅಪೇಕ್ಷೆ ಇಲ್ಲ, ಆದರೆ ದೊಡ್ಡವರು ಹೇಳಿದ ಮಾತನ್ನು ನಡೆಸಬೇಕಲ್ಲ ಅಂತ ಹೇಳಿದಾಗ ಆಯ್ತು ಸರಿ ಅಂತ ಒಪ್ಪಿಕೊಂಡ್ರು. ಪಾಪ ಹೆಂಡತಿ ಹೇಳಿದ ಮಾತನ್ನ ಕೇಳಿ ಏನ್ ಮಾಡಿದ್ರು? ಏನ್ ತಪಸ್ಸನ ಸಾಮರ್ಥ್ಯ! ಒಂದು ಸಲ ಜಲಾಭಿಮಂತ್ರಣವನ್ನ ಮಾಡಿ ಹೀಗೆ ಪ್ರೋಕ್ಷಣೆ ಮಾಡಿದರೆ 100 ಯೋಜನ ವಿಸ್ತೀರ್ಣವಾದ ದೊಡ್ಡದೊಂದು ವಿಮಾನಂ ಕಾಮಗಂ. ಎಂಥ ವಿಮಾನ ಅಂತಂದರೆ ಇಂಥ ವಸ್ತು ಆ ವಿಮಾನದಲ್ಲಿ ಇಲ್ಲ ಅಂತಿಲ್ಲ, ಎಲ್ಲ ಇದೆ. ದೊಡ್ಡದಾದ ರೂಮ್ ಇದೆ, ಸರೋವರ ಇದೆ, ಮರಗಳಿದೆ, ವೃಕ್ಷಗಳಿದೆ, ಬಳ್ಳಿಗಳಿದೆ, ಪದಾರ್ಥಗಳಿವೆ, ಏನೇನು ಬೇಕು. ಒಂದು 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 ಜೋಡಿಗೆ, ಒಂದು ಜೀವನಿಗೆ ಏನೇನು ಭೋಗಿಸುವುದಕ್ಕೆ, ಇಚ್ಛೆ ಪಡುವುದಕ್ಕೆ ಅಪೇಕ್ಷಿತವಾದ ಪದಾರ್ಥಗಳಿರ್ತವೋ ಎಲ್ಲ ಪದಾರ್ಥಗಳು ಅಲ್ಲಿ ತುಂಬಿಕೊಂಡು ಇದೆ. ಅದನ್ನು ನೋಡಿದರು, ನಡೆಯ ಒಳಗೆ ಅಂತಂದ್ರು. ಒಳಗೆ ಹೋದ್ರೆ ದಾಸಿಯರು ಅವನ ಕರ್ಕೊಂಡು ಹೋಗಿ ಆ ಸರೋವರದ ಸ್ನಾನ ಮಾಡಿ ಎಬ್ಬಿಸಿದರೆ ಒಳ್ಳೆ ಅದ್ಭುತವಾದ ಯೌವನ ಪ್ರಾಪ್ತಿಯಾಯಿತು. ನಾವು ದಿನ ಸ್ನಾನ ಮಾಡ್ತೀವಿ, ನಮಗೇನು ಯಾವ ಆಯುಷ್ಯ ತಿರುಗಿ ಬರ್ತಾ ಇಲ್ಲ, ಶಕ್ತಿಯೂ ಬರ್ತಾ ಇಲ್ಲ, ಇನ್ನಷ್ಟು ಜಾಸ್ತಿ ಶಕ್ತಿ ಹೋಗ್ತಾ ಇದೆ. ನೋಡಿ, ನಾವು ಸ್ನಾನ ಮಾಡುವ ನೀರಿಗೂ ಅವರು ಸ್ನಾನ ಮಾಡಿದ ನೀರಿಗೂ ಎಷ್ಟು ವ್ಯತ್ಯಾಸ. ಅದೇ ಅವರ ತಪಸ್ಸಿನ ಸಾಮರ್ಥ್ಯ. ಒಳ್ಳೆ ಅದ್ಭುತವಾದ ಯೌವನ ಶೃಂಗಾರವನ್ನು ಮಾಡಿದರು. ಇವರು ಹೋಗಿ ಒಮ್ಮೆ ಮುಳುಗಾಕೆದ್ರು. ದೇವಭೂತಿಗೆ ಬಿಳಿ ಕೂದಲು ಬಂತು, ವಯಸ್ಸಾಯ್ತು ಅಂದ ಮೇಲೆ ಕರ್ದಮರ್ ಕೇಳಬೇಕೆ? ಆಗಿನ ಕಾಲದಲ್ಲಿ 10-20 ವರ್ಷ ಡಿಫ್ರೆನ್ಸ್ ಇರ್ತಿತ್ತು. ಈಗಿನ ತರ 2 ತಿಂಗಳು 6 ತಿಂಗಳು ವ್ಯತ್ಯಾಸವೂ ಅಲ್ಲ. ಹಾಗೆ ಮುಳುಗಾಕೆದ್ರೆ ಅವರು ಒಳ್ಳೆ ತಾರುಣ್ಯ ಬಂದ್ಬಿಡ್ತು. ಆಯ್ತು, ಬ್ರಹ್ಮದೇವರ ಅಪೇಕ್ಷೆಯನ್ನ ಬ್ರಹ್ಮದೇವರ ಸ್ಥಾನೇತಾತ ಮಹಾರಣೇನ ಸ್ಥಾಪಯಿತ್ವ ಮನಸ್ವಿನಾಂ ದುಕೂಲ ನಿರ್ಮಲತ್ಯುತ್ನೆ ದುದುರತ್ಯೌಸಮಾನದ ಒಳ್ಳೆ ಶೃಂಗಾರವನ್ನು ಮಾಡಿಕೊಂಡ್ರು. ಅವಳ ಜೊತೆಗೆ ಭೋಗಾದಿಗಳನ್ನು ಮಾಡ್ತಾ ಇದ್ದಾರೆ. ಆ ವಿಮಾನದೊಳಗೆ ಪ್ರವೇಶ, ಅದ್ಭುತವಾದ ವಿಮಾನದ ಒಂದು ಆನಂದವನ್ನ ಅನುಭವಿಸಿದ್ದು. ವೈಮಾನಿಕಾಂತ್ಯೇಶ ಕರಾಲ್ಲೋಕ ನಿಧಾನಿಲ ರಾಮಾಂ ನಿರಮಯಂತ್ರೇಮೇ ವರ್ಷಪೂಗಾನ್ ಮಹೋತ್ಸವ. ಏನ್ ಸಾಮರ್ಥ್ಯ! 100 ವರ್ಷ ಭೋಗವನ್ನ ಮಾಡಿದರೆ ಎಷ್ಟು ಆನಂದ ದೇವಹೂತಿಗೆ ಸಿಗಬೇಕಾಗಿತ್ತೋ ಅಷ್ಟು ಆನಂದವನ್ನ ಒಂದೇ ಮುಹೂರ್ತದಲ್ಲಿ ಕೊಟ್ಟುಬಿಟ್ಟು. ಅದರ ಪರಿಣಾಮವಾಗಿ ನವಧಾ ವಿಧಯಾರೂಪಂ ಸ್ವಂ ಸತ್ ಸಂಕಲ್ಪಿತಂ ವಿಭು ಪತಿಂ ಸಸಾ ಪ್ರವಿದಿಶ್ಯಂತಂ ತಥಾ ಲಕ್ಷ್ಯೇಶತಿ ಸತಿ. ಅದರ ಪರಿಣಾಮವಾಗಿ ಗರ್ಭವನ್ನು ಧಾರಣೆ ಮಾಡಿದಳು. ಅವಳಿಗೆ ಉತ್ತಮವಾದ ಕನ್ಯಾ ಮಣಿಗಳು, ಕನ್ಯಾ ರತ್ನಗಳು ಹುಟ್ಟಿತು. ಕಲಾ, ಅನಸೂಯ, ಹವಿರ್ಭೂ, ಗತಿ, ಕುಲಹ, ಕ್ರಿಯಾ, ಖ್ಯಾತಿ, ಅರುಂಧತಿ, ಶಾಂತಿ ಎನ್ನತಕ್ಕಂತಹ ಮಕ್ಕಳು ಅವರಿಗೆ ಹುಟ್ಟಿದ್ರು. ಹುಟ್ಟಾದ ಮೇಲೆ ಹೇಳಿದ್ರು ದೇವದಿಂಕರ್, ಇನ್ನೇನಮ್ಮ ಬ್ರಹ್ಮದೇವರ ಮಾತು ಆಯ್ತು, ನಿನ್ನ ಅಪೇಕ್ಷೆನೂ ಪೂರ್ಣವಾಯಿತು, ನನ್ನ ಭಗವಂತನನ್ನ ಕಾಣುವುದಕ್ಕೆ ನಾ ಹೊಳ್ತೀನಿ, ತಪಸ್ಸಿಗೆ ಹೊಳ್ತೀನಿ ಅಂತಂದು. ಅವಳೊಂದು, ಸ್ವಾಮಿ, ಒಂದೊಂದು ಹೆಣ್ಣು ಮಗು ಇದ್ರೇನೆ ಮದುವೆ ಮಾಡಿ ಬಾಣಂತನ ಮಾಡೋದು ಕಷ್ಟವಾಗ್ತಿರ್ತದೆ. ಅಂಥದ್ರಲ್ಲಿ ಈ 9 ಜನರನ್ನ ಕೊಟ್ಟು 8-9 ಹೆಣ್ಣು ಮಕ್ಕಳನ್ನ ಕೊಟ್ಟು ನೀವು ಹೀಗೆ
ಹೊರಟು ಬಿಟ್ರೆ ನಾನ್ ಗತಿ ಏನು? ಮೊದಲನೇದು. ಎರಡನೇದು, ನಾನು ನಿಮ್ಮನ್ನು ಯಾಕೆ ಮದುವೆ ಮಾಡಿಕೊಂಡೆ? ರಾಜಕುಮಾರಿ ನಾನು, ಬೇಕಾದಷ್ಟು ರಾಜಕುಮಾರನ ಸಿಗ್ತಾ ಇದ್ರು, ಬೇಕಾದ ಸುಖ ಸಂಪತ್ತುಗಳು ಸಿಗ್ತಿತ್ತು ನನಗೆ. ಅವೆಲ್ಲ ಬಿಟ್ಟು ನಾನು ನಿಮ್ಮ ಹತ್ರ ಬಂದಿದ್ದಕ್ಕೆ ಯಾಕೆ ಅಂತಂದರೆ, ನೀವು ಋಷಿಗಳು ತತ್ವಜ್ಞಾನವನ್ನು ಸಂಪಾದನೆ ಮಾಡಿರ್ತೀರಿ, ನಿಮ್ಮಂಥವರ ಮುಖದಿಂದ ತತ್ವಜ್ಞಾನ ಸಂಪಾದನೆ ಮಾಡೋಣ, ಈ ರಾಜ ಈ ರಾಜೇಶ್ವರಿ ಎಲ್ಲ ಯಾವುದು ಶಾಶ್ವತ ಅಲ್ಲ ಅಂತ ತಿಳ್ಕೊಂಡು ನಾನು ನಿಮ್ಮನ್ನು ಮದುವೆ ಆಜ್ಞೆ ಹೊರತು ನೀವೇ ಹೊರಟ್ರೆ ನನಗೇನು ಪ್ರಯೋಜನ? ಹೌದಾ? ಹಾಗಾದ್ರೆ ಏನ್ ಮಾಡಂತಿ ಅಂತ. ಒಂದಾ ನೀವು ಕೂತು ಉಪದೇಶ ಕೊಡ್ರಿ, ಇಲ್ಲ ಉಪದೇಶ ಕೊಡುವವನ ಕೊಟ್ಟವ್ರಿ. ಎರಡಲ್ಲೊಂದು ಮಾಡ್ಬೇಕಪ್ಪ. ಅಂದ್ರೆ ತಾನಾರು ಮಾಡಬೇಕು, ಇಲ್ಲ ನೋಡ್ಕೊಳ್ಳೋಣ ಬಿಡಬೇಕು. ಹಾ ಸರಿ ಅಂಥೇಳಿ ಮತ್ತೆ ಅವರ ಕಡೆಯಿಂದ ತಪಸ್ಸನ್ನ ಮಾಡಿಸ್ತಾರೆ, ತಾವು ತಪಸ್ಸನ್ನ ಮಾಡ್ತಾರೆ. ಬ್ರಹ್ಮದೇವರ ಆಜ್ಞೆ, ಉತ್ತಮವಾಗಿರ್ತಕ್ಕಂತಹ ಆ ಒಂದು ಆಜ್ಞೆ, ಭಗವಂತನ ದಿವ್ಯವಾದ ದರ್ಶನಗಳು, ಅವುಗಳಿಂದ ಮತ್ತೆ ಗರ್ಭವನ್ನ ಧಾರಣೆ ಮಾಡಿದಾಗ ಕಪಿಲ ರೂಪನಾಗಿರ್ತಕ್ಕಂತಹ ಭಗವಂತ ಅವರಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಈ ಕಡೆ ಅಷ್ಟು ಜನ ಮಕ್ಕಳಿಗೂ ಮದುವೆಯನ್ನು ಕೂಡ ಮಾಡಿಬಿಟ್ರು. ಮರೀಚಿ, ಅತ್ರಿ, ಅಂಗಿರ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ಅಥರ್ವಣ ಎಂಬುವರಿಗೆ ಕೊಟ್ಟು ಮದುವೆಯನ್ನು ಕೂಡ ಮಾಡಿಕೊಟ್ರು. ಆಮೇಲೆ ಕರ್ದಮರು ವಾನಪ್ರಸ್ಥಕ್ಕೆ ತೆರಳಿದರು. ಅರಿ ಇದೆಂಥ ಸಾಧನೆ ರೀ! ಸಾಕ್ಷಾತ್ ಭಗವಂತ ಎದುರಿಗೆ ಬಂದಿದ್ದಾನೆ, ಉಪದೇಶ ಕೊಡಕ್ಕೆ ಬಂದಿದ್ದಾನೆ, ತಿರುಗಿ ಅವರೇ ವಾನಪ್ರಸ್ಥಕ್ಕೆ ಹೋಗ್ತೀವಿ ಅಂತಂದ್ರೆ ಹೋಗ್ಬೇಕಾಗ ತಪಸ್ ಮಾಡೋದೇ ಭಗವಂತನ ಸಲುವಾಗಿ. ಆ ಭಗವಂತನ ಎದುರಿಗಿರುವಾಗ ಮತ್ತೆ ವನಕ್ಕೆ ಹೋಗ್ತೀನಿ ಅಂತಂದ್ರೆ ಹುಚ್ಚಂತಾರೆ. ಅಂದರೆ ಅದಕ್ಕೆ ಶಾಸ್ತ್ರ ಉತ್ತರ ಕೊಡ್ತು. ನಿಜ, ಕರ್ದಮರು ಹೋಗಿದ್ಯಾಕೆ? ಇವನ ಭಗವಂತ ಅಲ್ಲ ಅಂತಲ್ಲ, ಇವನು ತತ್ವಜ್ಞಾನ ಉಪದೇಶ ಕೊಡೋದಿಲ್ಲ ಅಂತಲ್ಲ, ಆಗಲೇ ಅವರಿಗೆ ಜ್ಞಾನೋದಯ ಆಗಿದೆ ಒಂದರ್ಥ. ಇನ್ನೊಂದು, ಅವರು ತಾವು ಕಾಣಬೇಕಾದದ್ದು ತನ್ನ ಬಿಂಬಮೂರ್ತಿಯ ಭಗವಂತನ ಪ್ರೀತಿ, ಅವನ ಸಾಕ್ಷಾತ್ಕಾರ, ಅವನ ಅನುಗ್ರಹ ಸಲುವಾಗಿ, ಅದು ಸಲುವಾಗಿ ನಾವು ವನಪ್ರಸ್ಥಕ್ಕೆ ತೆರಳಿದ್ದಾರೆ ಅಂತ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ದೇವರು ಜಾತ ಸ್ವಯಮಜಃ ಸಾಕ್ಷಾತ್ ಆತ್ಮ ಪ್ರಜ್ಞಪ್ತಯೋ ನೃಣಾಂ ಅರ್ಹಸ್ಯ ಧರ್ಮಳಿ ಪುಂಸಾಂ ಗರಿಮ್ನ ಸರ್ವಯೋಗಿನ, ಎಲ್ಲರಿಗಿಂತಲೂ ಉತ್ತಮನಾಗಿರ್ತಕ್ಕಂಥ ಆ ಕಪಿಲ ಹಾಗೂ ದೇವಹೂತಿ ಇಬ್ಬರೂ ಕೂಡ ಆಶ್ರಮದಲ್ಲಿ ಇದ್ದಾರೆ. ಒಂದು ಸಲ ಕಪಿಲ ಬೆಳೆದೇ ಬಿಟ್ಟ. ದೇವರು ಹುಟ್ಟಿದ ತಕ್ಷಣವೇ ಪ್ರಬುದ್ಧವನಕ್ಕೆ ಬಂದುಬಿಟ್ಟ. ಅವನಿಗೆ ಉಪನಯನ ಮಾಡಿ ಆಮೇಲೆ ಕರ್ದಮರು ವಾನಪ್ರಸ್ಥಕ್ಕೆ ತೆಳೆದಿದ್ದಾರೆ. ಕಪಿಲರು ಕೂತಿದ್ದಾರೆ, ಕಪಿಲರೂಪಿಯಾದ ಭಗವಂತ ಕೂತಿದ್ದಾನೆ. ದ್ವೈಪಾಯನ ಸೃಷ್ಟೈವ ಮೈತ್ರೇಯ ಭಗವಾನ್ ಸತ ಪ್ರಾಹೇಣ ವಿದುರಂ ಪ್ರೀತಿ ಅನ್ವಿಚ್ಛಂ ಪ್ರಚೋದಿತ. ಮೈತ್ರೇಯನ ವಿದುರು ಕೇಳ್ತಾರೆ, ದೇವರು ಕೂತಿದ್ದ ಅಂತಲ್ಲ, ದೇವಭೂತಿಗೆ ಹಾಗಾದ್ರೆ ಹೇಗೆ ಸಾಧನೆ ಮಾಡಿಕೊಂಡವಳು, ಹೇಗೆ ತತ್ವಜ್ಞಾನ ಸಂಪಾದನೆ ಮಾಡಿದ್ದು, ತತ್ವಜ್ಞಾನ ಅಂದ್ರೆ ಏನು ಅನ್ನೋ ಸ್ವಲ್ಪ ತಿಳಿಸ್ತೀರಾ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾ ಇದ್ದಾರೆ, ದೇವಭೂತಿ ಒಂದು ಸಲ ಕೃಷ್ಣ ಪರಮಾತ್ಮ ಯೋಗಾಸಕ್ತನಾಗಿ ಒಂದು ವೃಕ್ಷದ ಕೆಳಗೆ ವಿರಾಜಮಾನನಾಗಿದ್ದ. ಅವನ ಹತ್ರ ಹೋಗಿ ದೇವಭೂತಿ ಎಲ್ಲ ಪ್ರಶ್ನೆಗಳನ್ನೇ ಕೇಳ್ತಾರೆ. ಅವಳು ತಾಯಿ, ಅವನು ಮಗ. ಜಗತ್ತಿನಲ್ಲಿ ತಾಯಿ ಸ್ಥಾನ ಬಹಳ ದೊಡ್ಡದು. ಆ ಸ್ಥಾನದಲ್ಲಿರುವವಳು ತನ್ನ ಮಗನನ್ನ ಕೇಳಿ ತಿಳ್ಕೊಳ್ಳೋದ್ರ ಅಂದ್ರೆ ಅವಳ ಸಂಕೋಚ, ವಾಸ್ತವಿಕವಾಗಿ ಸಂಕೋಚ. ಸಾಮಾನ್ಯ ಬೈಯೋ ಕಾಲಕ್ಕೂ ಹೇಳ್ತಿರ್ತಾರೆ, ನೀನೇ ನನ್ಗೆ ಹೇಳೋದು, ನೀ ನನ್ನ ಮಗ, ನಾನು ನಿನ್ನ ಅಮ್ಮಿದ್ದೀನಿ, ನೀನೇ ನನ್ಗೆ ಹೇಳ್ತೀನಿ, ನಾನು ನಿಮ್ಮ ಅಪ್ಪಿದ್ದೀನಿ ಅಂತೆಲ್ಲ ಮಾತಾಡ್ತಿರ್ತೀವಿ ನಾವು. ಅಂದ್ರೆ ನಿನಗಿಂತಲೂ ನಾ ದೊಡ್ಡವನು, ನನಗೆಲ್ಲ ಗೊತ್ತು ಅನ್ನುವಂತಹ ಒಂದು ಅವಸ್ಥೆಯಲ್ಲಿ ನಾವು ಕೂತಿರ್ತೀವಿ. ಆದರೆ ದೇವರು ತಿಳಿದುಕೊಟ್ಟ ನಿಜ, ಅದು ವ್ಯಾವಹಾರಿಕವಾಗಿರಬಹುದು. ಆದರೆ ಜ್ಞಾನದ ವಿಷಯಕ್ಕೆ ಬಂದಾಗ ಮಗ ಶಾಸ್ತ್ರ ಓದಿದ್ದ ಅಂತಾದರೆ ತಾಯಿ ಅವಶ್ಯವಾಗಿ ಮಗನ ಹತ್ರ ಕೂತ್ಕೊಂಡು ಆ ತತ್ವಜ್ಞಾನವನ್ನ ಸಂಪಾದನೆ ಮಾಡಬೇಕು. ನನ್ನ ಮಗ ಇವನೇನ್ ಮಹಾ, ನಾನು ಹಡಿದಕ್ಕೆ ಅಲ್ವಾ ಇವನು ಹುಟ್ಟಿದ್ದು, ನಾನು ವಿದ್ಯಾಪೀಠ ಕಲಿಸಿದಕ್ಕೆ ಅಲ್ವಾ ಇವನು ಓದಿದ್ದು, ಇವನೇನ್ ಮಹಾ ಅನ್ನುವ ಭಾವನೆ ಅಕಸ್ಮಾತ್ ಏನಾದರೂ ಇದ್ದರೆ ಅದು ವ್ಯರ್ಥ, ಜ್ಞಾನ ಸಿಗೋದಿಲ್ಲ. ಅಧಿಕಾರ ಸಿಗ್ತದೆ, ಇನ್ನೊಂದರ ಬೇಕಾ ನಮಸ್ಕಾರ ಮಾಡ್ತಾನೆ, ಆದರೆ ಜ್ಞಾನ ಸಿಗೋದಿಲ್ಲ. ಜ್ಞಾನ ಅಪೇಕ್ಷೆ ಇದ್ದರೆ ಸ್ವಾಭಿಮಾನವನ್ನ ಬಿಡಬೇಕು. ಯಾರಾದರೂ ಅಷ್ಟೇ, ಚಿಕ್ಕ ಹುಡುಗ ಬಂದು ಪ್ರವಚನ ಮಾಡ್ತಾನೆ ಅಂತಿದ್ದಾಗ ನಾವೆಲ್ಲ ದೊಡ್ಡವರಾಗಿವಿ, ಅವನ ಹತ್ರ ಕೇಳೋದು ಇಲ್ಲ, ಜ್ಞಾನಪ್ರದ. ಅದನ್ನ ಸೂಚನೆ ಕೊಡ್ತಾ ಇದ್ದಾರೆ. ದೇವಭೂತಿ ಕೃಷ್ಣ ಭಗವಂತನ ಹತ್ರ ಕೇಳ್ತಾ ಇದ್ದಾಳೆ, ನಿರ್ವಣ್ಯಂ ಅತಿತರಾನ್ ಭೋಮಂ ಅಸದ ಇಂದ್ರಿಯಮರ್ಪಣಾತ್
ಏನ ಸಂಭಾವ್ಯಮಾನೇನ ಪ್ರಪನ್ನಾಂತ ಸಮಪ್ರಭೋ. ಹೇ ಕಪಿಲ, ಭಗವಂತನೇ, ಈ ಇಂದ್ರಿಯಗಳಿಂದ ಸಾಕಷ್ಟು ಸುಖವನ್ನ ಭೋಗವನ್ನ ಅನುಭವಿಸ್ತಾನೇ ಇರ್ತೇವೆ. ಅನುಭವಿಸ್ತಾ ಇದ್ದರೂ ಕೂಡ ತೃಪ್ತಿನೇ ಆಗಲ್ಲ. ನಿನ್ನೆ ರಾತ್ರಿ ಊಟ ಮಾಡಿದ್ವಲ್ಲ, ಇವತ್ತು ಬೆಳಗ್ಗೆ ಯಾಕೆ ಊಟ ಅಂತ ಅನ್ಸೋದೇ ಇಲ್ಲ. ಮತ್ತೆ ಎಲೆ ಹಾಕು ಬಡಿಸು ತಿನ್. ಕಣ್ಣು ನೋಡಿದ್ವಲ್ಲ ನೆನ್ನೆ ರಾತ್ರಿ, ಇನ್ನು ನೋಡೋದು ಬೇಡ ಅಂತ ಅನ್ಸೋದೇ ಇಲ್ಲ, ತಿರ್ಗಾ ನೋಡ್ಬೇಕನ್ಸ್ತದೆ. ಯಾವ ಇಂದ್ರಿಯಗಳು ಸುಖವನ್ನ ಕೊಡುವಂತಹ ಇಂದ್ರಿಯಗಳಿದೆ, ಆ ಇಂದ್ರಿಯಗಳಿಂದ ಎಷ್ಟು ನಾವು ಸುಖವನ್ನ ಅನುಭವಿಸ್ತಾ ಇದ್ದರೂ ಕೂಡ ಸಾಕು ಅಂತ ಅನ್ಸೋದೇ ಇಲ್ಲ. ನಿರ್ವೆಣ್ಯಂ ಅತಿತರಾಂ, ಚೆನ್ನಾಗಿ ಹೋಗುತ್ತಿದ್ರು ಸಾಕು ಅಂತಲ್ಲ, ಇನ್ನು ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅಪೇಕ್ಷೆ ಪಡ್ತದಲ್ಲ. ಯಾಕಾಗೆ? ಲೋಕಸ್ಯ ತಮಸಾಂಧಸ್ಯ ಚಕ್ಷುಸ್ಸೂರ್ಯವೋದಿತ ಅತಮೇ ದೇವ ಸಮೋಹಾತ್ ಅಪಾಕೃಷ್ಟಂ ತಮಸತಿ ಯೋ ಅವಕ್ರೇ ಹಮಮಿತಿ ತಸ್ಮಿನ್ ಯೋನಿತಸ್ತ್ವಯ. ಮನುಷ್ಯನಿಗೆ ನಾನಾ ವಿಧವಾದ ಅಹಂಕಾರಗಳು, ಅಹಂಭಾವನೆಗಳು ಇವೆಲ್ಲವೂ ಇರೋದ್ರಿಂದ ನಾನು 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 ಅಂತ ಭಾವನೆ ಇದೆಯಲ್ಲ, ಇವೆಲ್ಲ ಯಾವುದರಿಂದ ಬರ್ತದೆ? ನಾನು ಅಂತಕ್ಕಂಥದ್ದು ಯಾವುದರಿಂದ ಬರ್ತದೆ? ಏನಿವೆಲ್ಲ? ಇದನ್ನ ಪರಿಹಾರವನ್ನು ಮಾಡಬೇಕಾದ್ರೆ ಏನ್ ಮಾಡಬೇಕು? ಹೇ ಕಪಿಲ, ಯಾವ ರೀತಿಯಾಗಿ ಸೂರ್ಯ ರಾತ್ರಿ ಎಂಬ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡ್ತಾನೆಯೋ ಹಾಗೆ ನೀನು ನನಗೆ ತತ್ವಜ್ಞಾನವನ್ನ ಉಪದೇಶವನ್ನ ಮಾಡು ಅಂತ ಕೇಳ್ತಾಳೆ. ಆಗ ಆ ತಾಯಿಯ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥ ಭಗವಂತ ತಾಯಿಯ ಮಾತನ್ನ ಪ್ರಶಂಸೆಯನ್ನು ಮಾಡಿ, ಅಮ್ಮ ಉತ್ತಮವಾದ ಪ್ರಶ್ನೆಯನ್ನು ಮಾಡಿದೆಯಲ್ಲ, ನಾನು ಉತ್ತರವನ್ನು ಕೊಡ್ತೇನೆ ಅಂತ ಹೇಳಬೇಕಾದ ದೇವರು ಗತಿರ್ಭಭಾಷ ಈಪ್ಸಿತ ಶೋಭಿತ ಮಾನನಃ. ತಾಯಿಯ ಪ್ರಶ್ನೆಗಳನ್ನ ಕೇಳಿ ಒಂದು ಸಲ ಕಪಿಲರೂಪಿಯಾದ ಭಗವಂತ ಸ್ವಲ್ಪ ನಗ್ನಂತೆ. ಯಾಕೆ ನಗ್ತ ಅಂತಂದ್ರೆ ಜೀವರಾಶಿಗಳ ಯೋಗ್ಯತೆ, ಅವರ ಸಾಮರ್ಥ್ಯ, ಅವರು ಮಾಡುವ ಸಾಧನೆ ಅವೆಲ್ಲವನ್ನೂ ಕೂಡ ಕೇಳಿ ನಗ್ತ. ಹಾಗೂ ತಾಯಿಯ ಪ್ರಶ್ನೆಗಳು ಇದು ಕೇವಲ ನಿನ್ನ ಒಬ್ಬಳ ಸಲವಾಗಿ ಅಲ್ಲ, ಇಡೀ ಜಗತ್ತಿ ಪ್ರಶ್ನೆ ಕೇಳ್ತಾ ಇದೆ. ಹುಟ್ಟಿದಾಗಲೋ ಅಥವಾ ಬೆಳೆದು ಉಪನಯನವಾದಾಗಲೋ ಒಂದು ಸಲ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಇನ್ನು ಹಸಿವೇ ಆಗದಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮಾತೃ ಭೋಜನ ಉಪನಯನದಲ್ಲಿ ಲಾಸ್ಟ್ ಭೋಜನ ಅವತ್ತು ಚೆನ್ನಾಗಿ ಊಟ ಮಾಡಿಬಿಟ್ರೆ ಇನ್ನು ಹಸಿವಾಗಲ್ಲ ಅಂತಿದ್ದಿದ್ರೆ ಜಗತ್ತಿನಲ್ಲಿ ಏನು ಜಗಳ ಕದನ ಏನೂ ಇರಲಿಲ್ಲ. ಅವಶ್ಯವಾಗಿ ಜೈಲಲ್ಲಿದ್ದಾಗ ನಾವು ನೀರು ಕೊಡ್ಬೋದಾಗ ಇಷ್ಟು ಗಲಾಟೆ ರಾಜ್ಯ ಅಂತ ಆಗ್ತಾನೆ ಇರಲಿಲ್ಲ. ಆದ್ರೆ ಏನ್ ಮಾಡೋದು? ಪ್ರತಿಯೊಬ್ಬರಿಗೂ ಹೊಟ್ಟೆ ತಿಂತಿರ್ತಾರಲ್ಲ, ಬೇಕಲ್ಲ. ಇವೆಲ್ಲ ಕೇಳಿ ದೇವರು ನಕ್ಕೊಟ್ಟ. ಅದಕ್ಕೆ ಹಾಗೆ ಉತ್ತರವನ್ನೂ ಕೂಡ ಮಾಡಿದ. ಉತ್ತರ ಕೊಡ್ತಾನೆ. ಯೋಗ ಆಧ್ಯಾತ್ಮಿಕ ಪುಂಸಾಂ ತಥೋ ಮತ್ತು ನಿಶ್ಚಯತಾಮಿ ಅತ್ಯಂತ ಪರಮಿತ ದುಃಖಸ್ಯ ಸುಖಸ್ಯ. ಅಮ್ಮ, ಆ ತತ್ವಗಳಲ್ಲಿ ಉತ್ತಮವಾಗಿರತಕ್ಕಂಥದ್ದು ಅಂತಂದರೆ ಯಥಾರ್ಥ ಜ್ಞಾನವನ್ನು ಮಾಡ್ಕೋಬೇಕು. ಆ ಯಥಾರ್ಥ ಜ್ಞಾನವಾಗೋದೇ ತುಂಬ ವಿಳಂಬ. 10 ಸಲ ಓದಿ 100 ಸಲ ಕೇಳಿ ಇದು ಹೀಗೆ ಅಂತ ಮಾಡ್ಕೊಳ್ಳೋಷ್ಟಕ್ಕೆ ಎಷ್ಟೋ ಜನ್ಮ ಜನ್ಮ ಜನ್ಮಗಳು ಬಂದು ಹೋಗ್ಬಿಟ್ಟಿರ್ತದೆ. ಮತ್ತೆ ನಾವು ಹೋದ ಜನ್ಮದಲ್ಲಿ ಕೇಳಿದ್ವಲ್ಲ ಅಂತಾರೆ, ಅದೇ ಉಳಿಸಿರ್ತಾನೆ ದೇವರು. ಹೋದ ಜನ್ಮದಲ್ಲಿ ಕೇಳಿದ್ದು ನಿರ್ಣಯವಾದದ್ದು ಈ ಜನ್ಮದಲ್ಲಿ ಬೇಗ ತಿಳಿಸಿ ಇನ್ನೊಂದು ಸ್ವಲ್ಪ ಮುಂದೆ ಹೆಚ್ಚಿಡುತ್ತಾನೆ. ಕೆಲವರಿಗೆ ಅದು ತಿಳ್ಕೊಂಡಿರ್ಲಿಲ್ಲ ಅಂತಾದ್ರೆ ಈ ಜನ್ಮದಲ್ಲಿ ಅದನ್ನ ತಿಳಿಸ್ಕೊಡ್ತಾನೆ. ಒಂದೊಂದು ಏಕಸ್ಮಿನ್ ಜನ್ಮನಿ ಏಕಮೇವ ಶಾಸ್ತ್ರಂ ಅಂತ ಹೇಳ್ದಂಗೆ ಒಂದೊಂದು ಜನ್ಮದಲ್ಲೂ ಒಂದೊಂದೇ ವೇದಮಂತ್ರಗಳನ್ನ ಸೂತ್ರಗಳನ್ನ ಕ್ಲಿಯರ್ ಮಾಡ್ತಾ 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 ನಿಧಾನ ಕಟ್ಟಿಸ್ಕೊಂಡು ಹೋಗ್ತಾನೆ. ಶುಷೀಣಂ ಅಂತಹ ಜೀವರಾಶಿಗಳು ದುಃಖಸ್ಯ ಸುಖಸ್ಯ ಚ, ಯಾರಿಗೆ ತತ್ವಜ್ಞಾನವಿರ್ತದೆ, ಯಾರು ಭಗವಂತನ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡಿರ್ತಾರೆ ಅವರಿಗೆ ಈ ಸುಖ ಬಂದಾಗ ಹಿಗ್ಗದಕ್ಕೆ ಹೋಗೋದಿಲ್ಲ. ದುಃಖವಾದಾಗ ಕಿಂಚಿತ್ತೂ ಕೂಡ ಅಳ್ಕೋದಿಲ್ಲ. ಯಾಕೆ ಅಂದ್ರೆ ಗೊತ್ತವರಿಗೆ ಈ ದೇಹ ಹೋದ್ರೆ ಇನ್ನೊಂದು ದೇಹ ಬರ್ತದೆ, ಅವರಿಗೆ ಟೆನ್ಷನ್ ತಗೊಳಕ್ ಹೋಗಲ್ಲ. ಸುಖ ಆಯ್ತಲ್ಲ, ನಾವೇ ಸ್ವತಂತ್ರವಾಗಿ ಸುಖ ಸಂಪಾದನೆ ಮಾಡಿದ್ವಾ? ಇಲ್ಲ, ದೇವರು ಕೊಟ್ಟ ಸುಖ ಸಂತೋಷ ಆಯ್ತು ಅಷ್ಟೇ. ನಿರ್ವಿಕಾರವಾಗಿ ಇರ್ತಾರೆ.
ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ನೀ ಸಖ ಆಗಿದ್ರೆ ಬೇಕಾದಾಗೆ ತಂದು. ಯಾಕೆ? ನೀ ಯಥಾರ್ಥವಾದ ಜ್ಞಾನವನ್ನು ಕೊಟ್ಟೀಯ. ಈ ಜೀವರಾಶಿಗಳಿಗೆ ಹಾಗಾದ್ರೆ ಈ ಸಂಸಾರ ಅಂತನ್ನುವುದು ಬಂತಲ್ಲ, ಇದು ಯಾವುದರಿಂದ ಬಂತು ಅಂತ ಕೇಳಿದ್ದು. ಅದಕ್ಕೆ ದೇವರು ಉತ್ತರ ಕೊಟ್ಟ, ಅಹಂ ಅಭಿಮಾನೋತ್ಥೀ ಕಾಮಲೋಭಾದಿವಿರಮಲೈ ವೀತಂ ಯದಾ ಮನಃಶುದ್ಧಂ ಅದುಃಖಂ ಅಸುಖಂ ಸಮಂ. ಜೀವನಿಗೆ ಮೊದಲ ಸಂಸಾರ ಬಂದದ್ದು ಅಹಂ ಇಂದ ಬಂದ. ಈ ಅಹಂ ಅಂದ್ರೇನು ಅಂತಂದರೆ ತನ್ನಲ್ಲಿ ಇಲ್ಲದೆ ಇರುವುದನ್ನ ಆರೋಪ ಮಾಡಿಕೊಳ್ಳುವುದು. ಅಹಂ ಅಂದ್ರೇನು? ತನ್ನಲ್ಲಿ ಇಲ್ಲದೆ ಇರುವುದನ್ನ ಆರೋಪವನ್ನ ಮಾಡಿಕೊಳ್ಳುವುದು. ಕಪ್ಪೆ ಚಿಪ್ಪು ಬಿದ್ದಿದೆ, ನೋಡ್ತಾ ಇದ್ದೇವೆ. ಅದರಲ್ಲಿ ಕಪ್ಪೆ ಚಿಪ್ಪು ಅದೇನೇ ಬೆಳ್ಳಿ ಅಲ್ಲ, ನಾವು ಆ ಕಪ್ಪೆ ಚಿಪ್ಪಿನ ಮೇಲೆ ಬೆಳ್ಳಿ ಅಂತ ಆರೋಪವನ್ನು ಮಾಡಿದ್ವು. ಹಾಗೆ ಜೀವ ಇನ್ನೊಂದರ ಮೇಲೆ ಆರೋಪ ದುರುತೋಪಾಸ ತನ್ನಲ್ಲಿ ತಾನೇ ಅಹಂ ನಾನು ಅಂತ ಮಾಡ್ಕೊಂಡ. ಯಾವಾಗ ಜೀವನಿಗೆ ನಾನು ಅಂತ ಬಂತೋ ಆ ಅಹಂ ಏನ್ ಪರಿಣಾಮ ಮಾಡ್ತು, ಏನ್ ರಿಸಲ್ಟ್ ಕೊಡ್ತು ಅಂದ್ರೆ ನನ್ನದು ಅನ್ನೋದು ಕರ್ಕೊಂಡೋಯ್ತು. ಅದೇ ಅಂತಿಮ. ನಾನು ಅಂತ ಇರೋದ್ರಿಂದಲೇನೆ ನನ್ನದು ಅಂತನ್ನುವುದು ಬಿಡುದು. ನಾನು ಕೊಟ್ಟೆ, ನನ್ನ ಮಕ್ಕಳು, ನಾನು ಅಂತ ಬಂತು. ಈ ನಾನು ಅನ್ನುವುದು ಕೆಟ್ಟದಲ್ಲ, ಕೆಟ್ಟದಾಗಿ ತಿಳ್ಕೊಂಡಾಗ ಕೆಟ್ಟದು. ಅಂದರೆ ನಾನು ಭಗವಂತನ ದಾಸ ಅಂತನ್ನೋ ಕಾಲಕ್ಕೆ ಏನು ತೊಂದರೆ ಇಲ್ಲ. ಅಹಂ ಶಬ್ದವನ್ನ ಉಪಯೋಗಿಸದೇನೆ ಯಾರು ಮಾತಾಡಲಿಕ್ಕೆ ಜಗತ್ತ ಸಾಧ್ಯವಿಲ್ಲ. ಆದರೆ ವ್ಯತ್ಯಾಸವೇನು ಅಂತಂದರೆ ನಾನೇ ಮಾಡಿದೆ ಅಹಂಕಾರ ರೂಪಕವಾಗಿ ಬಂದಾಗ ಅದರ ಪರಿಣಾಮ ಬೇರೆ. ಸಾತ್ವಿಕನಾಗಿ ಭಗವಂತ ನಿನ್ ದಾಸ ನಾನು, ಅಲ್ಲಿ ನಾನು ಅಂದ್ರೆ ಅಹಂ. ಈ ಸಾತ್ವಿಕ ಪ್ರವೃತ್ತಿಗಳಲ್ಲಿ ಅಹಂ ಶಬ್ದ ಬಂದಾಗ ಪರಿಣಾಮ ಬೇರೆ. ಅಹಂ ನಾನೇ ಅಂದ್ರೆ ಸ್ವಾಮಿತ್ವಾನುಸಂಧಾನ ಪೂರ್ವಕವಾಗಿ ಅಹಂ ಅಂತ ಬಂದಾಗ ಬೇರೆ. ಅದನ್ನ ಅಹಂ ಅಭಿಮಾನೋತ್ಥಿ. ಯಾವಾಗ ನಾನು ಅಂತ ಬಂತೋ ಅಭಿಮಾನ ಬೆಳಗ್ಗೆ ಶುರುವಾಗೋಯ್ತು. ನನ್ನ ಮಠ, ನನ್ನ ಸಂಸ್ಥೆ, ನನ್ನ ಮಕ್ಕಳು, ನನ್ನ ಮನ್ಮರ ಮಕ್ಕಳು, ನಾ ಸಂಪಾದಿಸಿದ ಹಣ ಇವೆಲ್ಲ ಯಾಕೆ ಬಂತು? ನಾನು ಸಂಪಾದಿಸೋದಕ್ಕೆ ಅದು ನನ್ನ ಹಣ ಅನ್ನುವ ಅಭಿಮಾನ ಅಲ್ಲಿ ಬಂತು. ಅಷ್ಟೇ ಇಲ್ಲ, ಅದಕ್ಕೆ ಸಾಥ್ ಕೊಡ್ತು. ಯಾವ ಸಾಥ್ ಕೊಡ್ತು ಅಂತಂದ್ರೆ ದುಷ್ಟವಾದ ಕಾಮನೆಗಳು, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಗಳು. ನಡಿ ನಾನಿದ್ದ ಜೊತೆಗೆ. ಭೀಮನ ಕೃಷ್ಣನ ಅವತಾರದ ಸಂದರ್ಭದಲ್ಲಿ ಸೋತವರೆಲ್ಲರೂ ಕೂಡ ಮಣಿಮಂದಿರಲ್ಲಿ ಹೇಳ್ತಾರೆ, ಮೀಟಿಂಗ್ ಮಾಡೋದಂತೆ. ಮೇಲೆ ಮೀಟಿಂಗ್ ಮಾಡಿ ಕಲಿಯನ್ನ ಮುಂದೆ ಮಾಡೋದಂತೆ. ನೀ ನಡಿ, ನಾನೊಬ್ಬನಾಗ ಏನ್ ಮಾಡಿ ಅಂದ್ರು, ನೀ ನಡಿ, ನಾವು ನಿನ್ ಸಪೋರ್ಟ್ ನಾವು ಹುಟ್ಟು ಬರ್ತೀವಿ ಅಂತ ಹೇಳೋದು. ಮಣಿಮಂದಿರಲ್ಲಿ ಬರ್ತದೆ ಈ ಮಾತು. ಹಾಗೆ ಮಣಿಮಂತವ್ರು ಏನ್ ಮಾಡಿದ್ರು, ನೀ ಮುನ್ನಡಿ, ನಾವು ನಿಮ್ ಸಪೋರ್ಟ್. ಹಾಗಿದ್ದ ಹಾಗೆ ಈ ಕಾಮ, ಕ್ರೋಧ, ಲೋಭ, ಮದ ಏನಿದೆಯಲ್ಲ ಇವೆಲ್ಲ ನಮ್ಮೊಳಗಿರತಕ್ಕಂಥ ಅಹಂಗೆ ಸಪೋರ್ಟಿವಾಗಿ ನಿಂತ್ಕೊಂಡು ಏನ್ ಮಾಡ್ತು, ಅದನ್ನ ಉಲ್ಬಣ ಮಾಡ್ತು. ಸ್ವಲ್ಪ ಇದ್ದದನ್ನ ಹೆಚ್ಚು ಮಾಡ್ತು, ಹೆಚ್ಚಿದ್ದದನ್ನ ಇನ್ನೂ ಹೆಚ್ಚು ಮಾಡ್ತು. ಅದು ಬೆಳೆಸ್ತಾ 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 ಹೋಯ್ತು. ಹಾಗಾಗಿ ಕಾಮಲೋಭಾದವೀರ ಮಲೈ. ಆವಾಗ ಮನುಷ್ಯನಿಗೆ ಯಾವುದು ಸುಖ, ಯಾವುದು ದುಃಖ ಎಲ್ಲ ಉಲ್ಟ. ತಾನು ತಿಳ್ಕೊಂಡಿದ್ದೇ ಸುಖ, ತಾನು ಅನುಭವಿಸಿದ್ದೇ ಸುಖ, ತನಗಾದದ್ದೇ ದುಃಖ. ತಾನೇನ್ ದುಃಖ ಅಂತ ತಿಳ್ಕೊಂಡ ಅದು ದುಃಖ, ತಾನೇನ್ ಸುಖ ಅಂತ ತಿಳ್ಕೊಂಡ ಅದೇ ಸುಖ. ದುಃಖವನ್ನ ಸುಖ ಅಂತ ತಿಳ್ಕೊಂಡ್ಬಿಟ್ಟ, ಸುಖವನ್ನ ದುಃಖ ಅಂತ ತಿಳ್ಕೊಂಡ್ಬಿಟ್ಟ. ಯಾಕೆ? ಅಹಂ. ಮನುಷ್ಯ ಗಡಿಬಿಡಿಲಿದ್ದಾಗ, ಅವಸರದಲ್ಲಿದ್ದಾಗ, ಟೆನ್ಷನ್ಗಳಿದ್ದಾಗ ಪಕ್ಕದಲ್ಲೇ ಉದ್ಧರಣೆ ಇದ್ರು ಕಾಣಿಸಲ್ಲ, ಪಕ್ಕದಲ್ಲೇ ಇಟ್ಕೊಂಡಿರ್ತಾನೆ, ಕಾಣಿಸಲ್ಲ. ಯಾಕೆ? ಆ ಟೆನ್ಷನ್ ಕಾದು. ಹಾಗೆ ಮನುಷ್ಯ ಅಹಂ ಅಂತಿದ್ದಾಗ ಅವನಿಗೆ ಸುಖ ಯಾವುದು, ದುಃಖ ಯಾವುದು, ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡಬೇಕು, ಇದ್ಯಾವುದು ತೋಚ. ಅದಕ್ಕೆ ಯಾರಾದ್ರೂ ಏನಾದ್ರು ಒಂದು ಒಳ್ಳೆ ಸಜೆಷನ್ ಕೊಡಕ್ಕೆ ಬಂದ್ರೆ ಸ್ವಾಭಿಮಾನ, ಅಹಂ ನಾನು, ನನಗೆ ನೀನೇ ಸಜೆಷನ್ ಕೊಡ್ತೀನಿ,
ಅನ್ನುವುದು ಅಡ್ಡ ಬರ್ತದೆ. ಒಟ್ಟಾರೆ ಸರ್ಕಲ್ ಏನ್ ಮಾಡ್ತಿದ್ದು? ಅಹಂ ಅನ್ನುವುದು ಆ ಜೀವನವನ್ನ ಹಾಳು ಮಾಡ್ತದೆ. ಅದಕ್ಕೆ ಅದನ್ನ ಮೊದಲಿಗೆ ಕಿತ್ತು ಎಸೆದರೆ ಉಳಿಕೆದೆಲ್ಲವೂ ಕೂಡ ಚೆನ್ನಾಗಿ ಆಗುತ್ತೆ. ಆವಾಗ ಆ ಜೀವ ಅದನ್ನ ತೆಗೆದು ಹಾಕಬೇಕಾದ್ರೆ, ಅಹಮ್ಮನ್ನು ತೆಗೆದು ಹಾಕಬೇಕಾದ್ರೆ, ಅಭಿಮಾನವನ್ನ ಕಿತ್ತು ಎಸಿಬೇಕಾದ್ರೆ, ದುಷ್ಟವಾದ ಕಾಮನೆಗಳನ್ನ ಹೋಗಲಾಡಿಸಬೇಕಾದ್ರೆ ಏನ್ ಮಾಡಬೇಕು ಅಂತಂದರೆ ಜ್ಞಾನ ವೈರಾಗ್ಯ ಯುಕ್ತಿ. ಜ್ಞಾನ ಸಂಪಾದನೆ ಮಾಡ್ಕೊಂಡ್ಬಿಟ್ರೆ ಯಾವ ಸರಿ, ಯಾವ ತಪ್ಪು, ಯಾವ್ದು ಬೇಕು, ಯಾವ್ದು ಬೇಡ ಅವೆಲ್ಲ ಗೊತ್ತಾಗತ್ತೆ. ವೈರಾಗ್ಯ ಬಂದ್ಬಿಟ್ರೆ ನಾನು ಅಂತ ಅನ್ನೋದು ಬರೋದಿಲ್ಲ. ನಮ್ದೇನ್ರಿ ಎಲ್ಲ ನೀವೇ ಅಂತ ಬಿಟ್ಬಿಡ್ತಾನ. ಯಾಕೆ? ನಾವೇನ್ ಮಾಡೇವು? ಕೋಟಿ ಕೋಟಿ ದೇವತೆಗಳ ಭಗವಂತನ ಆರಾಧನೆ ಮಾಡುವಾಗ ನಾನೊಬ್ಬ ಸಾಮಾನ್ಯ ಜೀವ, ಏನೂ ಇಲ್ಲದ ಕ್ಷುಲ್ಲಕ ಜೀವ, ನೀವು ಒತ್ತಿದ್ ನಾಳೆ ಹೋಗುವ ಜೀವ, ನಾನೇನ್ ಮಾಡ್ತೀನಿ? ಏನೋ ದೇವರು ಕೊಟ್ಟ ಒಂದಿಟ್ಟು ಕೊಟ್ಟಿವಿ ಅಂತ ಮುಗಿಸ್ಬಿಡ್ತಾನ. ಕೆಲವರು ಹಂಗಲ್ಲ, ನನ್ನೇ ಮುಂದೆ ಕೂಡಿಸ್ಬೇಕು. ಯಾಕೆ ನಾ ಕೊಟ್ಟಿದ್ನಲ್ಲ, ನನ್ನೇ ಮುಂದೆ ಕೂಡಿಸ್ಬೇಕು, ನನ್ನ ಹೆಸರೇ ಫಸ್ಟ್ ಹೇಳ್ಬೇಕು, ನನಗೆ ಫಸ್ಟ್ ಬಂತ ಅಷ್ಟೇ ಕೊಡಿಸ್ಬೇಕು. ಅಭಿಮಾನ. ಆ ಅಭಿಮಾನ ಬರ್ಲಿಕ್ಕೆ ಕಾರಣವೇನು? ಅಹಂ. ಆ ಹಂ ಯಾಕೆ ಬಂತು ಅವನಿಗೆ? ಅಜ್ಞಾನ. ಜ್ಞಾನಿಲ್ಲ. ನನಗೆ ಹಣ ಎಲ್ಲಿಂದ ಬಂತು? ಹಣ ಯಾರ್ದದು? ನಾನು ಯಾವ ರೀತಿ ಸಂಪಾದನೆ ಮಾಡಿದೆ? ಇವು ಯಾವ ಜ್ಞಾನವನ್ನು ಕೂಡ ಮಾಡಿಕೊಳ್ಳದೆ ಇರುವಂತಹ ಅಜ್ಞಾನಿ ಇವೆಲ್ಲ ಅಪೇಕ್ಷೆಯನ್ನು ಪಡ್ತಾನೆ. ಅದಕ್ಕೆ ಜ್ಞಾನಯುಕ್ತೇನ ಅಭಿಮಾನ ಬಿಡಬೇಕಾದ್ರೆ ವೈರಾಗ್ಯ ಬರಬೇಕು. ನಮ್ದೇನಲ್ಲ ಅಂತಿದ್ರೆ ಸರಿ ಹೋಗ್ತದೆ. ಅಂತಹ ಆ ಭಗವಂತನನ್ನ ಪ್ರಸಂಗ ಮದರಂ ಪಾಶಾತ್ ಆತ್ಮನಃ ಕವಯೋ ವಿದುಹು. ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಪ್ರಸಂಗಂ ಅಂತ. ಪ್ರಸಂಗಂ ಶಬ್ದ ಕರ್ತವೇನು? ಕನ್ನಡದ ಅರ್ಥ ಬೇರೆ, ಸಂಸ್ಕೃತದಲ್ಲಿ ಹೇಳ್ತಾರೆ ಪ್ರೇಮ, ಭಕ್ತಿ ಅಂತ. ಪ್ರಸಂಗ ಮದರಂ ಪಶ್ಯಂ ಕವಯ ವಿದುಹು. ಜ್ಞಾನಿಗಳು ಭಗವಂತನನ್ನ, ಜ್ಞಾನಿಗಳನ್ನ ಪ್ರೀತಿಯಿಂದ ಪ್ರೇಮದಿಂದ ನೋಡಿದಾಗ ಅದೇ ಉತ್ತಮವಾಗಿರತಕ್ಕಂಥದ್ದು. ಸ ಏವ ಸಾಧುಷು ಕೃತಃ ಮೋಕ್ಷದ್ವಾರಮಪಾಮೃತಂ. ಯಾವ ಜ್ಞಾನಿಗಳು ಈ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಅಹಂಕಾರ, ಅಭಿಮಾನ ಇವೆಲ್ಲವನ್ನು ಕೂಡ ಬಿಡ್ತಾರೋ ಅವರಿಗೆ ಮೋಕ್ಷದ್ವಾರಮಪಾಕೃತಂ, ಯಾವಾಗಲೂ ಮೋಕ್ಷದ ಬಾಗಿಲು ತೆಗೆದಿರ್ತದೆ. ಇದು ನಾವು ಹೇಳುವಂತಲ್ಲ. ನಾವೆಲ್ಲ ಹೈದರಾಬಾದ್ ಹೋಗಿರ್ತೀವಿ, ಅವ್ರನ್ನ ಹೇಳ್ತೀವಿ, ನೀವು ಯಾವಾಗ ಬೇಕಾದ್ರೂ ಬನ್ನಿ, ನಮ್ಮ ಮನೆ ಬಾಗಿಲು ನಿಮ್ಗೆ ಯಾವಾಗಲೂ ತೆಗೆದಿರುತ್ತೆ. ಸದಾ ಹಾಕೊಂಡಿರ್ತೀವಿ ನಾವು. ಅವ್ರು ಹೈದರಾಬಾದಿಂದ ಯಾವತ್ತು ಬರ್ತಾರೆ ಗೊತ್ತಿಲ್ಲ, ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ. ನಾವು ಅಲ್ಲಿ ಹೇಳಿ ಬಂದ ತಕ್ಷಣ ಅವ್ರು ಬರ್ತಾರೆ ಅಂತ ಬಾಗಿಲು ತೆಕ್ಕೊಂಡು ಕೂತಿರ್ತೀವ ನಾವು, ಗೊತ್ತಿರಲ್ಲ. ಇದು ನಮ್ಮ ಅವಸ್ಥೆ. ಆದರೆ ದೇವರು ಹೇಳ್ತಾನೆ, ಯಾವಾಗ ನೀವು ಜ್ಞಾನದಿಂದ ಯುಕ್ತರಾಗಿ ಬರ್ತೀರೋ, ಭಕ್ತಿಯಿಂದ ಬರ್ತೀರೋ, ಮೋಕ್ಷದ್ವಾರಮಪಾಕೃತಂ, ನನ್ನ ಮೋಕ್ಷದ ಬಾಗಿಲು ಯಾವಾಗಲೂ ತೆರೆದಿರ್ತದೆ, ಭಯವೇ ಇಲ್ಲ, ಬಾಗಿಲು ಹಾಕೋದೇ ಇಲ್ಲ. ನಿಮ್ಮಂಥವ್ರು ಬರಲಿ ಅಂತಾನೆ ನಾವು ಬಾಗಿಲು ತಕೊಂಡು ಕೂತಿರ್ತೀವಿ ಅಂತ ದೇವರು ತೋರಿಸ್ಕೊಡ್ತಾನೆ. ಆದ್ದರಿಂದ ಈ ಅಹಂ ಅಭಿಮಾನಗಳು ಮನಸ್ಸಿನ ಪರಿಣಾಮ ರೂಪವಾಗಿರುವುದರಿಂದ ಮನಗೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷ. ಮನಸ್ಸಿನ ಪರಿಣಾಮವಾಗಿ ಬರತಕ್ಕಂಥ ಈ ಅಹಂ ಅಭಿಮಾನ, ದುಷ್ಟವಾದ ಕಾಮನೆಗಳು, ಇದರಿಂದಲೇನೆ ಬಂಧನ. ಮೋಚನೆ ಹೇಗೆ? ಅದನ್ನ ಬಿಟ್ಬಿಟ್ರೆ ಅದೇ ಮೋಚನೆ. ಮೊನ್ನೆ ಗಣಪತಿ ಪೂಜೆ ಆಯ್ತು, ಯಾಕೆ ಮಾಡಿದ್ವಿ? ವಿಘ್ನವನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ. ಮಾಡದಿದ್ರೆ ಏನಾಗತ್ತೆ? ವಿಘ್ನಗಳು ಬರ್ತವೆ. ಹಾಗೆ ಮನಸ್ಸು ಎಲ್ಲ ಅಭಿಮಾನಾದಿಗಳನ್ನು ಕೊಟ್ಟು ಬಂಧನವನ್ನು ಮಾಡ್ತಾ ಇದೆ. ಅದನ್ನು ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಬಂಧನಾದಿಗಳು ಆಗೋದಿಲ್ಲ, ತನ್ನಷ್ಟಕ್ಕೆ ತಾವೇ ಮೋಚನೆಯಾಗ್ತದೆ ಅಂತ ತೋರಿಸಿದ. ಅದೇನೋ ಸಏವ ಸಾಧುಷು ಕೃತಃ, ಸಜ್ಜನರಲ್ಲೂ ಹೀಗೆ ಮಾಡ್ತಾರೆ, ಅಂತಹ ಸಜ್ಜನಿಗೆ ಮೋಕ್ಷದ್ವಾರ ಯಾವಾಗ ತೆರೆದಿರುತ್ತೆ ಅಂತ ಹೇಳಿದೆಲ್ಲ. ಸಾಧುಷು ಸಜ್ಜನರು ಅಂತೆಲ್ಲ. ಆ ಸಜ್ಜನರು ಯಾರವರು, ಹೇಗಿರ್ತಾರೆ, ಅವ್ರನ್ನ ಹೇಗೆ ತಿಳ್ಕೋಬೇಕು ನಾವು?
ಇವ್ರು ಸಜ್ಜನರು ಅಂತ ನಾವು ರೆಕಗ್ನೈಸ್ ಮಾಡೋದು ಹೇಗೆ, ಗುರುತಿಸೋದು ಹೇಗೆ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಕಪಿಲಗೋಸ್ಕರ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ತಿತಿಕ್ಷವ ಕಾರುಣಿಕ ಸುಹೃದ ಸರ್ವದೇಹಿನ ಅಜಾತ ಶಸ್ತ್ರವಶಾಂತ ಸಾಧವತ್ ಸಾಧುಭೂಷಣ. ತಿತಿಕ್ಷವ ಒಂದರ್ಥ ಮಾತ್ಸರ್ಯಾದಿಗಳು ಇಲ್ಲದೇ ಇರುವವರು. ಇನ್ನೊಂದು ಅರ್ಥ ವಿಜಯಧ್ವಜಿಯವರು ತಮ್ಮ ಶಬ್ದಕೋಶದಲ್ಲಿ ಬರೀತಾರೆ, ತಿತಿಕ್ಷವ ಅಂತಂದರೆ ವಿಜಯಧ್ವಜಿಯವರು ಬರೀತಾರೆ ತಿತಿಕ್ಷವ ಶಬ್ದಕ್ಕೆ ಸುಖ ದುಃಖ ಸಹಿಷ್ಣುತೆ ಅಂತ ಬರುತ್ತೆ. ಅಂದ್ರೆ ಸುಖವಾದಾಗ ದುಃಖವಾದಾಗ ಎರಡನ್ನೂ ಯಾರು ಸಹನೆ ಮಾಡ್ತಾರಲ್ಲ ಅವರೇ ತಿತಿಕ್ಷವರು ಅಂತ ವ್ಯಾಖ್ಯಾನ ಮಾಡೋದು. ಕಾರುಣಿಕ ಕರುಣೆ ಉಳ್ಳವರಾಗಬೇಕು. ಸಣ್ಣ ಪುಟ್ಟ ತಪ್ಪುಗಳು ನಡೆದಾಗ ಅದರ ಮೇಲೆ ಭಾರೀ ಪರಿಣಾಮವನ್ನ ಮಾಡಿ ಅದಕ್ಕೆ ದೊಡ್ಡದಾದ ಶಿಕ್ಷೆಗಳನ್ನ ಕೊಡಬಾರದು. ಕಾರುಣಿಕ ಭಗವಂತನ ವಿರೋಧ ಬರದೇ ಇರುವಂತೆ ಅವನ ಮೇಲೆ ಕರುಣೆ ತೋರಬೇಕು. ಕರುಣೆ ಯಾರ ಮೇಲೆ ತೋರಬೇಕು? ಲಿಮಿಟೆಡ್ ಪೀಪಲ್ಸ್ ಅಲ್ಲ, ಸುಹೃದ ಸರ್ವದೇಹಿನ ಎಲ್ಲ ಪದಾರ್ಥಗಳ ಮೇಲೂ ಕರುಣೆ ತೋರ್ಬೇಕು. ಹಸು ಬರ್ತಾ ಇರುತ್ತೆ, ನಾನು ಹೊಂಟಿ ನನ್ನೆದುರು ನೀ ಬರ್ತೀಯ ಅಂತ ಅದಕ್ಕೆ ಹೊಡೆಯೋದು ಬಡಿಯೋದು ಮಾಡಬಾರ್ದು. ಸಾಧ್ಯವಾದರೆ ಬಲ ಪ್ರದಕ್ಷಿಣೆ ಹಾಕೊಂಡು ಹೋಗ್ಬೇಕು, ನಮಸ್ಕಾರ ಮಾಡಬೇಕು. ಅದಕ್ಕೆ ಹೊಡೆದು ಹೊಡೆಯೋದು ಮಾಡಿ ರಾಧ್ಯ ಅಂತ ಮಾಡಬಾರ್ದು. ಅದ್ರ ಮೇಲೂ ಕರುಣೆ ತೋರ್ಬೇಕು. ಭಕ್ತಿ ಕರುಣೆ ಎಲ್ಲ ಗೋವಿನ ಮೇಲೆ. ಯಾರೋ ಹುಡುಗ ಬರ್ತಾ ಇದ್ದ, ಅವನೇನೆ ಬಿದ್ದ, ನಾವು ಹುಟ್ಬಾರ್ದ್ರಿ ಮಾಡಬಾರ್ದು. ಹೋಗಿ ಎಬ್ಬಿಸಿ ಸಮಾಧಾನ ಮಾಡಬೇಕು. ಸುಲಭದ ಸರ್ವದಹೀನ. ನೀವಿಷ್ಟೆಲ್ಲ ಹೆಂಗ್ ಹೇಳ್ತಾ ಇದ್ದೀರಿ? ಕೃಷ್ಣ ಹೇಳೋಣ, ನಾನಾ ಜನಸ್ಥ ಶುಶ್ರೂಷ. ಸೇವೆ ಮಾಡ್ಲಿಕ್ಕೆ ಬೇಡ ಅಂದಿಲ್ಲ, ಉಪಕಾರ ಮಾಡ್ಲಿಕ್ಕೆ ಬೇಡ ಅಂದಿಲ್ಲ, ಸಪೋರ್ಟ್ ಕೊಡ್ಲಿಕ್ಕೆ ಬೇಡ ಅಂದಿಲ್ಲ. ಆದರೆ ಧರ್ಮದ ಚೌಕಟ್ಟನ್ನು ಬಿಟ್ಟು ಹೋಗು ಅಷ್ಟೇ. ಎಲ್ಲ ಉಂಟು. ಅದನ್ನೇ ಕರುಣಿಕ ಸರ್ವದಹೀನ. ಪ್ರತಿಯೊಬ್ಬರ ಮೇಲೂ ಕರುಣೆಯನ್ನು ತೋರ. ಮಳೆ ಬರ್ತಾ ಇತ್ತು, ನಮ್ಮ ಹತ್ರ ಛತ್ರಿ ಇತ್ತು, ಇನ್ನೊಬ್ಬರ ಯಾರು ವಯಸ್ಸಾದ ನಡ್ಕೊಂಡು ಹೋಗ್ತಾರೆ, ಛತ್ರಿ ಇರಲಿಲ್ಲ. ನಮ್ಮ ಛತ್ರಿ ಇರಲಿ ಬೇಡ, ಛತ್ರಿ ಅರ್ಥ ಮಾಡ್ಕೊಂಡು ಸಾಧ್ಯವಾದಷ್ಟು ಸಹಾಯ, ಉಪಕಾರ ಮಾಡಲಿಕ್ಕೆ ಬೇಡ ಅಂತಿಲ್ಲ, ಕರುಣೆ ತೋರ್ಲಿಕ್ಕೆ ಬೇಡ ಅಂತಿಲ್ಲ, ಅದನ್ನು ಮಾಡಿ ಅಂತ ಹೇಳ್ತಾರೆ. ಅಷ್ಟರ ಜೊತೆಗೆ ಸುಹೃದಃ, ಇನ್ನೊಂದ್ಸಲ ತಗೋಬೇಕು ಅದನ್ನ, ಸುಹೃದಃ ಯಾರೇ ಇಲ್ಲಪ್ಪ ಪ್ರೀತಿಯಿಂದ ಇದೆ. ಮಾತಾಡ್ಸಕ್ಕೆ ಕೊಡೋದು ಬಿಡೋದು ಮುಂದಿನ ವಿಷಯ. ಪ್ರೀತಿಯಿಂದ ಮಾತಾಡಿಸಿ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಿ. ಆಗ್ಲಿಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲಪ್ಪ, ದೇವರು ಯಾಕೆ ಶಕ್ತಿ ಕೊಟ್ಟಿಲ್ಲ ಅಂತ ಹೇಳಿ ಶಕ್ತಿ ಕೊಟ್ಟಾಗ ಮಾಡಿ. ಸುಹೃದಃ ಸರ್ವದೇಹಿನ, ಎಲ್ಲ ಪದಾರ್ಥಗಳ ಮೇಲೂ ಅಷ್ಟೇ ಸ್ನೇಹವನ್ನ ಮಾಡಿ. ಅಜಾತ ಶತ್ರವ, ಹುಟ್ಟಿದಾರಕ್ಕೆ ಶತ್ರುವಿರಬಾರದು. ದೇಹಕ್ಕೆ ಶತ್ರು ಬೇರೆ, ದೇಹದ ಒಳಗಿನ ಶತ್ರು ಬೇರೆ. ದೇಹದ ಹೊರಗಿನ ಶತ್ರು ಬಂಧು ಬಳಗ, ನಮ್ಮ ಏಳಿಗೆಯನ್ನು ನೋಡದೆ ಹೊಟ್ಟೆ ಕಿಚ್ಚಿನ ಪಡ್ತಕ್ಕಂಥ ಜೀವರಾಶಿಗಳು, ಇವರೆಲ್ಲ ಒಂದು ತರದ ಶತ್ರು. ನಮ್ಮ ಒಳಗೆ ನಮ್ಮ ಶತ್ರುಗಳಿದ್ದಾರಲ್ಲ, ದುಷ್ಟವಾದ ಅರಿಷಟ್ವರ್ಗಗಳು, ಇವೆರಡನ್ನೂ ನಾವು ಗೆದ್ದಾಗ ಅಜಾತ ಶತ್ರುರು. ಹಾಗಿದ್ದವನು ಧರ್ಮರಾಜ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಧರ್ಮರಾಜನಿಗೆ ಅಜಾತ ಶತ್ರುವ ಅಂತ ಕರೀತಾರೆ. ಯಾಕೆ ಅಂತಂದರೆ ದುರ್ಯೋಧನ ಅಷ್ಟೆಲ್ಲ ಪೀಡೆಯನ್ನ ಕೊಟ್ಟರೂ ಇವನು ಸಹಾನೆಯಿಂದನೇ ಇದ್ದ. ಅವನು ಒಂದಿಸು ಕೆಟ್ಟದ್ದು ಬೇಸಿಲ್ವಂತೆ. ಈ ಕೆಲವು ನಿಯಮ ಎಲ್ಲ ಭೀಮಸೇನ ದೇವರನ್ನು ಬಿಟ್ಟು ಎಲ್ಲಾನು ಭೀಮಸೇನ ದೇವರ ಹೆಸರು ತಗೋಬಾರ್ದು, ಅವ್ರದ್ದು ವಿಶಿಷ್ಟ ಲಕ್ಷಣ. ಧರ್ಮರಾಜ ದುರ್ಯೋಧನ ಅಷ್ಟು ತೊಂದರೆ ಕೊಟ್ಟರು ಏನೋ ತೊಂದರೆ ಕೊಡ್ತಿದ್ರುವಂತೆ. ಪಾಪ ದುರ್ಯೋಧನ ಅಂತಾನೇ ಹೋಗ್ತಿದ್ದಂತ. ಇಷ್ಟು ಅವನ ಸಹನೆಯನ್ನ ನೋಡಿ ದುರ್ಯೋಧನನಿಗೆ ಧರ್ಮರಾಜನ ಮೇಲೆ ದ್ವೇಷ ಮಾಡಕ್ ಮನಸ್ಸೇ ಬರಲಿರುವಂತ ಅವನಿಗೆ. ಧರ್ಮರಾಜ ಬಿಟ್ಬಿಡಪ್ಪ, ಅವನ ಹೆಸರು ಬೇಡ, ಭೀಮೇನಂದ ಹೇಳುವಂತ. ಹಂಗೆ ದುರ್ಯೋಧನನು ಕೂಡ, ದುಷ್ಟನಾದ ದುರ್ಯೋಧನನು ಧರ್ಮರಾಜನ ಬಗ್ಗೆ ದ್ವೇಷ ಮಾಡಿರುವಂತೆ. ಅದಕ್ಕೆ ಧರ್ಮರಾಜನಿಗೆ ಅಜಾತ ಶತ್ರವ. ಶಾಂತ, ಸಜ್ಜನರು ಹೇಗಿರ್ತಾರಂತೆ, ಸುಮ್ಮನೆ ಕೂತಿರ್ತಾರೆ, ಸುಮ್ಮನೆ ಕೂತಿರ್ತಾರೆ. ತನಗೇನೋ ಗೊತ್ತಿದೆ ಅಂತ ಎಕ್ಸ್ಪ್ಲೋಸ್ ಮಾಡೋದಿಲ್ಲ. ಇನ್ನೊಬ್ಬರನ್ನ ಆಕ್ಷೇಪಣೆ ಮಾಡೋದ್ರೆ ನೀವು ಸರಿಯಾಗಿ ಹೇಳ್ತೀರಿ ಅಂತ ಆಕ್ಷೇಪಣೆ ಮಾಡೋದಿಲ್ಲ. ಜ್ಞಾನಿಗಳಿರ್ತಾರೆ, ಶಾಂತರಿರ್ತಾರೆ, ಕೇಳಬೇಕು, ಪುಣ್ಯ ಬರ್ತದೆ, ಸಾಧನೆ ಮಾಡಬೇಕು, ಬರ್ತಾರೆ, ಕೊಡ್ತಾರೆ, ಕೇಳ್ತಾರೆ, ಸಂತೋಷ ಪಡ್ತಾರೆ. ಅದೆಲ್ಲಿ ಯಾಕೆ ಹಿಂಗೆ, ಇಲ್ಲಿ ಯಾಕೆ ಹಿಂಗೆ ಏನು ಮಾತಾಡಲ್ಲ. ಶಾಂತ
ಹೆಂಡತಿ ಬಂದು ಜಗಳ ಆಡಿದ್ರು, ಮಕ್ಕಳು ಬಂದು ಜಗಳ ಆಡಿದ್ರು, ಬಡಗಂದ್ರು ಬಂದು ಜಗಳ ಆಡಿದ್ರು, ಶಾಂತ ಸುಮ್ಮನಿರ್ತಾರೆ. ಯಾಕೆ? ದೇವರೇ ಅವ್ರಿಗೆ ಬುದ್ಧಿ ಕೊಡಪ್ಪ, ನನ್ನ ಕೈಯಲ್ಲಿ ಯಾಕೆ ಕೇಳಿಸ್ತಿ? ನಾನು ಯಾರು ಉಪದೇಶ ಕೊಡಕ್ಕೆ? ನಾ ಉಪದೇಶ ಕೊಡೋದು ಸಾಕು, ಆಮೇಲೆ ಅವ್ರು ಬೈಕೊಡೋದು ಸಾಕು, ನೀನೇ ಜ್ಞಾನ ಕೊಡೋರಿಗೆ ಅಂತ ಶಾಂತ. ಅಲ್ಲ, ಭೂಮಿ ಕಾಲೆಲ್ಲ ಕಿತ್ಕೊಂಡು ಹೋದ್ರು, ದೇವರ ಸಂಕಲ್ಪ, ಹೋಗಿ ನನ್ನ ಪಾಲಿಗೆ ಎಷ್ಟದು ಸಾಕು, ನಾನು ಹೊತ್ಕೊಂಡು ಹೋಗ್ತೀನ? ಇಲ್ಲ. ಇಷ್ಟು ಸಹನೆಯ ಪರಾಕಾಷ್ಠತೆಯಲ್ಲಿ ಯಾರಿರ್ತಾರಲ್ಲ ಅವರಿಗೆ ಶಾಂತ. ಇವೆಲ್ಲವೂ ಸಾಧವ ಸಾಧುಭೂಷಣ. ಹೀಗೆ ಯಾರಿರ್ತಾರೆಯೋ ಅವರು ಸಜ್ಜನರು ಅಂತ ಕರೆಸ್ಕೊಳ್ತಾರೆ. ಇವೆಲ್ಲ ಕೇಳ್ತಾ ಇದ್ದಾಗ ನಮಗೆಲ್ಲ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಏನಂತ? ನಾವು ಇದರಲ್ಲಿ ಸೇರೋದೇ ಇಲ್ಲ, ನಾವಂತೂ ಸಜ್ಜನರಲ್ಲ ಅಂತ ನಮಗೆ ನಿಶ್ಚಿತವಾದ. ಯಾಕೆ? ಸುಖ ದುಃಖಗಳನ್ನ ಸಹನೆ ಮಾಡುವ ಶಕ್ತಿಯೂ ನಮ್ಮ ಹತ್ರ ಇಲ್ಲ. ದುಃಖ ಬಂದಾಗ ಹತ್ತು ಬಿಡ್ತೀವಿ, ಸುಖ ಬಂದಾಗ ಕಿರ್ಚಾಡ್ಬಿಡ್ತೀವಿ. ಕರುಣೆಯಂತೂ ಮೊದಲೇ ಇಲ್ಲ, ಸುಹೃದತೆ ಅಂತೂ ಹೆಸರೇ ಗೊತ್ತಿಲ್ಲ, ಅಜಾತ ಶತ್ರುಗಳು ಅನ್ನೋದು ಇಲ್ಲೇ ಇಲ್ಲ. ಯಾಕೆ? ನಮ್ಮನ್ನೂ ಅವ್ರ ದ್ವೇಷ ಮಾಡ್ತಾರೆ, ನಾವು ಅವ್ರ ದ್ವೇಷ ಮಾಡಿಬಿಡ್ತೇವೆ. ಆಮೇಲೆ ಶಾಂತತೆ ಅಂತೂ ಗೊತ್ತೇ ಇಲ್ಲ. ಹೀಗಾಗಿ ನಾವು ಇದರಲ್ಲಿ ಸೇರಲ್ಲ ಅಂತನ್ನುವುದಂತೂ ಕಾನ್ಫಿಡೆನ್ಸ್. ಹಾಗಾಗಿ ಭಾಗವತ ಕೇಳ್ತಾ ನಾವು ಈ ಶ್ಲೋಕದಲ್ಲಿ ಸೇರಿಕೊಳ್ಳೋಣ ಅಂತ ಅನಿಸ್ತು. ಏನಪ್ಪ ಭಾಗವತ ಇಷ್ಟು ಹೇಳ್ತಾ ಇದೆ, ಇದರ ಒಂದಾರ ತಂದ್ಕೊಳ್ಳೋಣ, ಅಟ್ಲೀಸ್ಟ್ ಒಂದೊಂದು ವರ್ಷ ಪ್ರೋಷ್ಠಪದಿ ಕೇಳಿದಾಗಲೂ ಒಂದೊಂದು ತಗೊಂಡ್ರೆ ಸಾಕು. ನಾವು ನಮ್ಮ ಜೀವಮಾನದಲ್ಲಿ 30-40 ವರ್ಷ ಬುದ್ಧಿ ಬಂದಾದಾಗಿಂದ ಬದುಕಿದ್ವಿ, 50 ವರ್ಷ ಬದುಕಿದ್ವಿ ಅಂತಂದ್ರೆ ಸುಮಾರು ಒಂದು ಒಳ್ಳೆಯ ಗುಣ ಒಂದು 50 ಬರ್ತದೆ. ಪ್ಲಸ್ ಮಾಡ್ಕೊತ ಹೋಗ್ಬೇಕು. ಈ ವರ್ಷ ಶಾಂತಿಯನ್ನು ತಗೋತೀವಿ ಅಂದ ತಕ್ಷಣ ಮುಂದಿನ ವರ್ಷಕ್ಕೆ ಆ ಶಾಂತಿಯನ್ನು ಬಿಟ್ಟು ಕರುಣೆ ತಗೊಳ್ಳೋದಲ್ಲ, ಶಾಂತಿಯನ್ನು ಇಟ್ಟುಕೊಂಡು ಕರುಣೆ ತಗೋಬೇಕು. ಪೇಷನ್ಸ್, ತಾಳ್ಮೆ ಅಂತಾರಲ್ಲ, ಅದೇ ಶಾಂತ. ಇಷ್ಟೆಲ್ಲ ಮಾಡ್ತಾರೋ ಅವರು, ಹೀಗಿರ್ತಾರ ಅಂಥವರು ನಿನ್ನನ್ನು ಹೇಗೆ ಆರಾಧನೆ ಮಾಡ್ತಾರೆ? ಮೈ ಅನನ್ಯ ಭಾವೇನ ಭಕ್ತಿಂ ಕುರುವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತ ಕರ್ಮಾಣಿ ತ್ಯಕ್ತ ಸ್ವದನ ಬಾಂಧವ. ಆ ಜ್ಞಾನಿಗಳೆಲ್ಲ ನನ್ನನ್ನ ಅನನ್ಯ ಭಾವೇನ, ಭಗವಂತ ನಿನ್ ಬಿಟ್ಟು ನಮ್ಗಿನ್ಯಾರು ಗತಿ ಇಲ್ಲ, ರಕ್ಷಕರಿಲ್ಲ, ಪಾಲನೆ ಮಾಡೋರಿಲ್ಲ, ನೀನೇ ಸರ್ವಸ್ವ ಅಂತ ನನ್ನನ್ನು ಆರಾಧನೆ ಮಾಡ್ತಾರೆ. ಭಕ್ತಿಂ, ನನ್ನ ಮಹಾತ್ಮ ತೆಗೆದುಕೊಂಡು ಅಪಾರವಾದ ಪ್ರೀತಿಯನ್ನು ಮಾಡ್ತಾರೆ. ಅದನ್ನ ಏ ದೃಢ, ಟೆಂಪ್ರವರಿ ಅಲ್ಲ. ಅಲ್ಲಿ ನೀರು ಚೆಲ್ಲಿದೆ, ಕಾಲಿಡಬೇಕು, ಕಾಲನ್ನ ಗಟ್ಟಿಯಾಗಿ ಊರಿದ್ರು ಜಾರಲ್ಲ, ಜಾರು ಬಿಡ್ತೀವೇನೋ ಅಂತ ಹೌರಿಗಿಡ್ತೀವಲ್ಲ, ಅದ್ರ ಜಾರ. ಅದಕ್ಕೆ ದೇವರು ಹೇಳಿದ, ಭಕ್ತಿಯನ್ನು ಮಾಡಬೇಕು ಅನ್ನೋ ಮಾತ್ರಕ್ಕೆ ಸುಮ್ಮನೆ ಹಿಂಗೆ ಹೆಜ್ಜೆ ಇಡಕ್ಕೆ ಹೋಗ್ಬೇಡ್ರಿ, ಜಾರು ಬಿಡ್ತೀರಿ. ಏ ದೃಢ, ಗಟ್ಟಿ ಮುಟ್ಟಿ ಕಾಲೂರಿ. ನದಿಯ ಸ್ನಾನಕ್ಕೆ ಇಡ್ಬೇಕಾದ್ರೆ ಹೇಳ್ತಾರೆ ಗಟ್ಟಿಯ ಕಾಲೂರು, ಜಾರಲ್ಲ ಬೀಳಲ್ಲ ಅಂತ ಹೇಳ್ತಿರ್ತಾರೆ. ಅದೇ ಮನೆಯಲ್ಲಿ ನೀರು ಚೆಲ್ಲಿದ್ರೆ ನೋಡ್ಕೊಂಡು ಓಡಾಡು ಅಂತ ಹೇಳ್ತಾರೆ. ಅಂದ್ರೆ ಏ ದೃಢ, ಭಗವಂತನಲ್ಲಿ ಭಕ್ತಿಯನ್ನ ಚೆನ್ನಾಗಿ ದೃಢವನ್ನ ಮಾಡಿ, ಮತ್ತು ತ್ಯಕ್ತ ಕರ್ಮಾಣಿ, ಏನ್ ಕರ್ಮವನ್ನ ಮಾಡ್ತಾನೆ ಬೆಳಗ್ಗೆಯಿಂದ ಬೆಳಿಗ್ಗೆವರೆಗೆ, ದಾನ ಧರ್ಮ ಪೂಜೆ ಪುರಸ್ಕಾರ ಓಡಾಡೋದು ಮಾಡೋದು ಎಲ್ಲರೂ ಭಗವಂತ ನಿನ್ನ ಸೇವೆ ಅಂತ ನನಗೆ ಆ ಎಲ್ಲ ಕರ್ಮಗಳನ್ನ ಅರ್ಪಣೆ ಮಾಡ್ತಾರೆಯೋ. ಇನ್ನೊಂದು ಕೊನೆಗೆ ಶಬ್ದ ಇಟ್ಟ, ಬಹಳ ಮಹತ್ವ, ತ್ಯಕ್ತ್ವಾ ಸ್ವಜನ ಬಾಂಧವ. ತ್ಯಕ್ತ್ವಾ ಸ್ವ ಅಂದ್ರೆ ತನ್ನ ಮೇಲೆ ತಾನು ಮೊದಲಿಗೆ ಅಭಿಮಾನವನ್ನು ಬಿಡಬೇಕು, ಆಮೇಲೆ ಸ್ವಜನ, ತನ್ನವರು ಅಂತ ಏನಿರ್ತಾರಲ್ಲ ಅವರ ಮೇಲೆ ಅಭಿಮಾನವನ್ನು ಬಿಡಬೇಕು, ಆಮೇಲೆ ಸ್ವಜನ ಬಾಂಧವ, ಆಮೇಲೆ ಬಂಧು ಒಳಗ ಏನಿರ್ತಾರೆ ಅಭಿಮಾನವನ್ನು ಬಿಟ್ಬಿಡ್ಬೇಕು. ಬೆಳಿಗ್ಗೆ ಅವ್ರು ಎದ್ರೋ ಇಲ್ಲೋ, ಎಷ್ಟು ಗಂಟೆಗೆ ಎದ್ರೆ ಏನೋ, ಏನ್ ಮಾಡ್ಕೊಂಡ್ರೋ ಏನೋ, ನಿಮಗೆ ಯಾಕ್ರಿ? ಯಾರು ಜಗತ್ತಿನಲ್ಲಿ ಉಪವಾಸ ಇರ್ಲಿಕ್ಕೆ ಸಾಧ್ಯವಿಲ್ಲ. ಕಟ್ಟಿಟ್ಟ ಬುದ್ಧಿ, ಏಕಾದಿ ಉಪವಾಸ ಮಾಡಿನೇ ಮಾಡೋದಿಲ್ಲ. ಅಂಥದ್ರಲ್ಲಿ
ಯಾರಾದರೂ ತಾವು ಮಾಡ್ಕೊಳ್ತಾರೆ, ಅದರಲ್ಲೇನು ಸಂದೇಹ ಉಪಾಸನೆಗೆ ಸಾಧ್ಯವಿಲ್ಲ. ಅಂತ ಮೇಲೆ ಯಾಕೆ ಅಭಿಮಾನ ಪಡಬೇಕಪ್ಪ? ಅಭಿಮಾನ ಪಡಬೇಕು. ಇಷ್ಟು ವಿಷಯನ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃ ಸಂಕಲ್ಪ ಪದ್ಯದಲ್ಲಿ ಒಂದೇ ಶಬ್ದದಲ್ಲಿ ಕೊಟ್ಟರು. ಒಂದೇ ಶಬ್ದ ಏನು ಅಹಂ ಅಭಿಮಾನೋತ್ತೈ ಕಾಮಲೋಭಾದಿರ್ಮಲೈ ಮಯ್ಯನನ್ಯ ಭಾವೇನ ಭಕ್ತಿಂ ಕುರುವಂತಿದೆ ಋಣಾಮತ್ತುತೆ ಚಕ್ಕಾಸುದನ ಬಾಂಧವ. ಇಷ್ಟೆಲ್ಲ ವಿಷಯವನ್ನ ಒಂದು ಶಬ್ದದಲ್ಲಿ ಇಟ್ರು. ಏನದು? ಅಭಿಮಾನಾದಿ ಸರ್ವದೋಷ ದೂರಾಣ. ಮಗೋದ ಎಲ್ಲ ತಂದ್ಬಿಟ್ರು ಅವ್ರು. ನೋಡಿ ಎಂಥ ಮಹಾಜ್ಞಾನ. ನಮಗೆ ಹೇಳಾರ ಅಭಿಮಾನಾದಿ ಸರ್ವದೋಷ ದೂರಾಣ. ಅದು ಜೀವರಾಶಿಗಳನ್ನ ಉದ್ದೇಶಿಸಿ ವಾಯುದೇವರು ಹೇಳಿದ್ರು ಅಭಿಮಾನಾದಿಗಳನ್ನ ಬಿಡಿ, ವಾಯುದೇವರು ಹೇಳಿದ್ದಾರೆ ಅಂತ. ಆವಾಗ ಭಗವಂತ ಸಿಗ್ತಾನೆ ಅಂತ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ತಿಳಿಸ್ಕೊಡ್ತಾನೆ. ಹೌದಾ? ಅವ್ರು ಹೇಗೆ ಸಮಯ ಕಳೀತಾರೆ? ಇವರೆಲ್ಲ ಮೈ ಅನನ್ಯ ಭಾವೇನ ಭಕ್ತಿಯನ್ನು ಮಾಡ್ತೀರಿ, ಮಾಡ್ತಾನೆ ಅಂತಂದ್ರು. ಭಕ್ತಿಯನ್ನು ಮಾಡೋದೊಂದು ಶಬ್ದಕ್ಕೆ ಅರ್ಥವೇನು? ಹೌ ಟು ಸ್ಪೆಂಡ್ ಟೈಮ್, ಹೇಗೆ ಕಳೀತಾರೆ ಅದಕ್ಕೆ ಉತ್ತರ ಕೊಟ್ಟರು. ಮದಾಶ್ರಯಾ ಕಥಾ ವೃಷ್ಟಾ. ಬೆಳಗ್ಗೆ ಎದ್ದ ಸ್ನಾನ ಸಂಜಾನ ಆಯ್ತು ಅಂತಂದ್ರೆ ಹೇಳಪ್ಪ ಅಂಬರೀಷ ಹೇಗೆ ಮೊರೆ ಹೋಗ್ತದ, ಧ್ರುವರಾಜರು ಹೇಗೆ ಮೊರೆ ಹೋಗ್ತಿದ್ರು, ಅದೆಲ್ಲ ಕಥೆ. ಪ್ರಹ್ಲಾದರಾಜರು ಹೇಗೆ ಮಾಡೋದು, ಮಹಾಭಾರತ ಪಾಂಡವರು ಹೇಗೆ ಮೊರೆ ಹೋಗ್ತದೆ, ಎಲ್ಲ ಕಥೆಯನ್ನ ಮದಾಶ್ರಯ ನನ್ನನ್ನ ಆಶ್ರಯಿಸಿ ಬರುವಂತಹ ಕಥೆಗಳನ್ನೇ ಕೇಳ್ತಿರ್ತಾರೆ. ಯಾಕೆ ಕೇಳ್ತಾರೆ? ಕೇಳ್ದಂಗೆ ಭಾಗವತದ ಮನೆ ಬಂದಿತ್ತಲ್ಲ, ಭಗವಂತನಲ್ಲಿ ಭಕ್ತಿ ಬರಬೇಕಾದ್ರೆ ಅದು ಭಾಗವತದಿಂದ. ಯಥಾ ಭಕ್ತಿರ್ ಅದೋಕ್ಷತೆ. ಆ ಇಂಥ ಕಥೆಯನ್ನು ಕೇಳಿ ಅವ್ರ ಮೊರೆ ಹೊಕ್ಕರು. ಬ್ರಹ್ಮಾದಿ ದೇವತೆಗಳೇ ಮೊರೆ ಹೊಕ್ಕಿದ ಮೇಲೆ ನಮ್ಮ ಕಥೆ ನಾವು ಮೊರೆ ಹೊಕ್ಕೋದಿಲ್ಲ ಅಂತ ತಡೆದು ನಿಂತುಕೊಂಡ್ರೆ ಏನು ಪ್ರಯೋಜನವಿಲ್ಲ. ಯಾಕೆ? ಅವರೇ ಮೊರೆ ಹೊಕ್ಕೊಮ್ಮೆ ನಮ್ದೇ. ಹಾಗೆ ಮದಾಶ್ರಯ ಕಥಾವೃತ್ತ ಶೃಣ್ವಂತಿ ಕಥೆಯಂತಿ ಚ. 2-3 ಗಂಟೆ ಹೊತ್ತು ಕೇಳ್ತಾರೆ, 3-4 ಗಂಟೆ ಹೊತ್ತು ತಾವು ತಿಳಿದದನ್ನ ಇನ್ನೊಬ್ಬರಿಗೆ ಹೇಳ್ತಾರೆ. ಶೃಣ್ವಂತಿ ಕಥೆಯಂತಿ ಚ. ತಪಂತಿ. ಮಧ್ಯಾಹ್ನ ಊಟವಾಯಿತು, ನಾವು ಸ್ವಿಚ್ ಆನ್ ಫ್ಯಾನ್ ಇಂದು. ಸೊಳ್ಳೆ ಜಾಸ್ತಿ ಇದ್ರೆ ಗುಡ್ ನೈಟ್ ಅಂಡ್ ಗುಡ್ ಆಫ್ಟರ್ನೂನ್ ಮಾಡ್ಬಿಡ್ತೀವಿ. ಅದನ್ನು ಮಾಡಿಕೊಂಡು ಹೆಚ್ಚು ಗೊಬ್ಬರ ಮಾಡ್ಕೊಳ್ತೀವಿ. ಹೊಟ್ಟೆ ತುಂಬಿತು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5:30 ಎದ್ಬಿಟ್ವಿ ಅಂತೀವಿ, ಮಾಡ್ಕೊಳ್ತೀವಿ. ಅವ್ರು ಹಾಗಲ್ಲ. ತಪಂತಿ. ಕೇಳಿ ಆಯ್ತು, ಹೇಳಾಯ್ತು, 3 ಗಂಟೆ ಹೊತ್ತು ಮುಗಿದಿಲ್ಲ, ನಾವು 3 ಗಂಟೆ ಆಯ್ತು ಮುಗಿಸಿದ್ದೀವಿ. ನೆಕ್ಸ್ಟ್ ಏನಪ್ಪ? ತಪಂತಿ. ತುಳಿಸಿ ತಗೋತಾರೆ, ಜಪ ಮಾಡ್ತಾ ಕೂತ್ಕೊಂತಾರೆ. ಮಧ್ಯಾಹ್ನ ಜಪ ಮಾಡೋದು, ಅವಶ್ಯವಾಗಿ ಜಪ ಮಾಡಬಹುದು. ಕುಳ್ಳಿಮಠ ಸ್ವಾಮಿಗಳು, ರಘುಪ್ರಿಯ ತೀರ್ಥರು, ಹಿಂದಿನವರು ನೋಡ್ತಿದ್ವಿ. ಇವರು ಹಾಗೆ ಬಹುಶಃ ಮಾಡ್ತಾರೆ ಅಂತ ಅನಿಸ್ತದೆ. ಊಟ ಆಯ್ತು ಅಂದ್ರೆ ಅವ್ರ ಮೇಲಿಗೆ ಹಾಕಿ ಹೋಗೋದೇ ಇಲ್ಲ. ಬಂದು ಯಾರ ಬಂದು ಮಂತಾಕ್ಷಿಸ್ಕೊಳ್ಳಿ ಮಾಡಿ ಅವ್ರ ಪಾಡು ಜಪ ಮಾಡ್ತಾ ಕೂತಿರ್ತಾರೆ. ಉಂಟು, ಕ್ರಮ ಉಂಟು. ಯಾವ ಮಂತ್ರ ಮಾಡಬೇಕು ಅದು ವ್ಯತ್ಯಾಸ. ಅಷ್ಟಾಕ್ಷರ ಮಂತ್ರಗಳನ್ನ ಊಟವಾದ ಮೇಲೆ ಮಾಡಬಾರದು. ಉಳಿಕಿದ ಚಿಕ್ಕ ಪುಟ್ಟ ಮಂತ್ರಗಳೇನಿರ್ತವಲ್ಲ ಅದನ್ನು ಅವಶ್ಯವಾಗಿ ಮಾಡಬಹುದು. ಮಡಿಯಲ್ಲಿ ಶುದ್ಧವಾಗಿ ಮಾಡಬೇಕು ಅಷ್ಟೇ. ಅದಾದ ಮೇಲೆ ಮದಾಶ್ರಯ ಶೃಣ್ವಂತಿ ಕಥಂಚ ತಪಂಚಿ ವಿವಿಧ. ಆ ತಪಸ್ಸು ಕೂಡ ನಾನಾ ರೀತಿಯಾಗಿ ಇರ್ತದೆ. ಒಬ್ಬೊಬ್ಬರು ಒಂದೊಂದು ತರ ತಪಸ್ಸನ್ನ ಮಾಡ್ತಾ ಇದ್ದಾರೆ. ತಯೇತೆ ಸಾಧವ ಸಾಧಿ ಸರ್ವಸಂಗ ವಿವರ್ಜಿತ. ಯಾರು ಇನ್ನೊಬ್ಬರ ಆ ದುಷ್ಟವಾದ ಸಂಘಗಳನ್ನ ಬಿಟ್ಟು ಇರ್ತಾರೋ ಅವರಿಗೆಲ್ಲ ಸಾಧ್ಯ. ಯಾರು ದುಷ್ಟವಾದ ಸಂಘಗಳನ್ನ, ಸಜ್ಜನ ಸಂಘ ಇದು ತೊಂದರೆ ಇಲ್ಲ, ಬರ್ರಿ ಏನ್ರಿ 2 ಹಾಡು ನಿಲ್ಲಿಸ್ಬಿಟ್ರಿ, ಇನ್ನೊಂದು 4 ಹಾಡು ಬನ್ನಿಂತ ಅಂತ ಸಜ್ಜನ ಸಂಘ ತೊಂದರೆ ಇಲ್ಲ. ಬೇಡ ಅಂತ ಎಳೆಯುವವರ ಸಂಘ ಇರ್ತದಲ್ಲ, ಅಂಥವರ ಸರ್ವತ ಇರಬಾರದು. ಅಂಥವರು ಸರ್ವತ ಇದ್ದರೆ ಹಾಳಾಗ್ತದೆ. ಅಂತಹ ಆ ಭಗವಂತ ಸಜ್ಜನರ ಸಂಘವನ್ನು ಮಾಡಿ ಭಕ್ತ್ಯಾ ಪುಮಾಂ ಜಾತ ವಿರೇಕಮೈಂದ್ರಿಯ. ಭಕ್ತಿಯಿಂದ ವೈರಾಗ್ಯದಿಂದ ಆ ಭಗವಂತನನ್ನ ಆಶ್ರಯವನ್ನು ಮಾಡಿದರೆ ಭಗವಂತ ಪೂರ್ಣವಾದ ಅನುಗ್ರಹವನ್ನು ಮಾಡ್ತಾನೆ ಎಂಬುವುದಾಗಿ ಹೇಳಿದಾಗ ಮತ್ತೆ ಸೃಷ್ಟಿಯ ವಿಷಯವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅಲ್ಲಿ 24 ತತ್ವಗಳು, ಪಂಚಭೂತಗಳು, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಆಮೇಲೆ ತನ್ಮಾತ್ರಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, 10 ಇಂದ್ರಿಯಗಳು, ಶ್ರೋತ್ರ, ಮನೋ, ಶಕ್, ವಾಕ್, ದೃಷ್ಟ, ಆಸನ, ನಾಸಿಕ, ಕರ್ಣ, ಚರಣ, ಪಾಯು, ಪಾಸ್ತಿ, ಮನಸ್ಸು, ಬುದ್ಧಿ, ಅಹಂಕಾರ, ಮಹತತ್ವ, ಇವೆಲ್ಲವೂ ಸೇರಿ
ಉತ್ತಮವಾಗಿರತಕ್ಕಂತಹ ಜಗತ್ತು ಸೃಷ್ಟಿಯಾಗಿದೆ ಎಂಬುದಾಗಿ ಹೇಳಿ, ಈ ಪ್ರಕೃತಿಯಿಂದ ಬದ್ಧನಾಗಿರ್ತಕ್ಕಂಥ ಸತ್ವರದವ ಸ್ತಮೋಗುಣಗಳಿಂದ ಬದ್ಧನಾಗಿರ್ತಕ್ಕಂಥ ಜೀವ ಈ ಸಂಸಾರದಲ್ಲಿ ಬೀಳ್ತಾನೆ ಎಂಬುದಾಗಿ ಇವೆಲ್ಲವನ್ನು ಕೂಡ ಉಪದೇಶವನ್ನು ಮಾಡ್ತಾ ಕೊನೆಗೆ ಭಗವಂತನ ಧ್ಯಾನ ಮಾಡುವ ಕ್ರಮವನ್ನು ಹೇಳ್ತಾರೆ. ಎಕ್ಸಲೆಂಟ್. ಪ್ರತಿನಿತ್ಯ ಅನ್ಬೇಕು, ಆಗ್ತದೆ ಆಗಲ್ಲ, ಅದು ನಮ್ಮ ಯೋಗಿತಾನುಸಾರವಾಗಿ. ಸಂಚಿಂತೆಯತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಚನಾಡ್ಯಂ ಉತ್ತುಂಗ ರಕ್ತ ವಿಲಸನ್ನ ಕಚಕ್ರಬಾಲ ಜ್ಯೋತ್ಸ್ನಾವಿಹಾರಮಯತ್ ಹೃದಯಾಂಧಕಾರಂ. ಭಗವಂತನನ್ನ ಸಂಚಿಂತೆಯೇ ಚೆನ್ನಾಗಿ ಧ್ಯಾನವನ್ನು ಮಾಡಬೇಕು ಅಂತ ಪಾದದಿಂದ ಆರಂಭಿಸಿ ಶಿರಃಪರ್ಯಂತ ಮತ್ತೆ ಮುಗುಳ್ನಗೆಯ ಪರ್ಯಂತರವಾಗಿ ಧ್ಯಾನ ಮಾಡುವ ಕ್ರಮವನ್ನು ಹೇಳಿಕೊಡ್ತಾರೆ. ಆ ಭಗವಂತನ ಚಕ್ರ ಹೇಗಿದೆ? 1000 ಹಲ್ಲುಗಳಿರುವಂತಹ ಚಕ್ರ, ಅದ್ಭುತವಾದ ದಳಗಳು, 1000 ದಳಾತ್ಮಕವಾಗಿರ್ತಕ್ಕಂಥ ಪದ್ಮ ಭಗವಂತ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಶಂಖವನ್ನು ಧಾರಣೆ ಮಾಡಿದ್ದಾನೆ. ಅದ್ಭುತವಾದ ಕಥೆ ಅದನ್ನು ಧಾರಣೆ ಮಾಡಿದ್ದಾನೆ ಅಂತ ಆ ಭಗವಂತನನ್ನ ಚೆನ್ನಾಗಿ ಮಾಡಬೇಕು. ಹೇಗೆ ಮಾಡಬೇಕು? ಬರಲ್ವಲ್ಲ ಅಂದ್ರೆ ಪ್ರಯತ್ನಪೂರ್ವಕ ಆದರೂ ಮಾಡಬೇಕಂತ. ಸುಮ್ಮನೆ ದೃಷ್ಟಾಂತ ತಪ್ಪು ತಿಳ್ಕೊಳ್ಬೇಡಿ. ಈ ಹೆಣ್ಮಕ್ಳು ಬಳೆ ಹಾಕೋತಿರ್ತಾರೆ. ಬಳೆ ಹಾಕೊಳ್ಳುವಾಗ ಅದು ಹೋಗ್ತಿರಲ್ಲ, ಹೋಗಲ್ಲ ಅಂತ ಬಿಟ್ಬಿಡ್ತಾರ? ಇಲ್ಲ, ಪ್ರಯತ್ನಪೂರ್ವಕವಾದ ಬಳೆ ಹಾಕೋತಾರಲ್ಲ ಒಳಗಡೆ, ಸೋಪಸ್ತಾರೆ, ಹಿಂಗ್ ಮಾಡ್ತಾರೆ, ಹಂಗ್ ಮಾಡ್ತಾರೆ, ಏನನ ಮಾಡ್ತಾರೆ. ಪ್ರಯತ್ನಪೂರ್ವಕವಾಗಿ ಹೇಗೆ ಅವರವರ ತಮ್ಮ ಕೆಲಸವನ್ನು ಮಾಡ್ತಾರೆಯೋ ಹಾಗೆ ಭಗವಂತನ ಚಿಂತನೆ ಅಷ್ಟೇ. ಚಿತ್ತ ವಿಕ್ಷೇಪವಾಗ್ತಾ ಇದ್ದರೆ ಪ್ರಯತ್ನಪೂರ್ವಕವಾದ್ರೂ ಇಲ್ಲ, ಇವತ್ತು ನಾ ಇಲ್ಲಿ ಕೂತ್ಕೋತೇನೆ ಬೇಕಾದಾಗಿ ಅಂತ ಹಠ ಹಿಡಿದಾದ್ರೂ ಕೂತ್ಕೊಂಡು ಹಾಗೆಯಾದರೂ ಮಾಡಿದರೂ ಸಾಕು, ದೇವರು ಸ್ವಲ್ಪ ಅನುಗ್ರಹ ಮಾಡ್ತಾ ಹೋಗ್ತಾನೆ. ಅದನ್ನ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಅನೇಕ ಉಪದೇಶಗಳನ್ನ ಸುಮಾರು ಕಪಿಲೋಪಾಖ್ಯಾನ ಅಂದ್ರೆ ಸಾಮಾನ್ಯವಾಗಿ ನಮ್ಮಂಥ ಸಣ್ಣ ಸಣ್ಣ ಅಜ್ಞಾನಿಗಳು ಹೇಳುವ ನಿಟ್ಟಿನಲ್ಲೇ ಸುಮಾರು 8-10 ಅಧ್ಯಾಯವಿದೆ. ಸುಮಾರು ತಿಂಗಳು ಬೇಕಾಗ್ತದೆ, ದಿವಸ ಅಲ್ಲ ತಿಂಗಳು. ದೊಡ್ಡವರು ಕೊಡ್ತಾ ಹೋದಂಗೆ ಸ್ವಾಮಿಗಳ ಕೈಗೆ ಅಂಥವ್ರು ಇಂಥವ್ರ ಕೈ ಸಿಕ್ಬಿಟ್ರಂತೂ ಈಗ ಎಷ್ಟು ದಿವಸ ಕೇಳ್ತಾರೋ ಅಷ್ಟು ದಿವಸ ಬೇಕಾಗ್ತದೆ. ಅಷ್ಟು ದೊಡ್ಡದಾದ ಕಪಿಲೋಪಾಖ್ಯಾನ. ಕ ಇ ಲ ಕ ಸುಖ ಪಿ, ಆ ಆನಂದವನ್ನು ನಮಗೆ ಕೊಟ್ಟು ಅದ್ಭುತವಾದ ಪಾನವನ್ನ ಮಾಡಿಸಿ ಲ ಲೀಲೆಯ ನಮ್ಮನ್ನೆಲ್ಲರನ್ನೂ ಕೂಡ ಭಗವಂತ ನೋಡಿಕೊಳ್ತಾನೆ. ಯಾವಾಗ? ದೇವ ಪೂತಿ. ದೇವ ಅಂದ್ರೆ ದೇವತೆಗಳು, ದೇವರು ಅವರಿಗೆ ಪೂತಿ ಯಜ್ಞದ ಮುಖಾಂತರ ನಾವು ಹವಿಸ್ಸನ್ನು ಅರ್ಪಿಸಿದಾಗ ಉತ್ತಮವಾದ ಜ್ಞಾನವನ್ನ ಭಗವಂತ ನಮಗೆ ಕೊಡ್ತಾನೆ ಅನ್ನುವುದನ್ನ ಈ ಮುಖಾಂತರ ತೋರಿಸಿಕೊಡ್ತಾ ಇರುವಾಗ ಕಪಿಲೋಪಿ ಮಹಾಯೋಗಿ ಭಗವಾನ್ ಪಿತೃಮಾಶ್ರಯಾತ ತಾಯಿಗೆ ತತ್ವಜ್ಞಾನ ಉಪದೇಶ ಕೊಟ್ಟ. ಇನ್ನೇನಾದಾಗ ಪ್ರಶ್ನೆ ಇದ್ರೆ ಕೇಳು ಅಂತ ಹೇಳಿದ. ಏನು ಎಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದ. ತಾಯಿಗೆ ಸಾಧನೆಗೆ ಏನ್ ಬೇಕಲ್ಲ ಹೇಳಿದ್ದ. ದೊಡ್ಡ ದೀರ್ಘವಾದ ಅಧ್ಯಾಯ ಆಯ್ತು ಅಂತ ಹೇಳಿದಾಗ ನಾನು ಇನ್ನು ಹೊರಡ್ತೇನೆ ಅಂತ ನೋಡಿ ದೇವರು ಹೊರಟ್ಬಿಟ್ಟ. ಎಲ್ಲಿಗೆ? ಪಿತುರಾಶ್ರಮಾತ್. ಅಲ್ಲಿಂದ ಬದರಿಕಾಶ್ರಮಕ್ಕೆ ಭಗವಂತ ಹೊರಟ. ಅಲ್ಲಿ ಹೋಗಿ ಮಾತರಂ ಸಮನುಜ್ಞಾಪ್ಯ ಪ್ರಾಗುದೀಚಿ ದಿಶಾಮ್ಯೋ. ಉದೀಚಿ ಅಂದ್ರೆ ಬದರಿಕಾಶ್ರಮ, ಉತ್ತರ ದಿಕ್ಕು ಅಂದ್ರೆ ಬದರಿನೇ. ಹೀಗಾಗಿ ಅಲ್ಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಹೊರಟ ಯಾರಿದ್ರಲ್ಲಿ? ಸಿದ್ಧ ಚಾರಣ ಗಂಧರ್ವೀಹಿ ಮೃಭಿಶ್ಚ ಅಪ್ಸರಗಣೈಹಿ ಸ್ತೂಯಮಾನಃ. ಅಲ್ಲಿ ಹೋದ್ರೆ ಭಗವಂತನ ಮತ್ತೆ ದೇವತೆಗಳು ಕೂಡ ಬಂದು ಸ್ತೋತ್ರ ಮಾಡಿದ್ರು, ಮನೆಗಳು ಬಂದೆಲ್ಲ ಮಾಡಿದ್ರು, ನಮ್ಗೊಂದಿಷ್ಟು ಉಪದೇಶ ಕೊಡು. ಅವ್ರು ಹೇಳ್ತಾ ಕೂತ ಬೇಜಾರ ಇಲ್ಲ ದೇವರಿಗೆ. ಅಲ್ಲಿ ತಾನು ವಾಸ ಮಾಡಿದ. ಈ ಕಡೆ ದೇವಹೂತಿಗೆ ಭಗವಂತ ವಿಶೇಷವಾದ ಅನುಗ್ರಹವನ್ನು ಮಾಡಿ ವರವನ್ನು ಕೊಟ್ಟ. ಆ ಸಾಮರ್ಥ್ಯದಿಂದ, ಯೋಗ ಸಾಮರ್ಥ್ಯದಿಂದ, ಭಗವಂತನ ಅನುಗ್ರಹದಿಂದ ದೇವಹೂತಿ ಒಂದು ನದಿಯಾಗಿ ತಾನು ಪ್ರಯಾಣವನ್ನು ಮಾಡಿದ್ದಾರೆ. ಗುಪ್ತವಾಗಿ ಇರ್ತದೆ, ಕಾಣೋದಿಲ್ಲ. ಏತನ್ ನಿಗದಿತಂ ತಾತ ಪೃಷ್ಟೋಯಂ ತ್ವಯಾನಘ ಕಪಿಲಸ್ಥ ಸಂವಾದೋ ದೇವಹೂತ್ಯಾದ ಪಾವನಃ. ಯಾರು ಈ ದೇವಹೂತಿ ಹಾಗೂ ಕಪಿಲರೂಪಿಯಾದ ಭಗವಂತನ ಸಂವಾದವನ್ನು ಯಾರು ಹೇಳ್ತಾರೆ, ಕೇಳ್ತಾರೆ, ಇದಂ ಶೃಣಯೋತಿ ಅಭಿದತ್ತೆ ಕಪಿಲ ಮುನೇಹೇ ಮಹಾತ್ಮೆಯನ್ನ ಯಾರು ಹೇಳ್ತಾರೆ, ಕೇಳ್ತಾರೆ, ಇಬ್ಬರಿಗೂ ಕೂಡ ಭಗವಂತ ಎಲ್ಲ ವಿಧವಾಗಿರ್ತಕ್ಕಂತಹ ಇಷ್ಟಾರ್ಥಗಳನ್ನು ಕೊಟ್ಟು ವಿಶೇಷವಾದ ಅನುಗ್ರಹವನ್ನ ಮಾಡ್ತಾನೆ. ಭಗವತಿ ಕೃತದೀಹಿ ಸುಪರ್ಣಕೇತಾವಲುಪಂಹತೆ ಭಗವತ್ ಪದಾರವಿಂದಂ. ಅಂತಹ ಆ ಭಗವಂತ ಎಲ್ಲರಿಗೂ ಕೂಡ ಪರಮ ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಈ ಕಪಿಲೋಪಾಖ್ಯಾನವನ್ನ ವಿದುರರ ಮೈತ್ರೇಯರ ಸಂವಾದದ ಮುಖಾಂತರ ಜಗತ್ತಿಗೆ ತಿಳಿಸ್ತಾ ಮುನೆ ಆ ಮುಂದೆ ಚತುರ್ಥ ಮೂರನೇ ಸ್ಕಂದ ಸಂಪನ್ನಗೊಂಡಿದೆ. 4ನೇ ಸ್ಕಂದದಲ್ಲಿ ಶತರೂಪ ಹಾಗೂ ಮನು, ಇವರಲ್ಲಿ ದೇವಹೂತಿ ಅಂತ ಹೇಳಿದ್ರೆ ಇನ್ನು ಆಕೂತಿ ಪ್ರಸೂತಿ ಇವರೆಲ್ಲರೂ ಕೂಡ ಯಾರು? ಅವನಿಗೆ ಎಷ್ಟು ಜನ ಮಕ್ಕಳು?
ಅವರನ್ನು ಕೂಡ ಏನು ಮಾಡಿದರು, ಅವರು ಹೀಗೆ ಮಹಾಜ್ಞಾನಿಗಳ, ಇವೆಲ್ಲ ಪ್ರಶ್ನೆಯನ್ನೇ ಮಾಡಿದಾಗ ಚತುರ್ಥ ಸ್ಕಂದ ಪ್ರಾರಂಭವಾಗತ್ತೆ. ಅದನ್ನ ನಾಳೆ ದಿವಸ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ನಮಸ್ಕಾರ.